ಜ್ಞಾನ ಸಂಹಿತ ಮಾಸಪತ್ರಿಕೆ ಫೆಬ್ರವರಿ 2026. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA ಸೈಟ್ ನಂಬರ್ ಪೀಡಡ 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಫ್ನ ಹಿಂಭಾಗ HSR ಲೇಔಟ್ ಬೆಂಗಳೂರು 560102 91 ಕಂಟ್ರಿ ಕೋಡ್ 80 ಸಿಟಿ ಕೋಡ್ ದೂರವಾಣಿ 0 ಖಿಲ್ 22876232 ಇಮೇಲ್ imoy.theblibrary@gmail.com ವೆಬ್ಸೈಟ್ www.mitrajyothi.org ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು, ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ CA ಸೈಟ್ ನಂಬರ್ P22 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಫ್ನ ಹಿಂಭಾಗ HSR ಲೇಔಟ್ ಬೆಂಗಳೂರು 560102 ದೂರವಾಣಿ ಸಂಖ್ಯೆ 22858232 ಭಾರತದ ಕೋಡ್ 91 ಬೆಂಗಳೂರಿನ ಕೋಡ್ 080 ಇಮೇಲ್ ವಿಳಾಸ imoy.theblibrary@gmail.com ವೆಬ್ಸೈಟ್ www.mitrajyothi.org ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014ರಲ್ಲಿ ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957ರ ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52 1 ಝೈದ್ಭ ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ. ಪ್ರಿಯ ಓದುಗರೇ, ಸಾವಿರಾರು ವರ್ಷಗಳ ಮಾನವನ ಇತಿಹಾಸದ ಹಾದಿಯಲ್ಲಿ ವಿಜ್ಞಾನ ತಾನು ಬೆಳೆಯುತ್ತಾ ಮನುಕುಲದ ನಾಗರಿಕತೆಯನ್ನು ಬೆಳೆಸಿದೆ. ಅಷ್ಟೇ ಅಲ್ಲ, ವಿಜ್ಞಾನ ಮನುಷ್ಯನ ಅಂತರಂಗ ಬೆಳಗುವುದರ ಜೊತೆಗೆ ಬಹಿರಂಗದ ಬದುಕನ್ನು ಹಸನು ಮಾಡುತ್ತಾ ಬಂದಿರುವುದು ನಮಗೆಲ್ಲ ಗೊತ್ತಿರುವ ವಿಚಾರ. ಒರಳು ಬೀಸುವ ಕಲ್ಲು ಕುಡುಗೋಲಿನಿಂದ ಆರಂಭವಾದ ನಮ್ಮ ವಿಜ್ಞಾನ ಇಂದು ಕೃತಕ ಬುದ್ಧಿ ಮತ್ತೆ AI ಮಟ್ಟಕ್ಕೆ ಬಂದು ನಿಂತಿದೆ. ಶಿಕ್ಷಣದ ವ್ಯಾಖ್ಯಾನ ಇಂದು ಬದಲಾಗಿದೆ. ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವುದೇ ಶಿಕ್ಷಣದ ಗುರಿಯಾಗಿದೆ. ಈ ಹೊತ್ತು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವ ವಿಷಯ ಅಂದರೆ ಅದು ವಿಜ್ಞಾನ. ಪ್ರತಿ ವರ್ಷ 28 ಫೆಬ್ರವರಿರಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ನಮ್ಮ ದೇಶದಲ್ಲಿ 1987ರಿಂದ ಆಚರಿಸುತ್ತಾ ಬಂದಿದ್ದೇವೆ. ನಮ್ಮ ದೇಶದ ವಿಜ್ಞಾನಿ ಸರ್ ಸಿ.ವಿ. ರಾಮನ್ ಬೆಳಕಿನ ಬಗೆಗಿನ ಸಂಶೋಧನೆಯಲ್ಲಿ ಸಮುದ್ರದ ನೀರು ನೀಲಿಯಾಗಿ ಕಾಣಲು ಕಾರಣವೇನು ಎಂಬ ವಿಷಯದ ಬೆನ್ನು ಹತ್ತಿ ಹೊಸ ವಿಚಾರ ಕಂಡುಹಿಡಿದರು. ಇದನ್ನು ರಾಮನ್ ಎಫೆಕ್ಟ್ ಎಂದು ಹೆಸರಿಸಿ 1928ರ 28 ಫೆಬ್ರವರಿರಂದು ಪ್ರಕಟಿಸಿದರು. ಈ ದಿನದ ನೆನಪಿಗಾಗಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಈ ಸಾಧನೆಗಾಗಿ 1930ರಲ್ಲಿ ಸಿ.ವಿ. ರಾಮನ್ ನೊಬೆಲ್ ಪ್ರಶಸ್ತಿ ಪಡೆದರು. ಈ ಸಂದರ್ಭದಲ್ಲಿ ನಾವೆಲ್ಲರೂ ವಿಜ್ಞಾನದ ಬಗ್ಗೆ ಅರಿವು ಹಾಗೂ ವೈಜ್ಞಾನಿಕ ಮನೋಭಾವವನ್ನು ಹೊಂದಿ ಹೊಸ ಚಿಂತನೆಯನ್ನು ಬೆಳೆಸಿಕೊಳ್ಳೋಣ. ಎಲ್ಲರಿಗೂ ಶಿವರಾತ್ರಿ ಹಾಗೂ ವಿಜ್ಞಾನ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್. ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ
ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ. ಶ್ರೀ ಗುರುವಾರ ಸಂಗಮೇಶ. ಪರಿವಿಡಿ. 1 ಚಿಂತನ್ ನಮ್ಮ ಜ್ಞಾನ ವಿಜ್ಞಾನವಾಗಬೇಕು. 2 ನುಡಿಮುತ್ತುಗಳು. 3 ವಿಜ್ಞಾನ ವಿಶೇಷ ಮಹಾನ್ ವಿಜ್ಞಾನಿಗಳ ತಪ್ಪುಗಳು, ಯಶಸ್ಸಿನ ದಾರಿದೀಪಗಳು. 4 ವಿಜ್ಞಾನ ತಂತ್ರಜ್ಞಾನ ಬರಲಿದೆ ವೈರ್ಲೆಸ್ ವಿದ್ಯುತ್. 5 ಜೀವನ್ನೂರು ವೃಷ ಬಾಳುವ ಗುಟು. ಹಿರಿಯರನ್ನು ಪೊರೆಯುವ ಸೂತ್ರಗಳು. 6 ಪಾಲನೆ ಪೋಷಣೆ ಹಾಲು ಯಾಕೆ ಉಕ್ಕುತ್ತದೆ. 7 ಆಚರಣೆ ಭಾರತ ಹುಣ್ಣಿಮೆ ವಿಶೇಷ. ಭಗಿನಿಯರ ಕೈಯಲ್ಲಿ ಲಕ್ಷ್ಮೀ ರಥದ ಹಗ್ಗ. 8 ಪ್ರವಾಸ್ ಭಾರತದ ಟಾಪ್ 10 ಶಿವ ಪ್ರತಿಮೆಗಳು. 9 ಚಿಣ್ಣರ ಪುಟ. ಅ ಪ್ರಕೃತಿಯ ಗೆಳೆಯ. ಆ ಜ್ಞಾನ ಭಂಡಾರ. 10 ಅಡುಗೆ ಮನೆ ಬಗೆ ಬಗೆ ಉಂಡೆಗಳು. 11 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ ನಮ್ಮ ಜ್ಞಾನ ವಿಜ್ಞಾನವಾಗಬೇಕು. ವಿಜ್ಞಾನ ಎನ್ನುವುದು ಪ್ರಯೋಗಾಲಯ, ರಾಕೆಟ್ಗಳು, ದೊಡ್ಡ ದೊಡ್ಡ ಸೂತ್ರಗಳಷ್ಟೇ ಅಲ್ಲ. ಅದು ನಮ್ಮ ದಿನನಿತ್ಯ ಬದುಕಿನ ಚಟುವಟಿಕೆಗಳಲ್ಲಿ ಅಡಗಿದೆ. ನಮ್ಮ ಕುಡಿಯುವ ನೀರು, ಟಿವಿ, ಮೊಬೈಲ್ ಫೋನ್, ಆಹಾರ, ಔಷಧಿ ಹೀಗೆ ಹೆಜ್ಜೆ ಹೆಜ್ಜೆಗೆ ವಿಜ್ಞಾನ ಇದೆ. ಜ್ಞಾನ ನಮಗೆ ಮಾಹಿತಿ ಸಂಗ್ರಹದಿಂದ ಲಭಿಸುತ್ತದೆ. ಆ ಜ್ಞಾನವನ್ನು ಕ್ರಮಬದ್ಧವಾಗಿರಿಸಿದರೆ ಅದನ್ನು ವಿಜ್ಞಾನ ಎಂದು ಕರೆಯುತ್ತೇವೆ. ಅದಕ್ಕಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗೆಗಿನ ವ್ಯವಸ್ಥಿತವಾದ, ಕ್ರಮಬದ್ಧವಾದ ಜ್ಞಾನವೇ ವಿಜ್ಞಾನ ಎನ್ನುವುದು ವಾಡಿಕೆ. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಸಮಯದಲ್ಲಿ ವಿಜ್ಞಾನ ಎಂದರೇನು ಎಂಬುದನ್ನು ಅರಿಯುವ ಮತ್ತು ಮಕ್ಕಳಿಗೆ ಅರಹುವಗಳಿಗೆ ಎಂದರೆ ತಪ್ಪಾಗಲಾರದು. ವಿಜ್ಞಾನ ಎಂಬುದು ವಿಷಯವಾಗದೆ ಅದು ಒಂದು ವಿಧಾನವಾಗಬೇಕಿದೆ. ವಿದ್ಯಾರ್ಥಿಗಳು ತಮ್ಮ ಎಲ್ಲ ಕೆಲಸಗಳನ್ನು ಮಾಡುವಾಗ ವಿಜ್ಞಾನದ ಅರಿವು ಮತ್ತು ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಲು ವಿಜ್ಞಾನ ಸಹಕರಿಸುತ್ತದೆ. ಅಂಕ ಗಳಿಕೆಯ ಓದು ಚಿಂತನಶೀಲ ಮನೋಭಾವ ಬೆಳೆಸಲು ಅಸಾಧ್ಯ. ನಮ್ಮ ಪಠ್ಯ ಪುಸ್ತಕದ ವಿಜ್ಞಾನ ಅದು ವಿಜ್ಞಾನದ ಇತಿಹಾಸ. ವಿಜ್ಞಾನ ಸದಾ ಬದಲಾವಣೆ ಬಯಸುವ ವಿಷಯ. ಸರ್ ಐಸಾಕ್ ನ್ಯೂಟನ್ ಚಲನೆಯ ನಿಯಮಗಳನ್ನು ಕಂಡುಹಿಡಿದು 400 ವರ್ಷಗಳು ಕಳೆದರೂ ಅದು ಕೇವಲ ಓದು, ಪರೀಕ್ಷೆಗೆ ಮೀಸಲಾಗಿದೆ. ಇನ್ನು ನಾವು ಅವುಗಳನ್ನು ಬದಲಿಸುವ ನಿಟ್ಟಿನಲ್ಲಿ ಅಧ್ಯಯನ ನಡೆಸುತ್ತಿಲ್ಲ. ವಿಜ್ಞಾನ ಯಾವುದನ್ನು ಅಂತಿಮ ಸತ್ಯ ಎಂದು ಒಪ್ಪಿಕೊಳ್ಳುವುದಿಲ್ಲ. ವಿಜ್ಞಾನ ತರಗತಿಗಳು ಸಿದ್ಧಾಂತ ಅಥವಾ ಸೂತ್ರಗಳನ್ನು ಬದಲಿಸಲು ಇಲ್ಲವೇ ಹೊಸ ಚಿಂತನೆಗೆ ಹಚ್ಚುವ ನಿಟ್ಟಿನಲ್ಲಿ ಮುನ್ನಡೆಯಬೇಕು. ಕೇವಲ ಪ್ರಶ್ನೆ ಉತ್ತರ ಪ್ರಕ್ರಿಯೆ ಆಧಾರಿತ ಕಲಿಕೆ, ವಿಜ್ಞಾನದ ವಿಚಾರ ಮಂಥನ ಮಾಡುವಲ್ಲಿ ಯಶಸ್ವಿಯಾಗಲಾರದು. ವಿಜ್ಞಾನದ ಸತ್ಯದ ಸುತ್ತ ಇರುವ ಹೊಸ ಚಿಂತನೆ ಮಗುವಿನ ತಲೆಯಲ್ಲಿ ಚಿಗುರೊಡೆಯಬೇಕು. ಪಠ್ಯದ ಓದು, ಪರೀಕ್ಷೆ ಮತ್ತು ಅಂಕ ಗಳಿಕೆ ವಿಜ್ಞಾನದ ಜಾಯಮಾನವಲ್ಲ. ವಿವೇಕ ಹೆಚ್ಚಿಸಿ ವೈವಿಧ್ಯಮಯ ಚಿಂತನ ಲಹರಿ ಮಕ್ಕಳಲ್ಲಿ ಬೆಳೆಯುವಂತೆ ಮಾಡುವುದಾಗಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರದಲ್ಲಿ 9 ತಿಂಗಳ ಕಾಲ ಇತ್ತು ಬಂದ ಸುನೀತಾ ವಿಲಿಯಮ್ಸ್, ಹಾಗೆಯೇ ಐ.ಎಸ್.ಎಸ್. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಇತ್ತೀಚೆಗೆ 8 ದಿನಗಳ ಕಾಲ ಇತ್ತು ಸಂಶೋಧನೆ ನಡೆಸಿದ ಶುಭಾಂಶು ಶುಲ್ಕ ನಿಮಗೆ ಮಾದರಿಯಾಗಬೇಕಿದೆ. ಪಠ್ಯದ ಓದಷ್ಟೇ ವಿಜ್ಞಾನದ ಅಧ್ಯಯನಕ್ಕೆ ಸಾಲದು. ಪಠ್ಯದ ಆಚೆ ಪುಸ್ತಕಗಳನ್ನು ಓದುವುದು, ಪ್ರಯೋಗಗಳನ್ನು ಮಾಡುವುದು ವಿಜ್ಞಾನದ ವಿದ್ಯಾರ್ಥಿಗಳಿಗೆ ತೀರ ಅಗತ್ಯವಾಗಿದೆ. ವಿದ್ಯಾರ್ಥಿಗಳು ಬರೀ ಅಧ್ಯಯನದಲ್ಲಿ ನಿರತರಾಗದೆ ಪ್ರಯೋಗ ಮಾಡುವ ಕೌಶಲ ಹೆಚ್ಚಾದಂತೆ ಭವಿಷ್ಯದಲ್ಲಿ ಅವಕಾಶಗಳು ಹೆಚ್ಚಿವೆ. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ಹೇಳಬೇಕಾಗಿರುವ ಮತ್ತೊಂದು ವಿಚಾರವೆಂದರೆ ವೈಜ್ಞಾನಿಕ ಮನೋಭಾವ. ಇದು ವಿಜ್ಞಾನದಿಂದ ಮತ್ತು ವಿಜ್ಞಾನ ವಿಧಾನದಿಂದ ಸಿಗುವ ಮನೋಭಾವ. ಇಂದಿನ ಸಾಮಾಜಿಕ ಬದುಕು ಸಂಕೀರ್ಣತೆಯಿಂದ ಕೂಡಿದೆ. ಇಂದು ಸಾದಾ ಇತ್ತು ಬದುಕಲು ಅಸಾಧ್ಯ. ಇಲ್ಲಿ ಹೆಜ್ಜೆ ಹೆಜ್ಜೆಗೆ ಚಿಂತನೆ ಅಗತ್ಯವಿದೆ. ಇಂತಹ ಚಿಂತನಶೀಲ ಯೋಚನೆಗೆ ವೈಜ್ಞಾನಿಕ ಮನೋಭಾವ ಬೇಕೇ ಬೇಕು. ವಿಜ್ಞಾನದ ಓದು ವ್ಯಕ್ತಿಯ ಯೋಚನಾ ಲಹರಿ ಬೆಳೆಸುತ್ತದೆ. ಇಂತಹ ಚಿಂತನೆ ವಿದ್ಯಾರ್ಥಿಗಳಲ್ಲಿ ನಾವು ಬೆಳೆಸಬೇಕಿದೆ. ಇಂದು ಜ್ಞಾನ ಬೆಳೆದರೂ ಶೋಷಣೆ ನಡೆಯುವುದು ನಮ್ಮ ನಡುವೆ ಕಂಡುಬರುತ್ತಿದೆ. ಇದಕ್ಕೆ ವೈಚಾರಿಕ ಚಿಂತನೆ ಅತ್ಯಗತ್ಯ. ವಿದ್ಯಾರ್ಥಿ ದೇಸಾಯ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ಯಾವುದೇ ವಿಭಾಗದ ವಿದ್ಯಾರ್ಥಿಗಳಾದರೂ ಮೂಲ ವಿಜ್ಞಾನದ ಕನಿಷ್ಠ ಪರಿಚಯ ಅಗತ್ಯ. ಏಕೆಂದರೆ ಅದು ವೈಜ್ಞಾನಿಕ ಮನೋಭಾವ ಬೆಳೆಸುತ್ತದೆ. 2 ನುಡಿಮುತ್ತುಗಳು. 1 ಜಗತ್ತಿನ ಅತಿ ದೊಡ್ಡ ಪ್ರಾರ್ಥನೆ ಎಂದರೆ ತಾಳ್ಮೆ. ಗೌತಮ ಬುದ್ಧ. 2 ಅನುಭವ ಎನ್ನುವುದು ಉತ್ತೀರ್ಣತೆಯಿಲ್ಲದ ಶಿಕ್ಷಣ. ಸಿ.ಎನ್. ಅಣ್ಣಾದೊರೈ.
3 ಅಪಮಾನ ಸಹಿಸುವುದು ಕಷ್ಟವಲ್ಲ, ಆದರೆ ಅದನ್ನು ಸಹಿಸಿಕೊಳ್ಳುವುದು ಅನ್ಯಾಯ. ರವೀಂದ್ರನಾಥ ಟ್ಯಾಗೋರ್. 4 ಯಾರ ಯೋಗ್ಯತೆಯನ್ನು ಅವರ ಲೋಪಗಳ ಆಧಾರದಿಂದ ನಿರ್ಣಯಿಸಬಾರದು. ಸ್ವಾಮಿ ವಿವೇಕಾನಂದ. 5 ಯಶಸ್ಸಿನ ಗುಟ್ಟು ಏನು ಗೊತ್ತೇ? ಹಿಡಿದ ಕೆಲಸವನ್ನು ಬಿಡದಿರುವುದು. ಗ್ಲೇಡರ್. 6 ಪುಸ್ತಕ ಪಾಂಡಿತ್ಯಕ್ಕಿಂತ ಅನುಭವಕ್ಕೆ ಹೆಚ್ಚಿನ ಬೆಲೆ. ಕ್ಯಾಡ್ಮನ್. 3 ವಿಜ್ಞಾನ ವಿಶೇಷ ಮಹಾನ್ ವಿಜ್ಞಾನಿಗಳ ತಪ್ಪುಗಳು, ಯಶಸ್ಸಿನ ದಾರಿದೀಪಗಳು. ಎಂತೆಂಥ ಮಹಾನ್ ವಿಜ್ಞಾನಿಗಳು ಕೂಡ ತಪ್ಪು ಮಾಡಿದ್ದಾರೆ. ಆದರೆ ಸೋಲೆ ಗೆಲುವಿನ ಸೋಪಾನ ಎಂಬ ತತ್ವವನ್ನು ನೆನಪಿಟ್ಟುಕೊಂಡು ಮರಳಿ ಯತ್ನವ ಮಾಡಿ ಸತ್ಯದರ್ಶನದ ಹಾದಿಯಲ್ಲಿ ನಡೆದಿದ್ದಾರೆ. ವಿಜ್ಞಾನ ಎಂಬುದು ನಿಂತ ನೀರಲ್ಲ. ದಿನೇ ದಿನೇ ಹೊಸ ಆವಿಷ್ಕಾರಗಳ ಮೂಲಕ ಮುನ್ನಡೆಯುತ್ತಿರುವ ವಿಜ್ಞಾನ ಜಗತ್ತಿನಲ್ಲಿ ಇಂದು ನಾವು ಕಂಡುಹಿಡಿದ ಸತ್ಯ ನಾಳೆಗೆ ಸುಳ್ಳಾಗಬಹುದು. ಏಕೆಂದರೆ ಹೊಸ ಹೊಸ ಸತ್ಯಗಳು ದಿನೇ ದಿನೇ ಗೋಚರವಾಗುತ್ತಲೇ ಇರುತ್ತವೆ. ಕೆಲವೊಮ್ಮೆ ಮಹಾನ್ ವಿಜ್ಞಾನಿಗಳು ಕಂಡುಕೊಂಡಿದ್ದು ಕೂಡ ತಪ್ಪಾಗಬಹುದು. ಇದರರ್ಥ ಅವರು ಕಂಡುಹಿಡಿದಿದ್ದೆಲ್ಲ ಸುಳ್ಳು ಅಥವಾ ವ್ಯರ್ಥ ಎಂದಲ್ಲ. ವಿಜ್ಞಾನದ ಮಹಾವೃಕ್ಷದಲ್ಲಿ ಎಷ್ಟೊಂದು ಅಸಂಖ್ಯರೆಂಬೆ ಕೊಂಬೆಗಳಿವೆ ಎಂದರೆ ಒಂದೊಂದನ್ನು ಕೂಲಂಕುಷವಾಗಿ ಅನ್ವೇಷಿಸುವಾಗ ತಪ್ಪುಗಳಾಗುವುದು ಸರ್ವೇ ಸಾಮಾನ್ಯ. ಕೆಲವೊಮ್ಮೆ ಹೊಸ ಸತ್ಯಗಳು ಗೋಚರಿಸಿದಾಗ ಹಿಂದಿನ ಸಿದ್ಧಾಂತಗಳು ಸಂಪೂರ್ಣ ತಪ್ಪೆಂದು ಸಾಬೀತಾಗಿರುವ ಉದಾಹರಣೆಗಳಿವೆ. ವಿಶ್ವದ ಉಗಮದ ಬಗ್ಗೆ ಇಂದು ಎಲ್ಲೆಡೆ ಒಪ್ಪಿತವಾಗಿರುವ ಸಿದ್ಧಾಂತವೆಂದರೆ ಮಹಾಸ್ಫೋಟ ಸಿದ್ಧಾಂತ, ಬಿಗ್ ಬ್ಯಾಂಗ್ ಥಿಯರಿ. ಎಡ್ವಿನ್ ಹಬಲ್ ಪ್ರತಿಪಾದಿಸಿದ ಈ ಸಿದ್ಧಾಂತ ನಮ್ಮ ವಿಶ್ವವು ಒಂದು ಬಿಂದುವಿನಲ್ಲಿ ಆರಂಭವಾಯಿತೆಂದು ಹೇಳುತ್ತದೆ. ಸುಮಾರು 13.7 ಶತಕೋಟಿ ವರ್ಷಗಳ ಹಿಂದೆ ಜಗತ್ತಿನ ಸಕಲ ದ್ರವ್ಯರಾಶಿ ಎಲ್ಲವೂ ಒಂದು ಅನಂತುಷ್ಣತೆಯ ಬಿಂದುವಿನಲ್ಲಿ ಕೇಂದ್ರೀಕೃತವಾಗಿತ್ತು. ಆ ಬಿಂದು ಮಹಾಸ್ಫೋಟದಲ್ಲಿ ಸಿಡಿದು ಎಲ್ಲ ದ್ರವ್ಯರಾಶಿಯು ಎಲ್ಲ ದಿಕ್ಕುಗಳಿಗೂ ಎರಚಲ್ಪಟ್ಟಿತು. ಅಂದಿನಿಂದ ಇಂದಿನವರೆಗೂ ವಿಶ್ವ ವಿಸ್ತರಿಸುತ್ತಲೇ ಇದೆ ಎಂಬುದು ಈ ಮಹಾಸ್ಫೋಟ ಸಿದ್ಧಾಂತದ ತಿರುಳು. ಆದರೆ ಇದಕ್ಕೆ ಪ್ರತಿಯಾಗಿ ಫ್ರೆಡ್ ಹಾಯಲ್ ಹಾಗೂ ನಮ್ಮ ದೇಶದ ಜಯಂತ್ ವಿಷ್ಣು ನಾರ್ನೀಕರ್ ಎಂಬ ವಿಜ್ಞಾನಿಗಳು ಸ್ಥಿರ ವಿಶ್ವ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಇದು ನಮಗೆ ಸಿಕ್ಕಿರುವ ಪುರಾವೆಗಳು ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನೇ ಸರಿ ಎಂದು ಸಾಬೀತುಪಡಿಸಿವೆ. ವಿಶ್ವ ವಿಸ್ತರಿಸುತ್ತಿದೆಯೇ? ವಿಶ್ವವು ವಿಸ್ತರಿಸುತ್ತಿದೆ ಎಂದು ಮೊದಲ ಬಾರಿಗೆ ಎಡ್ವಿನ್ ಹಬಲ್ ಹೇಳಿದ್ದು 1924ರಲ್ಲಿ. ಆದರೆ ಸರ್ ಆಲ್ಬರ್ಟ್ ಐನ್ಸ್ಟೈನ್ 1915ರಲ್ಲಿ ಸಾಮಾನ್ಯ ಸಾಪೇಕ್ಷತಾ ಸಿದ್ಧಾಂತವನ್ನು ಪ್ರತಿಪಾದಿಸಿದಾಗ ಇದು ಗೊತ್ತಿರಲಿಲ್ಲ. ಆದರೆ ಐನ್ಸ್ಟೈನ್ ತನ್ನ ಸಾಪೇಕ್ಷತಾ ಸಿದ್ಧಾಂತದ ಪ್ರಕಾರ ಲೆಕ್ಕಾಚಾರಗಳನ್ನು ಮಾಡಿದಾಗ ಅನೇಕ ದೋಷಗಳು ಕಂಡುಬಂದವು. ಇದಕ್ಕೆ ಕಾರಣ ಅವನು ವಿಶ್ವವು ಸ್ಥಿರವಾಗಿದೆ ಎಂದು ಭಾವಿಸಿದ್ದೇ ಆಗಿತ್ತು. ಆದರೆ ಸಾಪೇಕ್ಷತಾ ಸಿದ್ಧಾಂತದಲ್ಲಿ ತಪ್ಪಿಲ್ಲವೆಂಬುದು ಕೂಡ ಸಾಬೀತಾಗಿತ್ತು. ಹಾಗಾದರೆ ತಪ್ಪಾಗಿದ್ದು ಎಲ್ಲಿ? ಇದು ಐನ್ಸ್ಟೈನ್ಗೂ ಹೊಳೆಯಲಿಲ್ಲ. ಆದ್ದರಿಂದ ಅವರು ತಮ್ಮ ಸಮೀಕರಣಗಳಲ್ಲಿ ಕಾಸ್ಮೋಲಾಜಿಕಲ್ ಕಾನ್ಸ್ಟಂಟ್ ಎಂಬ ಸ್ಥಿರಾಂಕವನ್ನು ಪ್ರತಿಪಾದಿಸಿದರು. ಈ ಸ್ಥಿರಾಂಕವನ್ನು ಸಮೀಕರಣಗಳಲ್ಲಿ ಬಳಸಿದಾಗ ಸಾಪೇಕ್ಷತಾ ಸಿದ್ಧಾಂತದ ಪ್ರಕಾರ ಸಮೀಕರಣಗಳು ಸರಿಯಾಗಿ ಹೊಂದಿಕೊಂಡವು. ಆದರೆ ಎಡ್ವಿನ್ ಹಬಲ್ ವಿಶ್ವ ವಿಸ್ತರಿಸುತ್ತಿದೆ ಎಂದು ಸಾಬೀತುಪಡಿಸಿದಾಗ ಈ ಕಾಸ್ಮೋಲಾಜಿಕಲ್ ಕಾನ್ಸ್ಟಂಟ್ನ ಮಹತ್ವ ಇಲ್ಲವಾಯಿತು. ಐನ್ಸ್ಟೈನ್ ಇದನ್ನು ತಮ್ಮ ಜೀವನದ ಅತಿ ದೊಡ್ಡ ತಪ್ಪು ಎಂದು ಪ್ರಾಮಾಣಿಕವಾಗಿ ಒಪ್ಪಿಕೊಂಡರು. ಇದು ಐನ್ಸ್ಟೈನ್ನ ದೊಡ್ಡತನವನ್ನು ಕೂಡ ತೋರಿಸುತ್ತದೆ. ಏಕೆಂದರೆ ತಾನು ಅಂತ ದೊಡ್ಡ ವಿಜ್ಞಾನಿಯಾಗಿದ್ದರೂ ತಪ್ಪು ಮಾಡಿದ್ದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡರು. ಆದರೆ ಮುಂದಿನ ದಿನಗಳಲ್ಲಿ ವಿಜ್ಞಾನಿಗಳು ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿಗಳನ್ನು, ಕೃಷ್ಣ ದ್ರವ್ಯ ಮತ್ತು ಕೃಷ್ಣ ಶಕ್ತಿ ವಿವರಿಸಲು ಸ್ಥಿರಾಂಕದ ನೆರವು ಪಡೆದುಕೊಂಡರು. ವಿಶ್ವ ಸ್ಥಿರವಾಗಿದೆಯೇ? ಇನ್ನೊಂದು ದೊಡ್ಡ ಭೂಕಂಪ ಎಬ್ಬಿಸಿದ ಸಿದ್ಧಾಂತವೆಂದರೆ ಫ್ರೆಡ್ ಹಾಯಲ್ ಮತ್ತು ಜಯಂತ್ ನಾರ್ನೀಕರ್ ಅವರ ಸ್ಥಿರ ಸ್ಥಿತಿ ಸ್ಟೇಡಿ ಸ್ಟೇಟ್ ಯೂನಿವರ್ಸ್ ಸಿದ್ಧಾಂತ. ಇದರ ಪ್ರಕಾರ ವಿಶ್ವ ವಿಸ್ತರಿಸುತ್ತಿದೆ ಎಂಬುದು ಸರಿಯಲ್ಲ. ವಿಶ್ವವು ಹಿಂದೆಯೂ ಕೂಡ ಹೀಗೆ ಇತ್ತು ಮತ್ತು ಮುಂದೆಯೂ ಹೀಗೆ ಇರಲಿದೆ. ಅಂದರೆ ಜಗತ್ತಿನಲ್ಲಿರುವ ನಕ್ಷತ್ರಗಳ ಸಂಖ್ಯೆ ಬಹುಪಾಲು ಸ್ಥಿರವಾಗಿರುತ್ತದೆ. ನಕ್ಷತ್ರಗಳು ಸಾಯುತ್ತಿದ್ದಂತೆ ಹೊಸ ನಕ್ಷತ್ರಗಳು ಹುಟ್ಟುತ್ತಲೂ ಇರುತ್ತವೆ. ವಿಶ್ವವು ಅನಾದಿ ಕಾಲದಿಂದಲೂ ಹೀಗೆಯೇ ಇದೆ, ಮುಂದೆಯೂ ಹೀಗೆಯೇ ಇರಲಿದೆ. ಇದು ಒಂದು ಬಿಂದುವಿನಿಂದ ಸ್ಫೋಟವಾಗಿ ಆರಂಭವಾಯಿತೆಂದಾಗಲಿ ಅಥವಾ ಇಂದು ಕ್ಷಣ ಕ್ಷಣಕ್ಕೂ ವಿಸ್ತರಿಸುತ್ತಿದೆ ಎಂಬುದಾಗಲಿ ಸರಿಯಲ್ಲ. ವಿಶ್ವದ ವಿಸ್ತಾರ ಹೆಚ್ಚು ಕಡಿಮೆ ಸ್ಥಿರವಾಗಿದೆ ಎಂಬುದು ಈ ಸಿದ್ಧಾಂತದ ಪ್ರತಿಪಾದನೆ.
ಇದನ್ನು ಅವರು ಒಂದು ಬೃಹತ್ ಹುಲ್ಲುಗಾವಲಿಗೆ ಹೋಲಿಸಿದರು. ಹುಲ್ಲುಗಾವಲಿನಲ್ಲಿ ಹುಲ್ಲಿನ ಎಸಳುಗಳು ಸಾಯುತ್ತಿರುತ್ತವೆ ಹಾಗೂ ಹುಟ್ಟುತ್ತಿರುತ್ತವೆ. ಆದರೆ ಅದರಲ್ಲಿರುವ ಒಟ್ಟಾರೆ ಹುಲ್ಲೆಸಳುಗಳ ಸಂಖ್ಯೆ ಬಹುಪಾಲು ಒಂದೇ ಆಗಿರುತ್ತದೆ ಎಂಬುದೇ ಇದರ ಅರ್ಥವಾಗಿತ್ತು. ಆದರೆ ಎಡ್ವಿನ್ ಹಬಲ್ನ ಮಹಾಸ್ಫೋಟ ಸಿದ್ಧಾಂತಕ್ಕೆ ಸಾಕಷ್ಟು ಪುರಾವೆಗಳು ದೊರೆತಿವೆ. ಮಹಾಸ್ಫೋಟ ಸಂಭವಿಸಿದ ಕಾಲವನ್ನು ವಿಜ್ಞಾನಿಗಳು ಬಹುತೇಕ ನಿಖರವಾಗಿ ಲೆಕ್ಕ ಹಾಕಿದ್ದಾರೆ. ಹಾಗಾಗಿ ಈಗ ಮಹಾಸ್ಫೋಟ ಸಿದ್ಧಾಂತದ್ದೇ ಮೇಲುಗೈಯಾಗಿದೆ. ಇದಕ್ಕೆ ದೊರೆತಿರುವ ಪುರಾವೆಗಳಲ್ಲಿ ನಕ್ಷತ್ರಗಳ ರೆಡ್ಶಿಫ್ಟ್ ಬಹಳ ಮುಖ್ಯವಾದದ್ದು. ರೆಡ್ಶಿಫ್ಟ್ ಎಂದರೆ ದೂರದ ನಕ್ಷತ್ರಗಳ ಬೆಳಕಿನ ರೋಹಿತದಲ್ಲಿ ಗೆರೆಗಳು ಕೆಂಪು ಬಣ್ಣದ ಕಡೆಗೆ ಸರಿಯುತ್ತಿರುವಂತೆ ಕಾಣುತ್ತವೆ. ಇದು ಡೊಪ್ಲರ್ ಪರಿಣಾಮದ ಕಾರಣ ಹೀಗೆ ಕಾಣುತ್ತದೆ. ಏಕೆಂದರೆ ಈ ನಕ್ಷತ್ರಗಳು ನಮ್ಮಿಂದ ದೂರ ಸರಿಯುತ್ತಿವೆ. ಹಾಗಾಗಿ ಅವುಗಳ ಬೆಳಕಿನ ಆವರ್ತನಾಂಕ ಫ್ರೀಕ್ವೆನ್ಸಿ ಕಡಿಮೆಯಾಗುತ್ತಿರುವಂತೆ ನಮಗೆ ತೋರುತ್ತದೆ. ಬೆಳಕಿನಲ್ಲಿ ಕೆಂಬಣ್ಣದ ಫ್ರೀಕ್ವೆನ್ಸಿ ಅತ್ಯಂತ ಕಡಿಮೆ ಇರುವುದರಿಂದ ರೋಹಿತ್ಯದ ಗೆರೆಗಳ ಆವರ್ತನಾಂಕ ಕಡಿಮೆಯಾದಂತೆಲ್ಲ ಅವು ಕೆಂಪಿನತ್ತ ಸರಿಯುತ್ತಿರುವಂತೆ ನಮಗೆ ಕಾಣುತ್ತದೆ. ಇದುವರೆಗೆ ನಮಗೆ ಕಂಡಿರುವ ಎಲ್ಲ ದೂರದ ನಕ್ಷತ್ರಗಳಲ್ಲೂ ರೆಡ್ಶಿಫ್ಟ್ ವಿದ್ಯಮಾನವನ್ನು ಪತ್ತೆ ಹಚ್ಚಿದ್ದೇವೆ. ನಕ್ಷತ್ರಗಳ ದೂರ ಹೆಚ್ಚಿದಂತೆಲ್ಲ ರೆಡ್ಶಿಫ್ಟ್ನ ಪ್ರಮಾಣ ಕೂಡ ಹೆಚ್ಚುತ್ತಿದೆ. ಅಂದರೆ ದೂರದ ನಕ್ಷತ್ರಗಳು ಹೆಚ್ಚು ವೇಗವಾಗಿ ನಮ್ಮಿಂದ ದೂರ ಸರಿಯುತ್ತಿವೆ ಎಂದರ್ಥ. ಕಾಸ್ಮಿಕ್ ಬ್ಯಾಕ್ ಗ್ರೌಂಡ್ ರೇಡಿಯೇಷನ್, ವಿಶ್ವವನ್ನೆಲ್ಲ ಆವರಿಸಿರುವ ಅಲೆಗಳ ಸಮುದ್ರ ಕೂಡ ಈ ಮಹಾಸ್ಫೋಟಕ್ಕೆ ಪುರಾವೆ ಒದಗಿಸಿದ ಇನ್ನೊಂದು ಅಂಶ. ಸಾಮಾನ್ಯ ದೂರದರ್ಶಕಗಳ ಕಣ್ಣಿಗೆ ಖಾಲಿಯಾಗಿ ಕಾಣುವ ವಿಶ್ವದ ನಕ್ಷತ್ರ ಮತ್ತು ಗ್ಯಾಲಕ್ಸಿಗಳ ನಡುವಿನ ಖಾಲಿ ಜಾಗ ಸೂಕ್ಷ್ಮವಾದ ರೇಡಿಯೋ ದೂರದರ್ಶಕಗಳ ಕಣ್ಣಿಗೆ ಖಾಲಿಯಾಗಿ ಕಾಣುವುದಿಲ್ಲ. ವಿಶ್ವದ ಎಲ್ಲೆಡೆ ಬಹುತೇಕ ಸಮನಾಗಿ ಹರಡಿರುವ ವಿಕಿರಣಗಳನ್ನು ಈ ದೂರದರ್ಶಕಗಳು ಗುರುತಿಸಿವೆ. ಈ ವಿಕಿರಣಗಳು ಬಿಗ್ ಬ್ಯಾಂಗ್ನ ಸಂದರ್ಭದಲ್ಲಿ ಎಲ್ಲೆಡೆ ಎರಚಲ್ಪಟ್ಟ ವಿಕಿರಣಗಳೇ ಹೊರತು ಬೇರೇನೂ ಅಲ್ಲ ಎಂದು ಸಾಬೀತಾಗಿದೆ. ಇದು ಕೂಡ ಮಹಾಸ್ಫೋಟವನ್ನು ಸಮರ್ಥಿಸುವಂತ ಇನ್ನೊಂದು ಪುರಾವೆ. ಹೀಗಾಗಿ ಸದ್ಯಕ್ಕೆ ಮಹಾಸ್ಫೋಟ ಸಿದ್ಧಾಂತವಾದಿಗಳ ಕೈಮೇಲಾಗಿದ್ದು ಸ್ಥಿರ ಸ್ಥಿತಿಯ ವಿಶ್ವದ ಸಿದ್ಧಾಂತ ತೆರೆಮರೆಗೆ ಸರಿದಿದೆ. ಸದ್ಯದ ಮಟ್ಟಿಗೆ ಅದು ತಪ್ಪೆಂದು ಸಾಬೀತಾಗಿದ್ದು ಮುಂದೇನೂ ಗೊತ್ತಿಲ್ಲ. ಬೆಳಕು ಹೇಗೆ ಪ್ರವಹಿಸುತ್ತದೆ? ಶಬ್ದವು ಗಾಳಿಯಲ್ಲಿ ಪ್ರವಹಿಸುತ್ತದೆ. ಅದೇ ರೀತಿ ನೀರಿನಲ್ಲಿ ಮತ್ತು ಘನವಸ್ತುಗಳಲ್ಲೂ ಶಬ್ದವು ಪ್ರವಹಿಸುತ್ತದೆ ಎಂದು ನಮಗೆ ತಿಳಿದಿದೆ. ಆದರೆ ಬೆಳಕು ಯಾವುದರಲ್ಲಿ ಪ್ರವಹಿಸುತ್ತದೆ? ಸೂರ್ಯನ ಬೆಳಕು ಭೂಮಿಯತ್ತ ಹೇಗೆ ಪ್ರವಹಿಸುತ್ತದೆ? ಅದೇ ರೀತಿ ಬೇರೆ ಬೇರೆ ನಕ್ಷತ್ರಗಳ ಬೆಳಕು ವಿಶ್ವದಲ್ಲಿ ಹೇಗೆ ಪ್ರವಹಿಸುತ್ತದೆ? ಈ ಪ್ರಶ್ನೆ ನ್ಯೂಟನ್ ಸೇರಿದಂತೆ ಮಹಾನ್ ವಿಜ್ಞಾನಿಗಳನ್ನೆಲ್ಲ ಕಾಡಿತ್ತು. ಅದಕ್ಕೆ ಪರಿಹಾರ ಮಾತ್ರ ಸಿಗಲಿಲ್ಲ. ಬೆಳಕು ಅಲೆಗಳ ರೂಪದಲ್ಲಿ ಪ್ರವಹಿಸುತ್ತದೆ ಎಂದು ಕ್ರಿಶ್ಚಿಯನ್ ಹೈಗನ್ಸ್ ಹೇಳಿದ. ಮುಂದೆ ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್ ಎಂಬಾತ ಬೆಳಕು ವಿದ್ಯುದಯಸ್ಕಾಂತೀಯ ಅಲೆಗಳ ರೂಪ ಎಂದು ಸಾಬೀತುಪಡಿಸಿದ. ಆದರೆ ಹೈಗನ್ಸ್ ಅದನ್ನು ಅಲೆಗಳು ಎಂದು ಮೊದಲಿಗೆ ಹೇಳಿದಾಗ ಅದು ಪ್ರವಹಿಸಲು ಯಾವ ಮಾಧ್ಯಮ ಅಗತ್ಯವಿದೆ ಎಂದು ಗೊತ್ತಿರಲಿಲ್ಲ. ಹಾಗಾಗಿ ಇಡೀ ವಿಶ್ವದಲ್ಲಿ ಈಥರ್ ಎಂಬ ವಸ್ತುವೊಂದು ಹರಡಿದೆ ಎಂದು ಹೈಗನ್ಸ್ ಹೇಳಿದ. ಈ ವಸ್ತು ಬೆಳಕು ಸೇರಿದಂತೆ ಯಾವುದೇ ವಸ್ತುವಿನ ಚಲನೆಗೆ ಯಾವುದೇ ಪ್ರತಿರೋಧ ಒಡ್ಡುವುದಿಲ್ಲ. ಸರ್ ಐಸಾಕ್ ನ್ಯೂಟನ್ ಕೂಡ ತನ್ನ ಗುರುತ್ವ ಬಲದ ಸಿದ್ಧಾಂತವನ್ನು ಪ್ರತಿಪಾದಿಸಲು ಈಥರ್ ಮಾಧ್ಯಮವನ್ನು ತೆಗೆದುಕೊಂಡರು. ವಸ್ತುವಿನಿಂದ ವಸ್ತುವಿಗೆ ಗುರುತ್ವ ಸೆಳೆತದ ಬಲ ಈಥರ್ನ ಮುಖಾಂತರವೇ ಹರಿಯುತ್ತದೆ ಎಂದು ಅವರು ಹೇಳಿದರು. ಆದರೆ ಈಥರ್ನ ಅಸ್ತಿತ್ವವನ್ನು ಸಾಬೀತುಪಡಿಸಲು ಯಾವ ವಿಜ್ಞಾನಿಯೂ ಯಶಸ್ವಿಯಾಗಲಿಲ್ಲ. ಕೊನೆಗೆ ಮೈಕಲ್ಸನ್ ಮತ್ತು ಮಾರ್ಲೆ ಎಂಬ ವಿಜ್ಞಾನಿಗಳು ನಡೆಸಿದ ಪ್ರಯೋಗದಲ್ಲಿ ಇಂತಹ ಯಾವುದೇ ಮಾಧ್ಯಮ ಇಲ್ಲ ಎಂದು ದೃಢಪಟ್ಟಿತು. ಜೊತೆಗೆ ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್ ಬೆಳಕು ಶೂನ್ಯದಲ್ಲೂ ಪ್ರವಹಿಸಬಲ್ಲ ವಿದ್ಯುದಯಸ್ಕಾಂತೀಯ ಅಲೆಗಳ ರೂಪ ಎಂದು ಸಾಬೀತುಪಡಿಸಿದ ಮೇಲೆ ಈಥರ್ ಎಂಬ ಯಾವುದೇ ಮಾಧ್ಯಮದ ಅವಶ್ಯಕತೆಯಿಲ್ಲವೆಂದು ಸ್ಪಷ್ಟವಾಯಿತು. ಹಾಗಾಗಿ ಇಂದು ಈಥರ್ ಎಂಬ ಯಾವುದೇ ವಸ್ತು ವಿಶ್ವದಲ್ಲಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಭೂಮಿಯ ವಯಸ್ಸು ಎಷ್ಟು? ಮನುಷ್ಯನನ್ನು ದೀರ್ಘಕಾಲದಿಂದ ಕಾಡುತ್ತಿದ್ದ ಇನ್ನೊಂದು ಪ್ರಶ್ನೆ ಎಂದರೆ ಭೂಮಿಯ ವಯಸ್ಸು. ರೇಡಿಯೋ ವಿಕಿರಣಶೀಲ ವಸ್ತುಗಳ ನೆರವಿನಿಂದ ಭೂಮಿಯ ವಯಸ್ಸು ಸುಮಾರು 460 ಕೋಟಿ ವರ್ಷಗಳೆಂದು ನಿರ್ಧರಿಸಲಾಗಿದೆ. ಆದರೆ ಬಹಳ ಹಿಂದೆ ರೇಡಿಯೋ ವಿಕಿರಣಶೀಲತೆಯ ಬಗ್ಗೆ ಮನುಷ್ಯರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಭೂಮಿಯ ವಯಸ್ಸನ್ನು ಕಂಡುಹಿಡಿಯಲು ಬೇರೆ ವಿಧಾನಗಳನ್ನು ಅನುಸರಿಸಬೇಕಾಗಿತ್ತು. ಲಾರ್ಡ್ ಕೆಲ್ವಿನ್ ಮತ್ತು ವಿಲಿಯಂ ಥಾಮ್ಸನ್ ಎಂಬ ಇಬ್ಬರು ವಿಜ್ಞಾನಿಗಳು ಇದರ ಬಗ್ಗೆ ತಲೆಕೆಡಿಸಿಕೊಂಡರು.
ಕೆಲ್ವಿನ್ ಭೂಮಿ ಒಂದು ಬಿಸಿಯಾದ ಚೆಂಡಿನಂತೆ ಆರಂಭವಾಯಿತೆಂದು ಭಾವಿಸಿದ. ಹಾಗಾದರೆ ಅದು ಇಂದಿನ ಉಷ್ಣತೆಗೆ ತಣ್ಣಗಾಗಲು ಬೇಕಾಗುವ ಕಾಲ ಎಷ್ಟು ಎಂದು ಯೋಚಿಸಿದ. ಒಂದು ಬಿಸಿಯಾದ ಲೋಹದ ಪಾತ್ರೆಯನ್ನು ನೆಲದ ಮೇಲೆ ಇಟ್ಟರೆ ಅದು ನಿಧಾನವಾಗಿ ತಣ್ಣಗಾಗುತ್ತದೆ ಅಲ್ಲವೇ? ಅದರ ಮೂಲಕ ಶಾಖ ಹೇಗೆ ನಷ್ಟವಾಗುತ್ತದೆ ಎಂದು ಅದರ ಗಾತ್ರ, ಸುತ್ತಲಿನ ವಾತಾವರಣ ಇತ್ಯಾದಿಗಳ ಆಧಾರದ ಮೇಲೆ ಲೆಕ್ಕ ಹಾಕಬಹುದು. ಅದೇ ರೀತಿ ಭೂಮಿಯ ವಿಷಯದಲ್ಲೂ ಲೆಕ್ಕ ಹಾಕಿದ ಕೆಲ್ವಿನ್, ಇದರ ಆಧಾರದ ಮೇಲೆ ಭೂಮಿ ಸುಮಾರು 2 ರಿಂದ 40 ಕೋಟಿ ವರ್ಷಗಳಷ್ಟು ಹಳೆಯದು ಎಂದು ಹೇಳಿದ. ಅಂದರೆ ಈ ಲೆಕ್ಕಾಚಾರಗಳ ಪ್ರಕಾರ ಭೂಮಿಯ ಸರಾಸರಿ ವಯಸ್ಸು ಕೆಲವು 10-20 ಅಥವಾ ಹೆಚ್ಚೆಂದರೆ 50 ಕೋಟಿ ವರ್ಷಗಳು ಇರಬಹುದು ಎಂದು ತಿಳಿಯಿತು. ಮೊದಲಿಗೆ ಇದನ್ನು ಎಲ್ಲರೂ ಒಪ್ಪಿಕೊಂಡರು. ಆದರೆ ಜೀವವಿಜ್ಞಾನಿಗಳಿಗೆ ಸಮಸ್ಯೆ ಶುರುವಾಯಿತು. ಭೂಮಿಯ ಮೇಲೆ ಜೀವಿಗಳ ಉಗಮವಾಗಿ ವಿಕಾಸ ಸಂಭವಿಸುತ್ತಿದೆಯಲ್ಲ? ಈ ವಿಕಾಸವೆಂಬುದು ಬಹಳ ನಿಧಾನ ಗತಿಯ ಪ್ರಕ್ರಿಯೆ. ಇಂದು ಭೂಮಿಯ ಮೇಲಿರುವ ಲಕ್ಷಾಂತರ ಜೀವಿಗಳ ವೈವಿಧ್ಯದ ವಿಕಾಸಕ್ಕೆ 16 ಕೋಟಿ ವರ್ಷಗಳ ಅವಧಿ ಏನೇನು ಸಾಲದು ಎಂಬುದು ಜೀವವಿಜ್ಞಾನಿಗಳ ವಾದವಾಗಿತ್ತು. ಮುಂದೆ ವಿಕಿರಣಶೀಲತೆಯನ್ನು ಕಂಡುಹಿಡಿದಾಗ ಭೂಮಿಯ ವಯಸ್ಸನ್ನು ನಿಖರವಾಗಿ ತಿಳಿದುಕೊಳ್ಳಲು ಸಾಧ್ಯವಾಯಿತು. ಹಾಗಾದರೆ ಕೆಲ್ವಿನ್ ಮತ್ತು ಥಾಮ್ಸನ್ ತಪ್ಪು ಮಾಡಿದ್ದಲ್ಲಿ? ಅವರ ಲೆಕ್ಕಾಚಾರ ತಪ್ಪಾಗಿತ್ತೇ? ಶಾಖ ನಷ್ಟವಾಗುವ ಪ್ರಕ್ರಿಯೆಯನ್ನು ಅವರು ತಪ್ಪಾಗಿ ನಿರ್ಧರಿಸಿದರೆ? ಖಂಡಿತ ಇಲ್ಲ. ಅವರ ಲೆಕ್ಕಾಚಾರ ಸರಿಯಾದ ಮಾರ್ಗದಲ್ಲೇ ಇತ್ತು. ಆದರೆ ವಿಕಿರಣಶೀಲತೆಯ ಬಗ್ಗೆ ಆಗ ಗೊತ್ತಿಲ್ಲದಿದ್ದರಿಂದ ಭೂಮಿಯ ಒಳಗಿನ ವಿಕಿರಣಶೀಲ ಧಾತುಗಳಾದ ಯುರೇನಿಯಂ, ಪ್ಲೂಟೋನಿಯಂ, ರೇಡಿಯಂ, ಪೊಲೋನಿಯಂ ಇತ್ಯಾದಿಗಳ ವಿಕಿರಣದಿಂದ ಹೊರಹೊಮ್ಮುತ್ತಿದ್ದ ಶಾಖವನ್ನು ಅವರು ಗಣನೆಗೆ ತೆಗೆದುಕೊಂಡಿರಲಿಲ್ಲ. ಹಾಗಾಗಿ ಅವರ ಲೆಕ್ಕಾಚಾರಕ್ಕೂ ಭೂಮಿಯ ನಿಜವಾದ ವಯಸ್ಸಿಗೂ ಅಜಗಜಾಂತರ ಕಂಡುಬಂದಿತು. ಸೂರ್ಯ ಹುಟ್ಟಿದ್ದು ಯಾವಾಗ? ಕೆಲ್ವಿನ್ ಸೂರ್ಯನ ವಯಸ್ಸಿನ ಬಗ್ಗೆಗೂ ತನ್ನದೇ ಆದ ರೀತಿಯಲ್ಲಿ ಲೆಕ್ಕಾಚಾರ ಮಾಡಿದ. ಅವನ ಪ್ರಕಾರ ಸೂರ್ಯನ ಶಕ್ತಿ ಉತ್ಪಾದನೆಯಾಗುತ್ತಿರುವುದು ಗುರುತ್ವ ಕುಸಿತದ ಮೂಲಕ. ಅಂದರೆ ಸೂರ್ಯ ತನ್ನದೇ ಗುರುತ್ವಕ್ಕೆ ತಾನು ಕುಸಿಯುತ್ತಾ ಅದರ ಮೂಲಕ ಶಕ್ತಿ ಉತ್ಪಾದನೆ ಮಾಡುತ್ತಿದೆ ಎಂಬುದು ಅವನ ಊಹೆಯಾಗಿತ್ತು. ಅದರ ಆಧಾರದ ಮೇಲೆ ಇಂದು ಸೂರ್ಯನಿಂದ ಬಿಡುಗಡೆಯಾಗುತ್ತಿರುವ ಶಕ್ತಿಯನ್ನು ಆಧಾರವಾಗಿಟ್ಟುಕೊಂಡು ಸೂರ್ಯನ ಆಯಸ್ಸು ಸುಮಾರು 2 ಕೋಟಿ ವರ್ಷಗಳೆಂದು ಅಂದಾಜಿಸಿದ. ಆದರೆ ಭೂಮಿಗೆ ಶಕ್ತಿಯ ಮೂಲವೇ ಸೂರ್ಯ. ಎಲ್ಲ ಜೀವಿಗಳಿಗೂ ಸೂರ್ಯನೇ ಜೀವನಾಧಾರ. ಜೀವಿಗಳ ವಿಕಾಸಕ್ಕೆ 2 ಕೋಟಿ ವರ್ಷಗಳು ಸಾಲದೆಂದು ಖಚಿತವಾದ ಮೇಲೆ ಸೂರ್ಯನ ಆಯಸ್ಸು ಕೂಡ ಅದಕ್ಕಿಂತ ಹೆಚ್ಚಾಗಿರಲೇಬೇಕಲ್ಲವೇ? ಹಾಗಾದರೆ ಸೂರ್ಯನ ನಿಖರವಾದ ಆಯಸ್ಸು ಎಷ್ಟು? ಈ ಪ್ರಶ್ನೆಗೆ ಉತ್ತರಿಸಲು ಅಂದು ಸೂರ್ಯನಲ್ಲಿ ಶಕ್ತಿ ಉತ್ಪಾದನೆ ಹೇಗೆ ಆಗುತ್ತಿದೆ ಎಂಬುದೇ ತಿಳಿದಿರಲಿಲ್ಲ. ಒಂದು ವೇಳೆ ಸೂರ್ಯನ ಸಂಪೂರ್ಣ ದ್ರವ್ಯರಾಶಿ ಕಲ್ಲಿದ್ದಲಿನಿಂದಲೇ ಆಗಿದ್ದರೆ ಅದು 1000 ವರ್ಷಗಳಲ್ಲೇ ಮುಗಿದು ಹೋಗುತ್ತಿತ್ತು. ಅನಂತರ ಅದರ ಬೆಳಕಿನ ರೋಹಿತಗಳನ್ನು ಅಭ್ಯಾಸ ಮಾಡಿದ ಮೇಲೆ ಸೂರ್ಯನ ಶಕ್ತಿಯ ಮೂಲ ಜಲಜನಕದ ಬೈಜಿಕ ಸಮ್ಮಿಳನ ಎಂದು ಗೊತ್ತಾದ ಮೇಲೆ ಸೂರ್ಯನ ವಯಸ್ಸು ಕೂಡ 460 ಕೋಟಿ ವರ್ಷಗಳೆಂದು ತಿಳಿದು ಬಂತು. ಇಂದಿನ ಅನೇಕ ಆಧುನಿಕ ವಿಧಾನಗಳ ಮೂಲಕ ಮಾಡಿದ ಲೆಕ್ಕಾಚಾರಗಳು ಇದನ್ನೇ ಸಮರ್ಥಿಸುತ್ತದೆ. ಹಾಗಾಗಿ ಇದು ಬಹುತೇಕ ಸರಿ ಎಂದು ಒಪ್ಪಿಕೊಳ್ಳಬಹುದು. ವಿಶ್ವಸ್ಫೋಟ ಸಿದ್ಧಾಂತವನ್ನು ಪ್ರತಿಪಾದಿಸಿ ವಿಶಾಲ ವಿಶ್ವದ ಬಗ್ಗೆ ನಮ್ಮ ಅರಿವನ್ನು ಹೆಚ್ಚಿಸಿದ ಎಡ್ವಿನ್ ಹೆಬಲ್ ಕೂಡ ತಪ್ಪು ಮಾಡಿದ್ದ. ಅವನು ವಿಶ್ವ ವಿಸ್ತರಿಸುತ್ತಿರುವ ವೇಗವನ್ನು ಅಂದಾಜಿಸಿ ವಿಶ್ವದ ಆಯಸ್ಸನ್ನು ನಿರ್ಧರಿಸಲು ಪ್ರಯತ್ನಿಸಿದ. ಅವನು ಹೆಬಲ್ ನಿಯತಾಂಕ ಎಂಬ ಒಂದು ನಿಯತಾಂಕವನ್ನು ಇಟ್ಟುಕೊಂಡು ಅದರ ಆಧಾರದ ಮೇಲೆ ವಿಶ್ವ ವಿಸ್ತರಿಸುತ್ತಿರುವ ವೇಗದ ಲೆಕ್ಕಾಚಾರ ಮಾಡಿದ. ಅವನ ಮೊದಲಿನ ಲೆಕ್ಕಾಚಾರಗಳ ಪ್ರಕಾರ ವಿಶ್ವ ವಿಸ್ತರಿಸುತ್ತಿರುವ ವೇಗ 10 ಲಕ್ಷ ವರ್ಷಗಳಿಗೆ ಪ್ರತಿ ಸೆಕೆಂಡಿಗೆ 160 ಕಿಮಿಗಳಷ್ಟು ಹೆಚ್ಚುತ್ತದೆ ಎಂಬ ಅಂದಾಜು ಸಿಕ್ಕಿತು. ಇದನ್ನೇ ಹಬಲ್ ನಿಯತಾಂಕ, ಹಬಲ್ ಕಾನ್ಸ್ಟಂಟ್ ಎಂದು ಕರೆಯಲಾಯಿತು. ಆದರೆ ಅವನಿಗೆ 1929ರಲ್ಲಿ ವಿಶ್ವದ ವಯಸ್ಸು ಸುಮಾರು 200 ಕೋಟಿ ವರ್ಷಗಳೆಂದು ಇದರಿಂದ ಉತ್ತರ ಸಿಕ್ಕಿತು. ಆದರೆ ವರ್ಷವೇ ಭೂಮಿಯ ಆಯಸ್ಸು ಸುಮಾರು 400 ರಿಂದ 500 ಕೋಟಿ ವರ್ಷಗಳೆಂದು ರೇಡಿಯೋ ಕಾರ್ಬನ್ ಡೇಟಿಂಗ್ ವಿಧಾನದಿಂದ ಸಾಬೀತಾಯಿತು. ವಿಶ್ವದ ಆಯಸ್ಸು ಭೂಮಿಯ ಆಯಸ್ಸಿಗಿಂತ ಕಡಿಮೆ ಇರಲು ಸಾಧ್ಯವಿಲ್ಲವಾದ್ದರಿಂದ ಹಬಲ್ನ ಲೆಕ್ಕ ತಪ್ಪೆಂದು ಸಾಬೀತಾಯಿತು. ವಿಶ್ವದ ಆಯಸ್ಸು ಮುಂದೆ ಸುಮಾರು 13.7 ಶತಕೋಟಿ ವರ್ಷಗಳೆಂದು ಇನ್ನಷ್ಟು ನಿಖರವಾಗಿ ತಿಳಿಯಿತು. ಹಬಲ್ ವಿಶ್ವದ ಆಯಸ್ಸನ್ನು ಕಂಡುಹಿಡಿಯುವಲ್ಲಿ ಎಡವಿದರೂ ಇದಕ್ಕೊಂದು ಬುನಾದಿ ಹಾಕಿಕೊಟ್ಟಿದ್ದು ಅವನ ಹೆಗ್ಗಳಿಕೆ ಎಂದರೆ ತಪ್ಪಾಗಲಾರದು.
ಹೀಗೆ ವಿಜ್ಞಾನದ ಹಾದಿಯಲ್ಲಿ ತಪ್ಪುಗಳಾಗುವುದು ಸರ್ವೇ ಸಾಮಾನ್ಯ. ಮೆನ್ಲೋ ಪಾರ್ಕಿನ ಮಾಂತ್ರಿಕ ಎಂದು ಹೆಸರಾದ ಥಾಮಸ್ ಆಲ್ವಾ ಎಡಿಸನ್ ತನ್ನ ವಿದ್ಯುತ್ ಬಲ್ಬ್ ಕಂಡು ಹಿಡಿಯುವ 1000 ಪ್ರಯೋಗಗಳು ವಿಫಲವಾದಾಗಲೂ ಎದೆಗುಂದದೆ ನಾನು ಈ 1000 ವಿಧಾನಗಳು ತಪ್ಪೆಂದು ತೋರಿಸಿಕೊಟ್ಟಿದ್ದೇನೆ ಎಂದು ಆತ್ಮವಿಶ್ವಾಸದಿಂದ ಹೇಳಿಕೊಂಡಿದ್ದಾನೆ ಎಂಬ ದಂತಕಥೆ ಇದೆ. ಇದು ಸಂಪೂರ್ಣ ನಿಜವೋ ಅಥವಾ ಸ್ವಲ್ಪ ಮಟ್ಟಿಗೆ ಅತಿಶಯೋಕ್ತಿಯೋ ಗೊತ್ತಿಲ್ಲ. ಆದರೆ ಎಡಿಸನ್ ಸೋಲುಗಳಿಗೆ ಹಿಂಜರಿಯದೆ ಗೆಲುವಿನ ಹಾದಿಯಲ್ಲಿ ಪಯಣಿಸಿದ ಎಂಬುದಂತೂ ನಿಜ. ವಿಜ್ಞಾನ ಜಗತ್ತು ಯಶಸ್ಸುಗಳಿಂದ ಮಾತ್ರವಲ್ಲ ಸೋಲುಗಳಿಂದಲೂ ಮುನ್ನಡೆಯುತ್ತದೆ ಎಂಬುದು ತಪ್ಪಲ್ಲ ಅಲ್ಲವೇ? 4 ವಿಜ್ಞಾನ ತಂತ್ರಜ್ಞಾನ ಬರಲಿದೆ. ವೈರ್ಲೆಸ್ ವಿದ್ಯುತ್. ವೈರ್ಲೆಸ್ ವಿದ್ಯುತ್ ವೈರ್ಲೆಸ್ ಪವರ್ ಟ್ರಾನ್ಸ್ಮಿಷನ್ ಎಂಬುದು ತಂತಿಗಳಿಲ್ಲದ ಅಥವಾ ದೈಹಿಕ ಸಂಪರ್ಕವಿಲ್ಲದೆ ವಿದ್ಯುತ್ ಶಕ್ತಿಯನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕಳುಹಿಸುವ ತಂತ್ರಜ್ಞಾನ. ವೈರ್ಗಳಿಲ್ಲದೆ ವಿದ್ಯುತ್ ಶಕ್ತಿಯನ್ನು ರೇಡಿಯೋ ತರಂಗಗಳು, ಮೈಕ್ರೋವೇವ್ಗಳು ಅಥವಾ ಇಂಡಕ್ಷನ್ ಕಪ್ಲಿಂಗ್ ಮುಂತಾದ ತಂತ್ರಜ್ಞಾನಗಳ ಮೂಲಕ ಪ್ರಸಾರ ಮಾಡುವ ವಿಧಾನ. ಮ್ಯಾಟ್ ಅಥವಾ ಸಕ್ರಿಯಗೊಳಿಸಿದ ರಸ್ತೆಗಳ ಮೂಲಕ ವೈರ್ಲೆಸ್ ತಂತ್ರಜ್ಞಾನದಲ್ಲಿ ವಾಹನಗಳ ಬ್ಯಾಟರಿಗಳನ್ನು ಚಾರ್ಜ್ ಮಾಡುವ ವಿಷಯ ಈಗ ಅಷ್ಟೇನು ಆಕರ್ಷಣೀಯವೆನಿಸುವುದಿಲ್ಲ. ವಿಜ್ಞಾನಿಗಳ ಹೆಚ್ಚಿನ ಉತ್ಸಾಹ ಜನತೆಗೆ ಶೂನ್ಯ ವೈರಿಂಗ್ ಹೊಂದಿರುವ ಕೋಣೆಯ ಎಲ್ಲ ಸಾಧನಗಳು ಗಾಳಿಯ ಮೂಲಕ ಚಾಲಿತವಾಗುವ ಪರಿಕಲ್ಪನೆಯ ಮೇಲೆ ಕೇಂದ್ರೀಕೃತವಾಗಿದೆ. ನಮ್ಮ ಮನೆಯ ಬೆಳಕಿನ ದೀಪಗಳು, ಟಿವಿ, ಕಂಪ್ಯೂಟರ್, ಫೋನ್, ಅಡುಗೆ ಮನೆಯ ಗ್ಯಾಜೆಟ್ಗಳು, ಏರ್ ಕಂಡೀಷನರ್ ಇತ್ಯಾದಿಗಳು ಯಾವುದೇ ವೈರ್ಗಳ ಸಹಾಯವಿಲ್ಲದೆ ಕಾರ್ಯಪ್ರವೃತ್ತವಾಗಿರುವ ಕಲ್ಪನೆ ಅದ್ಭುತ. ವೈರ್ಲೆಸ್ ವಿದ್ಯುತ್ ವರ್ಗಾವಣೆ 2 ಪ್ರಮುಖ ವಿಧಾನಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಒಂದು ಹತ್ತಿರದ ಪ್ರದೇಶ ಮತ್ತು ಇನ್ನೊಂದು ದೂರದ ವರ್ಗಾವಣೆಯ ಪ್ರಕ್ರಿಯೆ. ಕಡಿಮೆ ದೂರದ ವಿದ್ಯುತ್ ವರ್ಗಾವಣೆ ವೈರ್ಲೆಸ್ ಫೋನ್ ಚಾರ್ಜಿಂಗ್ ನಂತಹ ತಂತ್ರಜ್ಞಾನದಂತೆಯೇ ಕಾರ್ಯನಿರ್ವಹಿಸುತ್ತದೆ. ಒಂದು ಗ್ಯಾಜೆಟ್ನ ಅಯಸ್ಕಾಂತೀಯ ಕ್ಷೇತ್ರದ ಮೂಲಕ ವಾಹಿಸಿ ಇನ್ನೊಂದು ಸ್ವೀಕರಿಸುವ ಗ್ಯಾಜೆಟ್ಗೆ ಕಳುಹಿಸುವುದೇ ಈ ತಂತ್ರಜ್ಞಾನ. ಇಲ್ಲಿ ವಿದ್ಯುತ್ ಶಕ್ತಿಯ 2 ಗ್ಯಾಜೆಟ್ಗಳ ನಡುವಿನ ಸಣ್ಣ ಅಂತರದಲ್ಲಿ ವೈರ್ ಇಲ್ಲದೆ ಗಾಳಿಯಲ್ಲಿ ವರ್ಗಾವಣೆಯಾಗುತ್ತದೆ. ದೂರದ ಅಂತರದ ವಿದ್ಯುತ್ ವರ್ಗಾವಣೆಗಾಗಿ ವಿದ್ಯುತ್ ಶಕ್ತಿಯನ್ನು ವಿದ್ಯುತ್ಕಾಂತೀಯ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಲೆಗಳಾಗಿ, ಲೇಸರ್ ಇತ್ಯಾದಿ ಪರಿವರ್ತಿಸಿ ಕೇಂದ್ರೀಕೃತ ಕಿರಣದಲ್ಲಿ ಗಾಳಿಯ ಮೂಲಕ ತೇಲಿಸಲಾಗುತ್ತದೆ. ದೂರದಲ್ಲಿರುವ ರಿಸೀವರ್ ಈ ಅಲೆಗಳನ್ನು ಹಿಡಿದು ಮತ್ತೆ ವಿದ್ಯುತ್ ಆಗಿ ಪರಿವರ್ತಿಸುತ್ತದೆ. ವೈರ್ಲೆಸ್ ವಿದ್ಯುತ್ ಶಕ್ತಿಯ ಉಪಯೋಗದಿಂದ ಅನುಕೂಲತೆಗಳು ₹1000. ಅಷ್ಟೇ ಅಲ್ಲ, ದೀರ್ಘಾವಧಿಯಲ್ಲಿ ಖರ್ಚಿನ ಉಳಿತಾಯ ಲೆಕ್ಕವಿಲ್ಲದಷ್ಟು. ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಬ್ಯಾಟರಿ ಆತಂಕ ಮತ್ತು ಅಸಮರ್ಪಕ ವೈರ್ಗಳ ಚಿಂತೆ ಅಳಿಸಿ ಹೋಗುತ್ತದೆ. ಮನೆಯ ಮತ್ತು ಕಾರ್ಯಾಲಯಗಳ ಅನೇಕ ವಿದ್ಯುತ್ ಪೋರ್ಟ್ಗಳ ಅವಶ್ಯಕತೆ ಇರುವುದಿಲ್ಲ. ಕೆಲವು ಅಪಾಯಕಾರಿ ಪರಿಸರದಲ್ಲಿ ವಿದ್ಯುತ್ ತಂತಿಗಳ ಉಪಸ್ಥಿತಿಯು ಅಪಾಯವನ್ನು ಉಂಟು ಮಾಡಬಹುದು. ಉದಾಹರಣೆಗೆ, ನೀರಿನಡಿಯ ವಿದ್ಯುತ್ ವರ್ಗಾವಣೆ, ಆರೋಗ್ಯ ಆರೈಕೆ ಸೆಟ್ಟಿಂಗ್ಗಳು, ಕಾರ್ಖಾನೆಗಳು, ತೇವಾಂಶದ ಪಬ್ಲಿಕ್ ಜಾಗಗಳು ಅಥವಾ ಪೆಟ್ರೋಲ್ ಪಂಪ್ಗಳ ಪ್ರದೇಶಗಳು. ಇವುಗಳನ್ನು ಹೆಚ್ಚು ಸುರಕ್ಷಿತವನ್ನಾಗಿಸಬಹುದು. ಈವರೆಗೂ ಪ್ರಾಕ್ಟಿಕಲ್ ಎಂದೆಣಿಸದ ಬಾಹ್ಯಾಕಾಶ ಕೇಂದ್ರಗಳಲ್ಲಿ ಸೌರಶಕ್ತಿಯನ್ನು ಉತ್ಪಾದಿಸಿ ಭೂಮಿಗೆ ರವಾನಿಸುವ ಯೋಜನೆಗಳು ಪ್ರಾಯೋಗಿಕ ಮಾರ್ಗಗಳಾಗಬಹುದು. ಹಾಗೆಯೇ ದೂರದ ವಿದ್ಯುತ್ ಉತ್ಪಾದನಾ ಕೇಂದ್ರಗಳಿಂದ ಶಕ್ತಿಯನ್ನು ರವಾನಿಸುವ ಮಾರ್ಗವನ್ನು ನಿರ್ಮಿಸುವಲ್ಲಿ ₹1000 ಕೋಟಿಗಳ ಹಣದ ಉಳಿತಾಯಕ್ಕೆ ಕಾರಣವಾಗಬಹುದು. ವೈರ್ ಮೂಲಕ ವಾಹಿಸುವ ಶಕ್ತಿಯಲ್ಲಿ ಬಹಳಷ್ಟು ಟ್ರಾನ್ಸ್ಮಿಷನ್ನ ವ್ಯತ್ಯಯವಾಗುವುದನ್ನು ತಡೆಯಬಹುದು. ಮುಂದುವರಿದಂತೆ ವೈರ್ಲೆಸ್ ವಿದ್ಯುತ್ತನ್ನು ಶಾಕ್ ನಿರೋಧಕವಾಗಿರುವಂತೆಯೂ ರೂಪಿಸಲಾಗುತ್ತಿದೆ. ವಿಜ್ಞಾನಿಗಳು ಈ ತಂತ್ರಜ್ಞಾನಕ್ಕೆ ಹೊಂದಾಣಿಕೆಯಾಗುವ ಮಾನದಂಡಗಳನ್ನು ರೂಪಿಸುತ್ತಿದ್ದಾರೆ. ಈ ಮೂಲಕ ಯಾವುದೇ ವಿದ್ಯುತ್ ಗ್ಯಾಜೆಟ್ ಜಗತ್ತಿನ ಎಲ್ಲ ಪ್ರದೇಶಗಳಲ್ಲೂ ಉಪಯೋಗ ಮಾಡಲು ಯೋಗ್ಯವಾಗುವಂತಹದ್ದಾಗಿರುತ್ತದೆ. ವೈರ್ಲೆಸ್ ವಿದ್ಯುತ್ ಪ್ರಸಾರವು ತುಂಬಾ ದುಬಾರಿ ತಂತ್ರಜ್ಞಾನ. ಇದರ ಉಪಕರಣಗಳಾದ ಟ್ರಾನ್ಸ್ಮಿಟರ್, ರಿಸೀವರ್, ಮೈಕ್ರೋವೇವ್ ಅಥವಾ ರೆಸೋನಂಟ್ ಕಾಯಿಲ್ಸ್ಗಳಲ್ಲಿ ಅತ್ಯಂತ ನಿಖರವಾದ ಎಂಜಿನಿಯರಿಂಗ್ ಅಗತ್ಯವಿದೆ. ಆದರೆ, ಎಲೆಕ್ಟ್ರಿಕ್ ವಾಹನಗಳ ಬೃಹತ್ ವಿಸ್ತರಣೆ ಹಾಗೂ ಸ್ಮಾರ್ಟ್ ಸಿಟಿ ಯೋಜನೆಗಳು ಹೆಚ್ಚಾಗುತ್ತಿದ್ದಂತೆ ಇದರ ಉತ್ಪಾದನಾ ವೆಚ್ಚ ಕಡಿಮೆಯಾಗಲಿದೆ. ಅಂತೆಯೇ ವೆಚ್ಚ ದಕ್ಷತೆ ಮತ್ತು ಬೃಹತ್ ಗಾತ್ರದ ವ್ಯವಸ್ಥೆಗಳಿಗೆ ಸೆಟಪ್ ಸ್ಥಾಪಿಸುವ ಸಂಕೀರ್ಣತೆಯನ್ನು ಕಡಿಮೆ ಮಾಡುವ ಸಂಶೋಧನೆಗಳು ಯಶಸ್ಸಿನ ಹೊಸ್ತಿಲಲ್ಲಿವೆ. ಈ ಕ್ಷೇತ್ರದಲ್ಲಿ ಸಂಶೋಧನೆಗಳು ಜಪಾನ್ ಏರೋಸ್ಪೇಸ್ ಏಜೆನ್ಸಿಯಿಂದ ಪ್ರಾಯೋಗಿಕವಾಗಿ ಪರೀಕ್ಷಿಸಲಾಯಿತು. ಅವರು ವೈರ್ಲೆಸ್ ವಿದ್ಯುತ್ ಅಲೆಗಳನ್ನು ಸುಮಾರು 55 ಮೀಟರ್ ದೂರದಲ್ಲಿರುವ ಗ್ಯಾಜೆಟ್ಗೆ ತಲುಪಿಸಲು ಯಶಸ್ವಿಯಾದರು.
ಅನಂತರ ಅನೇಕ ಸಂಶೋಧನೆಗಳು ಈ ದೂರವನ್ನು ಹೆಚ್ಚಿಸುತ್ತಲಿವೆ. ಈಚೆಗೆ ಅಮೆರಿಕದ ಡಿಫೆನ್ಸ್ ಅಡ್ವಾನ್ಸ್ ಏಜೆನ್ಸಿ 800 ವ್ಯಾಟ್ ವಿದ್ಯುತ್ ಶಕ್ತಿಯನ್ನು 6 ಕಿಲೋಮೀಟರ್ ದೂರದವರೆಗೆ ಪ್ರಸರಣ ಮಾಡಿ ಆಶಾಕಿರಣದ ಬಾಗಿಲನ್ನು ಹಿರಿದಾಗಿಸಿತು. ಅಮೆರಿಕದ ನಾಸಾ ಹಾಗೂ ಭಾರತದ ಇಸ್ರೋ ಅಂತರಿಕ್ಷದಲ್ಲಿನ ಸೌರಶಕ್ತಿಯನ್ನು ಮೈಕ್ರೋವೇವ್ ಮೂಲಕ ಭೂಮಿಗೆ ಕಳುಹಿಸುವ ಮಹತ್ವಾಕಾಂಕ್ಷಿ ಯೋಜನೆಗಳ ಸಂಶೋಧನೆಗಳನ್ನು ನಡೆಸುತ್ತಿವೆ. MIT ವಿಜ್ಞಾನಿಗಳೇ ಸ್ಥಾಪಿಸಿದ ಸಂಸ್ಥೆಯೊಂದು ರೆಸೋನೆಂಟ್ ಮ್ಯಾಗ್ನೆಟಿಕ್ ಕಪ್ಲಿಂಗ್ ಮೂಲಕ ವಿದ್ಯುತ್ ಪ್ರಸಾರ ತಂತ್ರಜ್ಞಾನವನ್ನು ವಾಣಿಜ್ಯೀಕರಣಗೊಳಿಸುತ್ತಿದೆ. ಮಾನವ ದೇಹದ ಮೇಲೆ ಮೈಕ್ರೋವೇವ್ ಚುಂಬಕೀಯ ಕ್ಷೇತ್ರದ ದೀರ್ಘಾವಧಿ ಪರಿಣಾಮಗಳ ಅಧ್ಯಯನವು ನಡೆಯುತ್ತಿದೆ. ವೈರ್ಗಳಿಲ್ಲದ ವ್ಯವಸ್ಥೆಗಳಲ್ಲಿ ಕೇಬಲ್ಗಳು, ಪೈಪ್ಗಳು, ಟ್ರಾನ್ಸ್ಫಾರ್ಮರ್ಗಳು ಅಥವಾ ಟ್ರೆಂಚಿಂಗ್ ಕೆಲಸಗಳ ಅವಶ್ಯಕತೆ ಕಡಿಮೆಯಾಗುತ್ತಿದೆ. ಇದರರ್ಥ ಸ್ಥಾಪನೆ ಮತ್ತು ನಿರ್ವಹಣಾ ವೆಚ್ಚಗಳು ಬಹು ಪ್ರಮಾಣದಲ್ಲಿ ಕಡಿಮೆಯಾಗುತ್ತವೆ. ಕಟ್ಟಡ ಹಾಗೂ ಉದ್ಯಮ ಸ್ಥಾಪನೆ ವೆಚ್ಚದಲ್ಲಿ ಸುಮಾರು ಡಾಟರ ಉಳಿತಾಯವಾಗಬಹುದು. ವೈರ್ಲೆಸ್ ಪವರ್ ಟ್ರಾನ್ಸ್ಮಿಷನ್ನಲ್ಲಿ ಹೊಸ ತಲೆಮಾರಿನ ತಂತ್ರಜ್ಞಾನಗಳು ಕೇವಲ ಅಗತ್ಯ ಸ್ಥಳಗಳಿಗೆ ಮಾತ್ರ ವಿದ್ಯುತ್ ಕಳುಹಿಸುತ್ತವೆ. ಇದರಿಂದ ವಿದ್ಯುತ್ ವ್ಯರ್ಥ ಕಡಿಮೆಯಾಗುತ್ತದೆ. ಉದಾಹರಣೆಗೆ, ಸಾಮಾನ್ಯ ಕೇಬಲ್ಗಳಲ್ಲಿ 8 ರಿಂದ 10 ವಿದ್ಯುತ್ ನಷ್ಟ ಉಂಟಾಗುತ್ತದೆ. ಆದರೆ ನವೀನ ವೈರ್ಲೆಸ್ ಟ್ರಾನ್ಸ್ಮಿಷನ್ ವ್ಯವಸ್ಥೆಗಳಲ್ಲಿ ಈ ನಷ್ಟ 10 ಇಳಿಯಬಹುದು. ವೈರ್ಗಳಿಲ್ಲದ ವ್ಯವಸ್ಥೆಯಲ್ಲಿ ಕೇಬಲ್ ಹಾನಿ, ಶಾರ್ಟ್ ಸರ್ಕ್ಯೂಟ್, ರಿಪೇರಿಗಳ ಅಗತ್ಯವಿಲ್ಲ. ಇದರ ಪರಿಣಾಮವಾಗಿ ದೀರ್ಘಾವಧಿಯಲ್ಲಿ ನಿರ್ವಹಣಾ ವೆಚ್ಚ ಶೂನ್ಯಕ್ಕೆ ಸಮೀಪಿಸುತ್ತದೆ. ಹಳೆಯ ತಂತಿ ಆಧಾರಿತ ನೆಟ್ವರ್ಕ್ಗಳಲ್ಲಿ ಆಗುವ ರಿಪೇರಿ ವೆಚ್ಚವು ವಿಶ್ವ ಮಟ್ಟದಲ್ಲಿ ವರ್ಷಕ್ಕೆ ₹1,000 ಕೋಟಿ ಗಳವರೆಗೆ ತಲುಪುತ್ತದೆ. ವೈರ್ಲೆಸ್ ತಂತ್ರಜ್ಞಾನವು ವೇಗದ ಸಂವಹನ ಮತ್ತು ಸಂಪರ್ಕ ನೀಡುವುದರಿಂದ ಮಾನವ ಶಕ್ತಿ ಮತ್ತು ಸಮಯ ಉಳಿತಾಯ ಆಗುತ್ತದೆ. ಕಾರ್ಖಾನೆಗಳು ಮತ್ತು ಸ್ಮಾರ್ಟ್ ನಗರಗಳಲ್ಲಿ ವೈರ್ಲೆಸ್ ಸೆನ್ಸಾರ್ಗಳು ಯಾಂತ್ರಿಕ ದೋಷಗಳನ್ನು ಮುಂಚಿತವಾಗಿ ಪತ್ತೆ ಮಾಡಿ ಹಾನಿ ತಪ್ಪಿಸುತ್ತವೆ. ಇದರ ಪರಿಣಾಮವಾಗಿ ಉತ್ಪಾದಕತೆ ಹೆಚ್ಚುತ್ತದೆ. ವೈರ್ಲೆಸ್ ತಂತ್ರಜ್ಞಾನದಿಂದ ಕಬ್ಬಿಣ, ತಾಮ್ರ, ಪ್ಲಾಸ್ಟಿಕ್ ಮುಂತಾದ ಕೇಬಲ್ ಉತ್ಪಾದನೆಗೆ ಬೇಕಾದ ಸಂಪನ್ಮೂಲಗಳ ಬೇಡಿಕೆ ಕಡಿಮೆಯಾಗುತ್ತದೆ. ಇದು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಗೆ ಸಹಕಾರಿಯಾಗಿ ಕಾರ್ಬನ್ ಉಳಿತಾಯ ತರಬಲ್ಲದು. ಅಂದರೆ ಪರಿಸರದ ದೃಷ್ಟಿಯಿಂದಲೂ ಇದು ಹಸಿರು ತಂತ್ರಜ್ಞಾನ. ವೈರ್ಲೆಸ್ ತಂತ್ರಜ್ಞಾನವು ಪ್ರಾರಂಭದಲ್ಲಿ ದುಬಾರಿಯಾದರೂ ದೀರ್ಘಾವಧಿಯಲ್ಲಿ ಆರ್ಥಿಕ ಉಳಿತಾಯ, ಕಾರ್ಯಕ್ಷಮತೆ, ಪರಿಸರ ಸಂರಕ್ಷಣೆ, ಸಮಯ ಉಳಿತಾಯ ಇತ್ಯಾದಿಯನ್ನು ಒಟ್ಟಾಗಿ ತರಬಲ್ಲ ಸ್ಮಾರ್ಟ್ ಹೂಡಿಕೆಯೇ ಹೌದು. ಇದರಲ್ಲಿ ಕಠಿಣ ಸವಾಲುಗಳು ಇವೆ. ಪ್ರತಿ ಸವಾಲನ್ನು ನಿಭಾಯಿಸಲು ವಿಜ್ಞಾನಿಗಳು ಉತ್ತಮ ಜೋಡಣೆ ಸಂವೇದಕಗಳು, ಚುರುಕಾದ ಕಿರಣದ ಟ್ರ್ಯಾಕಿಂಗ್, ಕಾನ್ಸಂಟ್ರೇಟೆಡ್ ಕಾಂತೀಯ ವಾಹಕಗಳನ್ನು ಕಂಡುಹಿಡಿದು ಉತ್ತಮ ವಿನ್ಯಾಸಗಳನ್ನು ಪರಿಚಯಿಸುತ್ತಿದ್ದಾರೆ. ಈ ಹಿಂದೆ ವೈಫೈ ತಂತ್ರಜ್ಞಾನ ಆವಿಷ್ಕಾರದ ದಿನಗಳಲ್ಲೂ ಇದೇ ರೀತಿಯ ಸವಾಲುಗಳನ್ನು ವಿಜ್ಞಾನಿಗಳು ಅತಿ ತ್ವರಿತವಾಗಿ ಪರಿಹರಿಸಿದ್ದಾರೆ. ವೈರ್ಲೆಸ್ ವಿದ್ಯುತ್ ವ್ಯವಸ್ಥೆಯ ಆವಿಷ್ಕಾರಗಳು ಇದೇ ದಿಕ್ಕಿನಲ್ಲಿ ಯಶಸ್ಸನ್ನು ಕಾಣಬಹುದೆಂಬ ನಂಬಿಕೆಯಿದೆ. ಮುಂದಿನ ದಶಕಗಳಲ್ಲಿ ನಾವು ಕೇಬಲ್ ರಹಿತ ವಿದ್ಯುತ್ ಯುಗದ ನಿಜವಾದ ಸಾಕ್ಷಿಯಾಗಲಿದ್ದೇವೆ. 5 ಜೀವನ 100 ವರುಷ ಬಾಳುವ ಗುಟ್ಟು ಹಿರಿಯರನ್ನು ಪೊರೆಯುವ ಸೂತ್ರಗಳು. ಕೇವಲ ಕ್ರಿಯಾಶೀಲರಾಗಿರುವುದು ಮಾತ್ರವೇ ನೀವು 100 ವರ್ಷಗಳ ಕಾಲ ಬದುಕಲು ಬಯಸುವಂತೆ ಮಾಡುವುದು ಎನ್ನುತ್ತದೆ ಜಪಾನಿ ಗಾದೆ. ದೀರ್ಘಾಯುಷ್ಯ ಮತ್ತು ಕ್ರಿಯಾಶೀಲ ಜೀವನದ ಜಪಾನಿ ರಹಸ್ಯ ಇಕಿಗಾಯ್ ಕೂಡ ಇದನ್ನೇ ಪ್ರತಿಪಾದಿಸುತ್ತದೆ. ಹಿರಿಯ ನಾಗರಿಕರ ಬಗ್ಗೆ ಕಾಳಜಿ ತೆಗೆದುಕೊಳ್ಳಬೇಕಾದ ಅಗತ್ಯವನ್ನು ಒತ್ತಿ ಹೇಳುವ ಸಮಯ ಇದಾಗಿದೆ. ಇಕಿಗಾಯ್ ಎಂಬ ಪದ ಇಕಿ ಮತ್ತು ಗಾಯ್ಗೆ ಎಂಬ 2 ಪದಗಳ ಸಂಯೋಜನೆಯಾಗಿದೆ. ಇಕ್ಕಿ ಎಂಬುದು ಜೀವ, ಜೀವನ, ಬದುಕಿರುವುದು ಎಂಬ ಅರ್ಥ ನೀಡಿದರೆ, ಗಾಯಕ ಎಂಬುದು ಪರಿಣಾಮ, ಫಲಿತಾಂಶ, ಪ್ರಯೋಜನ, ಪ್ರತಿಫಲ, ಲಾಭ ಎಂಬ ಅರ್ಥ ನೀಡುತ್ತದೆ. ಸತತವು ಕಾರ್ಯನಿರತರಾಗಿರುವುದರ ಸಂತೋಷ ಎಂಬುದು ಇದರ ಸ್ಥೂಲ ಭಾಷಾಂತರ. ಇದನ್ನೇ ರೆಸುಂದ ಆಯತರ ಅಸ್ತಿತ್ವದ ಮೂಲ ಉದ್ದೇಶ ಎನ್ನಲಾಗುತ್ತದೆ. ಇದು ಬದುಕುವ ಕಲೆ. ವಯಸ್ಸಾಗುತ್ತಿದ್ದರೂ ಯುವಕರಾಗಿ ಉಳಿಯುವ ಕಲೆ. ಯಾರು ತಮ್ಮ ಇಕಿಗಾಯನ್ನು ತಾವೇ ಪತ್ತೆ ಮಾಡಿಕೊಳ್ಳುತ್ತಾರೋ ಅವರು ಜೀವನದಲ್ಲಿನ ಒಂದು ಸುದೀರ್ಘ ಸಂತಸಭರಿತ ಯಾನಕ್ಕೆ ಬೇಕಾದದ್ದನ್ನೆಲ್ಲ ಹೊಂದಿರುತ್ತಾರೆ. ದ 80-year-old wall
ಜಪಾನಿ ಮನೋವೈದ್ಯ ಹಿಡೆಕಿ ವಾಡ ಅವರ ಆನ 80 ಸೇನೋಕೆ ಎಂಬ ಜಪಾನಿ ಭಾಷೆಯ ಮನಃಶಾಸ್ತ್ರ ಮತ್ತು ಹಿರಿಯ ನಾಗರಿಕರ ಅಧ್ಯಯನ ಕುರಿತ ಕೃತಿಯು 2025ರ ಮಾರ್ಚ್ನಲ್ಲಿ ಬಿಡುಗಡೆಯಾಗಿದ್ದು 5 ಲಕ್ಷ ಪ್ರತಿಗಳು ಮಾರಾಟವಾಗಿ ದ ಬೆಸ್ಟ್ ಸೆಲ್ಲರ್ ಆಗಿ ದಾಖಲೆ ಸ್ಥಾಪಿಸಿ 1 ಮಿಲಿಯನ್ ದಾಟಿದೆಯಂತೆ. ಸದ್ಯ ಇದರ ಇಂಗ್ಲಿಷ್ ಅನುವಾದ ಇನ್ನೂ ಲಭ್ಯವಾಗಬೇಕಿದ್ದು ಜಪಾನಿ ಪತ್ರಕರ್ತರೊಬ್ಬರು ಈ ಕೃತಿಯ ಸಾರಾಂಶವನ್ನು ಮಾತ್ರ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದ್ದಾರೆ. ಈ ಪುಸ್ತಕವನ್ನು ದ 80 ಇಯರ್ ಓಲ್ಡ್ ವಾಲ್ ಎಂದು ಕರೆದಿದ್ದಾರೆ. ಡಾಕ್ಟರ್ ಹಿಡೆಕಿ ವಾಡ, ಜನನ 07/06/1960, ಒಸಾಕ, ಟೋಕಿಯೋ ವಿಶ್ವವಿದ್ಯಾಲಯದಿಂದ ಮನೋವೈದ್ಯಕೀಯ ಶಾಸ್ತ್ರದಲ್ಲಿ ಪದವಿ ಪಡೆದು ವಯೋವೃದ್ಧರಲ್ಲಿನ ಮಾನಸಿಕ ಅಸ್ವಸ್ಥತೆ ಕುರಿತು ಸಂಶೋಧನೆಯಲ್ಲಿ ತೊಡಗಿದ್ದಾರೆ. 60ರಿಂದ 80 ಸಂತಸಭರಿತ 20 ವರ್ಷಗಳು ಎಂದು ಹಿರಿಯ ನಾಗರಿಕರ ಅದೃಷ್ಟದ ಜೀವನದ ರಹಸ್ಯಗಳನ್ನು ಕೇವಲ 44 ವಾಕ್ಯಗಳಾಗಿ ಸಂಕ್ಷೇಪಿಸಿದ್ದಾರೆ. ಜಪಾನಿಯರಿಗೆ 44 ಎನ್ನುವುದು ಅದೃಷ್ಟ ಸಂಖ್ಯೆಯಂತೆ. ಅದೃಷ್ಟ 20 ವರ್ಷಗಳ ಜೀವನ ರಹಸ್ಯ. 1. ನಡೆಯುತ್ತಲೇ ಇರಿ, ನಡಿಗೆ ಅನಾರೋಗ್ಯವನ್ನು ತಡೆಗಟ್ಟುವ ದಿವ್ಯೌಷಧ. 2. ಕೋಪ ಬಂದಾಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ, ಮನಸ್ಸು ಪ್ರಶಾಂತವಾಗಿ ವಾಸ್ತವತೆಯ ಅರಿವಾಗುತ್ತದೆ. 3. ಸಾಕಷ್ಟು ವ್ಯಾಯಾಮ ಮಾಡಿ. ವ್ಯಾಯಾಮದ ಕೊರತೆಯಿಂದ ದೇಹದ ಸ್ನಾಯುಗಳು ಜಡ್ಡುಗಟ್ಟಬಹುದಾದುದನ್ನು ತಪ್ಪಿಸಿ ದೇಹ ಬಳಕುವಂತೆ ಇಟ್ಟುಕೊಳ್ಳುವುದರಿಂದ ತಾರುಣ್ಯ ಮೃಳಿಸಿದಂತೆನಿಸುತ್ತದೆ. 4. ಹವಾನಿಯಂತ್ರಣ ವ್ಯವಸ್ಥೆಯನ್ನು ಬಳಸುವಾಗ ಹೆಚ್ಚು ನೀರು ಕುಡಿಯಿರಿ. ನೀರು ದೇಹಕ್ಕೆ ನವ ಚೈತನ್ಯ ನೀಡುತ್ತದೆ. 5. ಹಿರಿಯರಾಗಿದ್ದೇವೆ, ಎಲ್ಲವನ್ನೂ ತಡೆದುಕೊಳ್ಳಬಹುದು ಎಂಬ ಕಾರಣಕ್ಕಾಗಿ ಡೈಪರ್ಗಳನ್ನು ಉಪಯೋಗಿಸಲು ನಾಚಿಕೆ ಪಟ್ಟುಕೊಳ್ಳಬೇಡಿ. ವಯೋಸಹಜ ದೌರ್ಬಲ್ಯದಿಂದ ಉಂಟಾಗಬಹುದಾದ ದೇಹ ಬಾಧೆಯ ಮುಂಜುಗರವನ್ನು ಡೈಪರ್ಗಳು ತಪ್ಪಿಸುತ್ತವೆ. 6. ಸಮಯವಾದಾಗಲೆಲ್ಲ ನಡಿಗೆಯನ್ನು ಹೆಚ್ಚು ಮಾಡಿ. ನಿಮ್ಮ ದೇಹ ಮತ್ತು ಮೆದುಳು ಹೆಚ್ಚು ಚೈತನ್ಯಶೀಲವಾಗಿರುತ್ತದೆ. 7. ಮರೆವು ಆವರಿಸುವುದು, ಸ್ಮರಣ ಶಕ್ತಿ ಕಡಿಮೆಯಾಗುವುದು ವಯಸ್ಸಾಗುವಿಕೆಯ ಕಾರಣದಿಂದಲ್ಲ, ಮೆದುಳಿಗೆ ಹೆಚ್ಚು ಚಟುವಟಿಕೆ ನೀಡದೇ ಇರುವುದರಿಂದ ಎನ್ನುವುದನ್ನು ಮರೆಯದಿರಿ. 8. ಔಷಧಗಳ ಅನಗತ್ಯ ಬಳಕೆಯನ್ನು ತಪ್ಪಿಸಿ. ಸರಳ ಜೀವನ ವಿಧಾನವೇ ಪರಮೌಷಧ. 9. ಅಧಿಕ ರಕ್ತದೊತ್ತಡ ಮತ್ತು ಮಧುಮೇಹದಿಂದ ಬಳಲುವವರು ಅತಿಯಾದ ಶ್ರಮದಿಂದ ಅದನ್ನು ಕಡಿಮೆ ಮಾಡಲು ಪ್ರಯತ್ನಿಸುವ ಅಗತ್ಯವಿಲ್ಲ. ನಿಯಂತ್ರಣದಲ್ಲಿ ಇರಿಸಿಕೊಳ್ಳುವುದೇ ಜಾಣತನ. 10. ಒಬ್ಬಂಟಿಯಾಗಿರುವುದೇನೂ ಒಂಟಿತನವಿಲ್ಲ. ಅದು ನಮ್ಮೊಂದಿಗೆ ನಾವು ಏಕಾಂತದಲ್ಲಿರುವ ಸಂತಸದ ಸಮಯ. 11. ಕೆಲವೊಮ್ಮೆ ಸೋಮಾರಿತನದಿಂದ ಏನು ಮಾಡದೇ ಇರುವುದು ನಾಚಿಕೆ ಪಡುವ ವಿಷಯವಲ್ಲ, ವಿಶ್ರಾಂತಿಯ ಅಗತ್ಯವೂ ಇರುತ್ತದಲ್ಲ. 12. ಹಿರಿಯ ನಾಗರಿಕರು ವಾಹನ ಚಾಲನೆಯನ್ನು ಕಡಿಮೆ ಮಾಡಿಕೊಳ್ಳುವುದು ಒಳ್ಳೆಯದು. ವಾಹನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಒತ್ತಡ ಅಪಾಯಕಾರಿ. ಚಾಲನಾ ಪರವಾನಗಿಗಳನ್ನು ಹಿಂದಿರುಗಿಸುವುದು ಅಪೇಕ್ಷಣೀಯ. ಹಿರಿಯರು ತಮ್ಮ ಪರವಾನಗಿಗಳನ್ನು ಹಿಂದಿರುಗಿಸುವಂತೆ ಜಪಾನ್ನಲ್ಲಿ ಅಭಿಯಾನ ನಡೆಯುತ್ತಿದೆಯಂತೆ. 13. ನೀವು ಯಾವುದನ್ನು ಮಾಡಲು ಸಂತೋಷ ಪಡುತ್ತೀರೋ ಅದನ್ನೇ ಇಷ್ಟಪಟ್ಟು ಮಾಡಿ, ನಿಮ್ಮ ಪ್ಯಾಷನ್ ಅನುಸರಿಸಿ. 14. ವೃದ್ಧಾಪ್ಯದಲ್ಲಿಯೂ ಮಾನವ ಸಹಜವಾದ ನೈಸರ್ಗಿಕ ಆಸೆಗಳು ಉಳಿದಿರುತ್ತವೆ, ಅವನ್ನು ಗೌರವಿಸಿ. ಎಷ್ಟೇ ಆದರೂ ನಾವು ಮಾನವರಲ್ಲವೇ? ಹಾದೆನ ಇದು ಯಾವಾಗಲೂ ಮನೆಗೆ ಮಾತ್ರ ಸೀಮಿತರಾಗಿ, ಮನೆಗೂಬೆಯಾಗಿ ಕುಳಿತುಕೊಳ್ಳಬೇಡಿ. ಹೊರ ಜಗತ್ತು ನಿಮಗಾಗಿ ಕಾಯುತ್ತಿರುತ್ತದೆ ಎಂಬುದನ್ನು ಮರೆಯಬೇಡಿ. 16. ನಿಮಗೆ ಇಷ್ಟವಾದ ಹಾಗೂ ಆರೋಗ್ಯಕರವಾದ ಆಹಾರ ತಿನ್ನಿ. ತಿನ್ನುವುದರಿಂದ ಸ್ವಲ್ಪ ತೂಕ ಹೆಚ್ಚಾದರೂ ಅದಕ್ಕಾಗಿ ಚಿಂತೆ ಮಾಡಬೇಕಿಲ್ಲ. 17. ಎಲ್ಲದರಲ್ಲೂ ಮನಸ್ಸಿಟ್ಟು ತೊಡಗಿಕೊಳ್ಳಿ. ನಿಮ್ಮ ಪ್ರಸ್ತುತತೆಯೇ ನಿಮ್ಮ ಶಕ್ತಿ. 18. ನಿಮ್ಮ ಅಗತ್ಯ ತಮಗಿಲ್ಲ ಎಂಬಂತೆ ವರ್ತಿಸುವವರನ್ನು ದೂರವಿರಿಸಿ, ಮನಃಶಾಂತಿಯನ್ನು ಕಾಪಾಡಿಕೊಳ್ಳಿ. 19. ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿಕೊಳ್ಳಿ. ಅದು ಟಿವಿ, ಮೊಬೈಲ್, ಕಂಪ್ಯೂಟರ್ ಯಾವುದೂ ಆಗಿರಬಹುದು. ಭ್ರಾಮಕ ಜಗತ್ತಿನಿಂದ ನಿಜ ಜಗತ್ತಿಗೆ ಬನ್ನಿ, ಜನರೊಂದಿಗೆ ಒಡನಾಡಿ. 20. ಆರೋಗ್ಯದಲ್ಲಿನ ಏರುಪೇರು ಗುಣವಾಗದೆಂದು ಗೊತ್ತಾದಾಗ ಅದರ ವಿರುದ್ಧ ಹೋರಾಡುವ ಬದಲು ಅದರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಬದುಕಲು ಕಲಿಯಿರಿ, ಸಮ್ಮತಿಯಿಂದ ನೆಮ್ಮದಿ. 21. ನಂಬಿಕೆ ಕಳೆದುಕೊಳ್ಳದಿರಿ. ಬೆಟ್ಟವನ್ನೇರುವುದು ಕಠಿಣವಾದದ್ದು ಅನ್ನಿಸಿದರೂ ಅಲ್ಲೊಂದು ಪರಿಹಾರ ಕಾಣಿಸಿಕೊಳ್ಳುತ್ತದೆ ಎಂಬ ಗಾದೆಯೇ ಇದೆ, ಆಶಾವಾದಿಯಾಗಿರಿ. 22. ತಾಜಾ ಹಣ್ಣುಗಳು ಮತ್ತು ಸಲಾಡ್ಗಳನ್ನು ಸೇವಿಸಿರಿ. ದೈಹಿಕ ಆರೋಗ್ಯಕ್ಕೆ ಪೌಷ್ಟಿಕ ಆಹಾರ ಅತ್ಯಗತ್ಯ.
23 ಸ್ನಾನದ ಸಮಯ 10 ನಿಮಿಷಗಳನ್ನು ಮೀರದಂತೆ ನೋಡಿಕೊಳ್ಳಿರಿ. ಸರಳತೆಯ ನಿಯಮಗಳನ್ನು ಪಾಲಿಸಿರಿ. 24 ನಿಮಗೆ ನಿದ್ರೆ ಬರುತ್ತಿಲ್ಲವೆಂದಾದರೆ ಒತ್ತಾಯದಿಂದ ನಿದ್ರಿಸಲು ಪ್ರಯತ್ನಿಸಬೇಡಿ. ನಿದ್ರೆ ಸಹಜವಾಗಿ ಬರುವಂತೆ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. 25 ಸಂತೋಷವನ್ನು ತರುವ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ. ಸಂತಸವು ಮೆದುಳನ್ನು ಉಲ್ಲಸಿತಗೊಳಿಸುತ್ತದೆ. 26 ಹೇಳಲೇಬೇಕಾದ್ದನ್ನು ಹೇಳಿಬಿಡಿ. ಯಾರು ಏನು ಅಂದುಕೊಳ್ಳುತ್ತಾರೋ ಎಂದು ಅತಿಯಾಗಿ ಯೋಚಿಸಿ ಕೊರಗಬೇಡಿ. 27 ಕುಟುಂಬ ವೈದ್ಯರೊಬ್ಬರನ್ನು ತುರ್ತಾಗಿ ಹುಡುಕಿಟ್ಟುಕೊಳ್ಳಿ. ಅವರ ಬೆಂಬಲದ ಅಗತ್ಯವಿರುತ್ತದೆ. 28 ಸ್ವಲ್ಪವೇ ತುಂಟತನ ಅಥವಾ ಮೊಂಡತನ ಇದ್ದರೂ ನಡೆಯುತ್ತದೆ. ತಮಾಷೆಯು ಜೀವನಕ್ಕೆ ಅಗತ್ಯವೇ. ಖುಷಿಯಾಗಿರಿ. 29 ನಿಷ್ಠುರ ನಿಲುವನ್ನು ಕೆಲವೊಮ್ಮೆ ಬದಲಿಸಿಕೊಳ್ಳುವುದೊಳಿತು. ಹೊಂದಾಣಿಕೆಯ ಸ್ವಭಾವ ಬೆಳೆಸಿಕೊಳ್ಳಿ. 30 ಮರೆವು ಎಂಬುದು ದೇವರ ಆಶೀರ್ವಾದವೆಂದು ತಿಳಿಯಿರಿ. ಅನಗತ್ಯ ವಿಷಯಗಳನ್ನು ಮರೆತು ಶಾಂತಿಯುತ ಜೀವನ ನಡೆಸಲು ಇದು ಸಹಕಾರಿ. 31 ನೀವು ಕಲಿಯುವುದನ್ನು ನಿಲ್ಲಿಸಿದ ತಕ್ಷಣ ನಿಮ್ಮ ವಯಸ್ಸು ವೃದ್ಧಾಪ್ಯದ ಕಡೆಗೆ ಓಡುತ್ತದೆ. ಕಲಿಕೆ ನಿರಂತರ. ಕುತೂಹಲಕರ ವಿಷಯಗಳ ಕಲಿಕೆ ಮನಸ್ಸನ್ನು ಉಲ್ಲಸಿತಗೊಳಿಸಿ ತಾರುಣ್ಯದ ಸ್ಥಿತಿಯಲ್ಲಿಡುತ್ತದೆ. 32 ಅತಿಯಾದ ಖ್ಯಾತಿಯ ಆಸೆ, ಮಹತ್ವಾಕಾಂಕ್ಷೆ ಬಿಟ್ಟುಬಿಡಿ. ಸದ್ಯ ಇರುವಷ್ಟನ್ನು ನೆಮ್ಮದಿಯಿಂದ ಅನುಭವಿಸಿ. 33 ಮುಗ್ಧತೆ ಒಂದು ವರದಾನ ಎಂದು ತಿಳಿಯಿರಿ. ಅದನ್ನು ಆನಂದದಿಂದ ಸ್ವೀಕರಿಸಿ. 34 ಹೆಚ್ಚು ಹೆಚ್ಚು ತೊಂದರೆಗಳೆಂದರೆ ಹೆಚ್ಚು ಹೆಚ್ಚು ಅನುಭವಗಳು, ಹೆಚ್ಚು ಹೆಚ್ಚು ಕಥೆಗಳು ಎಂದರ್ಥ. ಜೀವನ ಪಾಠಗಳು ಅನುಭವವನ್ನು ಹೆಚ್ಚಿಸುತ್ತವೆ. 35 ಸೂರ್ಯನ ಬೆಳಕಿಗೆ ಮೈಯೊಡ್ಡಿ. ಸೂರ್ಯ ಸ್ನಾನವು ನಿಮ್ಮನ್ನು ಉಲ್ಲಸಿತರನ್ನಾಗಿ ಮಾಡುತ್ತದೆ, ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ. 36 ಇತರರಿಗೆ ನೇರವಾಗುವ ಉಪಯುಕ್ತ ಕೆಲಸಗಳನ್ನು ಮಾಡಿಕೊಡುವುದರಲ್ಲಿ ಸಂತೋಷವಿದೆ ಎನ್ನುವುದನ್ನು ಮರೆಯಬೇಡಿ. 37 ನಿಧಾನವೇ ಪ್ರಧಾನ. ಸಮಾಧಾನ ಚಿತ್ತದಿಂದ ಪ್ರತಿಕ್ಷಣದ, ಪ್ರತಿದಿನದ ಆನಂದ ಅನುಭವಿಸಿ. ಜೀವನ ಇರುವುದು ಧಾವಂತದಿಂದ ಓಡಲಿಕ್ಕಾಗಿ ಮಾತ್ರವಲ್ಲ. 38 ದೀರ್ಘಾಯುಷ್ಯದ ಹಂಬಲ ಜೀವಿಸುವಿಕೆಗೆ ಹುರುಪು ನೀಡುತ್ತದೆ, ಕನಸು ಕಾಣುತ್ತಲೇ ಇರಬೇಕು ಎನ್ನುತ್ತದೆ. 39 ಯಾವಾಗಲೂ ಸಂತೋಷದಿಂದ ಧನಾತ್ಮಕ ಆಲೋಚನೆಗಳನ್ನೇ ಮಾಡುತ್ತೀರಿ. ಧನಾತ್ಮಕ ಮನಸ್ಥಿತಿ ಎಲ್ಲವನ್ನೂ ಬದಲಿಸುತ್ತದೆ. 40 ದೀರ್ಘವಾಗಿ ಮತ್ತು ಸರಾಗವಾಗಿ ಉಸಿರಾಡಿ. ಜೀವೋತ್ತಮನು ನಾವು ಎಳೆದುಕೊಳ್ಳುವ ಪ್ರತಿಯೊಂದು ಶ್ವಾಸದಲ್ಲಿಯೂ ಅಡಗಿರುತ್ತಾನೆ. 41 ನಿಮ್ಮ ಜೀವನದ ಗುರಿಗಳು ಮತ್ತು ನಿಯಮಗಳನ್ನು ನೀವೇ ರೂಪಿಸಿಕೊಳ್ಳಿ. ನಿಮ್ಮ ಷರತ್ತುಗಳ ಮಾಲೀಕರಾಗಿರಿ. 42 ಎಲ್ಲವನ್ನೂ ಶಾಂತಚಿತ್ತರಾಗಿ ಸ್ವೀಕರಿಸಿ. ಒಪ್ಪಿಕೊಳ್ಳುವಿಕೆಯಲ್ಲಿ ಪ್ರಶಾಂತತೆ ಅಡಗಿದೆ. 43 ಸಂತಸದಿಂದ ಇರುವ ಜನರನ್ನು ಎಲ್ಲರೂ ಇಷ್ಟಪಡುತ್ತಾರೆ. ಸಂತೋಷವನ್ನು ಎಲ್ಲೆಡೆ ಹಂಚಿರಿ. ಹೂವುಗಳನ್ನು ಹಿಡಿದು ದಾಟಿಸಿದ ಕೈಗಳ ಮೂಲಕ ಸುಗಂಧವು ಹಂಚಲ್ಪಟ್ಟಿರುತ್ತದೆ. 44 ಸದಾ ಮುಗುಳ್ನಗುತ್ತಿರಿ. ಮಂದಸ್ಮಿತ ವದನವು ಅದೃಷ್ಟವನ್ನು ತರುತ್ತದೆ. ನಿಮ್ಮ ಮುಗುಳ್ನಗೆ ಜಗತ್ತನ್ನೇ ಬದಲಿಸುವಷ್ಟು ಶಕ್ತಿಶಾಲಿಯಾಗಿದೆ. ಇದಿಷ್ಟು ಅದೃಷ್ಟ 20 ವರ್ಷಗಳ ಜೀವನ ರಹಸ್ಯ. ಹೀಡಕಿವಾಡ ಅವರ ಪುಸ್ತಕದ ಇಂಗ್ಲಿಷ್ ಅಥವಾ ಕನ್ನಡ ಅವತರಣಿಕೆ ದೊರೆತಾಗ ಈ ಕುರಿತು ಇನ್ನಷ್ಟು ವಿಸ್ತಾರವಾಗಿ ಹೇಳಲು ಸಾಧ್ಯ. ದೀರ್ಘಾಯುಷ್ಯದ 5 ಸೂತ್ರಗಳು. ದೀರ್ಘಾಯುಷಿಗಳಾಗಬೇಕೇ ಹಾಗಾದರೆ ಈ 5 ಸೂತ್ರಗಳನ್ನು ಅನುಸರಿಸಿ ಎನ್ನುತ್ತಾರೆ ಜಪಾನಿ ಸೂಪರ್ ಸೆಂಟೆನೇರಿಯನ್ಸ್. 1 ಯಾವುದಕ್ಕೂ ತಲೆಕೆಡಿಸಿಕೊಳ್ಳಬೇಡಿ. ಮನಸ್ಸನ್ನು ಯೌವನಾವಸ್ಥೆಯಲ್ಲಿ ಇರಿಸಿಕೊಳ್ಳಿ. ವಯಸ್ಸಾಗಲು ಬಿಡಬೇಡಿ. 2 ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ. ನಿಮ್ಮ ಬೆರಳುಗಳನ್ನು ಸದಾ ಕಾರ್ಯನಿರತವಾಗಿಸಿದರೆ 100 ವರ್ಷಗಳನ್ನು ಸುಲಭವಾಗಿ ಕಾಣುವಿರಿ. ಆರೋಗ್ಯದಿಂದಿರಲು ವ್ಯಾಯಾಮ, ಚೆನ್ನಾಗಿ ಊಟ ಮಾಡುವುದು ಮತ್ತು ಜನಗಳ ಜೊತೆ ಕಾಲ ಕಳೆಯುವುದು ಅಗತ್ಯ. 3 ಪ್ರತಿನಿತ್ಯ ನಿಮ್ಮ ಸ್ನೇಹಿತರ ಜೊತೆಗಿನ ಒಡನಾಟವನ್ನು ಮುಂದುವರೆಸಿ. ಗೆಳೆಯರ ಸಖ್ಯವೇ ಮುಖ್ಯ ಎನ್ನುತ್ತದೆ ಇಕಿಗಾಯ್. 4 ಆತುರವಿಲ್ಲದ ಸಮಾಧಾನದ ಜೀವನ ನಡೆಸಿ. ಬೇಗ ಮಲಗಿ, ಬೇಗ ಎಳಿ. ವಾಯುವಿಹಾರ, ವಾಕಿಂಗ್ ಮಾಡಿ, ಪ್ರಶಾಂತ ಜೀವನ ನಡೆಸಿ. ಸಣ್ಣ ಪುಟ್ಟ ವಿಷಯಗಳಲ್ಲೂ ಸಂತೋಷ ಅನುಭವಿಸಿ. 5 ಆಶಾವಾದಿಗಳಾಗಿ, ನಿರಾಶೆಯನ್ನು ಹತ್ತಿರಕ್ಕೆ ಬರಗೊಡಡಿರಿ. ನಾವು ಈಗಾಗಲೇ ಏನನ್ನು ಸಾಧಿಸಿದ್ದೇವೆಯೋ ಎಂಬುದನ್ನು,
ಭವಿಷ್ಯದಲ್ಲಿ ನಾವು ಏನನ್ನು ಸಾಧಿಸಬೇಕೆಂದಿದ್ದೇವೋ ಅದರ ಜೊತೆ ಹೋಲಿಕೆ ಮಾಡಿಕೊಳ್ಳುವುದರಿಂದ ಬರುವ ಸಹಜ ತುಡಿತದ ಮೇಲೆ ನಮ್ಮ ಆರೋಗ್ಯ ಅವಲಂಬಿಸಿದೆ. ಒಬ್ಬ ವ್ಯಕ್ತಿಯ ಕ್ರಿಯೆಗಳು ಅಥವಾ ನಡವಳಿಕೆಗಳಿಗೆ ಮೂಲ ಕಾರಣ ಶಕ್ತಿಯೇ ತನ್ನ ಜೀವನಕ್ಕೊಂದು ಅರ್ಥ ಕಂಡು ಹಿಡಿಯುವುದು ಎನ್ನುತ್ತಾರೆ ಲೋಗೋಥೆರಪಿಯನ್ನು ರೂಪಿಸಿದ ಆಸ್ಟ್ರಿಯಾದ ಮನಃಶಾಸ್ತ್ರಜ್ಞ, ನರರೋಗತಜ್ಞ ಮತ್ತು ತತ್ವಜ್ಞ ವಿಕ್ಟರ್ ಎಮಿಲ್ ಫ್ರಾಂಕ್ಸ್. ಒಟ್ಟಿನಲ್ಲಿ ಆರೋಗ್ಯಕರ ಮತ್ತು ಸಂತಸಭರಿತ ಜೀವನ ನಡೆಸುವುದು ಪ್ರತಿಯೊಬ್ಬರ ಕನಸು. ಆಯುರಾರೋಗ್ಯ ಐಶ್ವರ್ಯ ಹೆಚ್ಚಲಿ, ಸರ್ವೇ ಜನಾಃ ಸುಖಿನೋ ಭವಂತು ಎಂದು ಹರಸುವುದು ಭಾರತೀಯರಲ್ಲಿ ರೂಢಿಗತವಾಗಿ ಬಂದಿದೆ. ವಿಶ್ವ ಕುಟುಂಬಿಗಳಲ್ಲವೇ ಭಾರತೀಯರು. ಇಕಿಗಾಯ್ ಜೀವಿತೋದ್ದೇಶ ಏನನ್ನು ಕಲಿಸುತ್ತದೆ? ವಯಸ್ಸಾಗುತ್ತಿದ್ದರೂ ಯುವಕರಾಗಿ ಉಳಿಯುವ ಕಲೆಯನ್ನು, ವಯಸ್ಸಾಗದಿರುವುದರ ರಹಸ್ಯಗಳನ್ನು, ದೀರ್ಘ ಮತ್ತು ಸಂತಸಮಯ ಜೀವನ ವೃದ್ಧಿಸಿಕೊಳ್ಳುವ ಪುಟ್ಟ ಪುಟ್ಟ ವಿಷಯಗಳನ್ನು, ಲೋಗೋಥೆರಪಿಯಿಂದಾಗುವ ಉತ್ತಮ ಜೀವನದ ಕೀಲಿಕೈಗಳನ್ನು, ನಾವು ಮಾಡುವ ಪ್ರತಿ ಕೆಲಸದಲ್ಲೂ ಸಂತಸದ ಹರಿವು ಕಾಣುವುದನ್ನು, ದೀರ್ಘಾಯುಷಿಗಳ ವಿವೇಕವಾಣಿಯನ್ನು, ಜಪಾನಿನ ಶತಾಯುಷಿಗಳು ನೀಡುವ ಹಿತೋಪದೇಶವನ್ನು, ದೀರ್ಘಕಾಲ ಬಾಳಿ ಬದುಕುವವರು ತಿನ್ನುವುದೇನು, ಕುಡಿಯುವುದೇನು ಎಂಬುದನ್ನು, ನಿತ್ಯದ ಬದುಕಿಗೆ ಬೇಕಿರುವ ಸೌಮ್ಯ ಚಲನೆಗಳು ಮತ್ತು ವ್ಯಾಯಾಮಗಳನ್ನು, ವಯಸ್ಸಾದರೂ ಪುಟಿದೇಳುವುದು ಹೇಗೆ ಎಂಬಿತ್ಯಾದಿ ಅಂಶಗಳನ್ನು ಇಕಿಗಾಯ್ ಕಲಿಸುತ್ತದೆ. ಇಕಿಗಾಯನ 10 ಕಮಾಂಡ್ಮೆಂಟ್ಸ್. 1. ಚಟುವಟಿಕೆಯಿಂದಿರಿ, ನಿವೃತ್ತರಾಗದಿರಿ. 2. ಎಲ್ಲವನ್ನೂ ಸಮಾಧಾನವಾಗಿ, ನಿಧಾನವಾಗಿ ತೆಗೆದುಕೊಳ್ಳಿ. 3. ನಿಮ್ಮ ಹೊಟ್ಟೆಯನ್ನು ಭರ್ತಿ ತುಂಬಬೇಡಿ. 4. ಒಳ್ಳೆಯ ಸ್ನೇಹಿತರಿಂದ ನೀವು ಸುತ್ತುವರೆದಿರಿ. 5. ನಿಮ್ಮ ಮುಂದಿನ ಹುಟ್ಟುಹಬ್ಬದ ವೇಳೆಗೆ ಒಳ್ಳೆಯ ದೇಹಾಕಾರಕ್ಕೆ ಬನ್ನಿ. 6. ನಗುತ್ತೀರಿ, ಮಂದಹಾಸ ಬೀರುತ್ತೀರಿ. 7. ಪ್ರಕೃತಿಯ ಜೊತೆ ಮರು ಸಂಬಂಧ ಬೆಳೆಸಿ. 8. ವಂದನೆ ಸಲ್ಲಿಸಿ. 9. ಆಯಾ ಕ್ಷಣದಲ್ಲಿ ಬದುಕಿರಿ. 10. ನಿಮ್ಮ ಇಕಿಗಾಯನ್ನು, ದೈನಂದಿನ ಗುರಿ, ಉದ್ದೇಶಗಳನ್ನು ಅನುಸರಿಸಿ. 6. ಪಾಲನೆ ಪೋಷಣೆ. ಹಾಲು ಯಾಕೆ ಉಕ್ಕುತ್ತದೆ? ವಿಜ್ಞಾನದ ಪಾಠಗಳನ್ನು ಮಕ್ಕಳಿಗೆ ಹೇಳುವ ಅವಕಾಶಗಳನ್ನು ದೊಡ್ಡವರು ಬಳಸಿಕೊಳ್ಳಬೇಕು. ಆಗ ಮಕ್ಕಳ ಜೊತೆಗೆ ದೊಡ್ಡವರು ಬೆಳೆಯುತ್ತಾರೆ. ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಮೂಡಿಸಬೇಕು ಎಂಬ ಸಲಹೆ ಕೇಳಿದ ತಕ್ಷಣ ಪೋಷಕರ ಕಣ್ಣ ಮುಂದೆ ಒಂದು ತಪ್ಪು ಕಲ್ಪನೆ ಸೃಷ್ಟಿಯಾಗುತ್ತದೆ. ವೈಜ್ಞಾನಿಕತೆಯನ್ನು ಬೆಳೆಸಿಕೊಳ್ಳಲು ಪ್ರೋತ್ಸಾಹಿಸುವುದು ಎಂದರೆ ವಿಜ್ಞಾನ ಮತ್ತು ಗಣಿತ ಪಠ್ಯದಲ್ಲಿ ಹೆಚ್ಚು ಅಂಕ ಪಡೆಯುವಂತೆ ಮಗುವಿನ ಮೇಲೆ ಒತ್ತಡ ಹೇರುವುದು ಎಂದು ಭಾವಿಸಿ ಬಿಡುತ್ತಾರೆ. ವಾಸ್ತವವಾಗಿ ಈ 2 ವಿಷಯಗಳಲ್ಲಿ ಹೆಚ್ಚು ಅಂಕ ಪಡೆಯುವುದರತ್ತ ಮಗು ಏಕಾಗ್ರತೆ ಹರಿಸಿದರೆ ಮಗುವಿನ ವೈಜ್ಞಾನಿಕ ಮನೋಭಾವ ಕುಂಠಿತವಾಗಿ ಬಿಡುವ ಸಾಧ್ಯತೆ ಇದೆ. ಹೆಚ್ಚು ಅಂಕಗಳನ್ನು ಪಡೆಯುವ ಉದ್ದೇಶವು ಸೃಷ್ಟಿಯಾದ ಕೂಡಲೇ ಮಗುವಿನ ಯೋಚನೆಯು ಪ್ರಶ್ನೆ ಮತ್ತು ಉತ್ತರಗಳು ಎಂಬ ಸಣ್ಣ ವ್ಯಾಪ್ತಿಗೆ ಸೀಮಿತವಾಗಿ ಬಿಡುತ್ತದೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸರಿಯಾಗಿ ಕಲಿತಾಯಿತೆ? ಅವುಗಳಿಗೆ ಎಷ್ಟು ಅಂಕಗಳನ್ನು ನಿಗದಿ ಮಾಡಲಾಗಿದೆ? ಅದಕ್ಕೆ ತಕ್ಕಂತೆ ಉತ್ತರ ಬರೆದರೂ ಎಷ್ಟು ಅಂಕಗಳನ್ನು ಯಾಕೆ ಕಡಿಮೆ ಕೊಟ್ಟಿದ್ದಾರೆ? ಓದು ಮುಂದುವರೆಸುವುದಾದರೆ ಯಾವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಸೀಟು ಸಿಗಬಹುದು? ಅಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಇದ್ದರೆ ಯಾವೆಲ್ಲ ಉನ್ನತ ಸಂಸ್ಥೆಗಳು ಸಂದರ್ಶನಕ್ಕಾಗಿ ಬರುತ್ತವೆ ಎಂಬ ದಿಕ್ಕಿನಲ್ಲಿ ಯೋಚನೆಗಳು ಸಾಗುತ್ತವೆ. ಆದರೆ ಈ ಯಾವುದೇ ಅಂಶಗಳು ಮಗುವಿನ ಮನಸ್ಸಿನಲ್ಲಿ ಅನ್ವೇಷಣೆಯ ಹಂಬಲ ಮತ್ತು ಕುತೂಹಲ ಹಾಗೂ ಸಾಮಾಜಿಕ ಅನ್ವಯಿಸುವಿಕೆಯ ಗುಣವನ್ನು ಪ್ರೋತ್ಸಾಹಿಸಲಾರವು. ಬದುಕಿನ ಚಿಕ್ಕ ಚಿಕ್ಕ ಘಟನೆಗಳು ಅವರಲ್ಲಿ ಕುತೂಹಲ ಮೂಡಿಸಿದಾಗ ವೈಜ್ಞಾನಿಕ ಮನೋಭಾವ ಚಿಗುರೊಡೆಯುತ್ತದೆ. ಪುಟಾಣಿ ಸುನಿಲ್ 5ನೇ ತರಗತಿಯ ಹುಡುಗ. ಅವನ ಮನೆಯಲ್ಲಿ ಇಂಡಕ್ಷನ್ ಸ್ಟವ್ ಇದೆ. ಅದರಲ್ಲಿ ನೀರು, ಹಾಲು ಮುಂತಾದ ಸರಳ ಪದಾರ್ಥಗಳನ್ನು ಹೇಗೆ ಬಿಸಿ ಮಾಡಬೇಕು ಎಂಬುದನ್ನು ಅಮ್ಮ ಅವನಿಗೆ ಹೇಳಿಕೊಟ್ಟಿದ್ದರು. ಡಿಜಿಟಲ್ ಬೋರ್ಡ್ ಆದ್ದರಿಂದ ಅವನ ಮೊಬೈಲ್ ಪ್ರಿಯ ಮನಸ್ಸಿಗೆ ಅದು ಚೆನ್ನಾಗಿ ಅರ್ಥವಾಗಿತ್ತು. ಬಿಸಿ ತಾಕದ ಸ್ಟವ್ ಅವನಿಗೆ ಇಷ್ಟವಾಗಿತ್ತು. ನೀರು ಬಿಸಿ ಮಾಡಲು ಮತ್ತು ಹಾಲು ಬಿಸಿ ಮಾಡಲು ಬೇರೆ ಬೇರೆ ರೀತಿಯ ಉಷ್ಣತೆ ಮತ್ತು ಸಮಯದ ಅವಧಿಯನ್ನು ನಿಗದಿ ಮಾಡುವುದು ಹೇಗೆಂದು ಅಮ್ಮ ಕಲಿಸಿಕೊಟ್ಟಿದ್ದಳು. ಅದೇ ಪ್ರಕಾರ ಅವನು ಹಾಲು ಬಿಸಿ ಮಾಡುವಾಗ ಬಹಳ ಕಡಿಮೆ ಎಂದರೆ 400 ಪಾಯಿಂಟನ್ನು ನಿಗದಿ ಮಾಡಿ 3 ನಿಮಿಷ ಅವಧಿಗೆ ಇರಿಸುತ್ತಿದ್ದ. 3 ನಿಮಿಷ ಮುಗಿದ ಕೂಡಲೇ ಅದು ಹೊರಡಿಸುವ ಸಂಗೀತ ಕೇಳಿ ಸ್ಟವ್ ಬಳಿಯೇ ನಿಂತು ಮತ್ತಷ್ಟು ಹೊತ್ತು ಬಿಸಿ ಮಾಡಿ ಹಾಲು ಉಕ್ಕದಂತೆ ಕಾವಲು ಕಾಯುತ್ತಿದ್ದ. ಬಹಳ ದಿನಗಳಿಂದ ಹೀಗೆ ಮಾಡುತ್ತಿದ್ದರೂ ಒಮ್ಮೆ ಅವನಿಗೆ ಒಂದು ಪ್ರಶ್ನೆ ಉದ್ಭವಿಸಿತು. ನೀರು ಬಿಸಿಗಿಟ್ಟು ಮರೆತು ಹೋದರೆ, ಉಷ್ಣತೆ ಜಾಸ್ತಿಯಾದರೆ ಏನೂ ಸಮಸ್ಯೆ ಆಗುವುದಿಲ್ಲ.
ಅದು ತಕ ತಕ ಅಂತ ಬೋಗುಣಿಯೊಳಗೆ ಕುದಿಯುತ್ತಲೇ ಇರುತ್ತದೆಯೇ ಹೊರತು ಉಕ್ಕಿ ಹರಿದು ಚೆಲ್ಲಿ ಹೋಗುವ ಪ್ರಮೇಯ ಇರುವುದಿಲ್ಲ. ಹಾಗಾದರೆ ನೀರಿನಂತೆಯೇ ದ್ರವ್ಯ ರೂಪದಲ್ಲಿ ಇರುವ ಈ ಹಾಲು ಯಾಕೆ ಉಕ್ಕಿ ಹರಿದು ಅಡುಗೆ ಮನೆಯ ಕಟ್ಟೆಯನ್ನು ಗಲೀಜು ಮಾಡುತ್ತದೆ? ಮಗನ ಪ್ರಶ್ನೆ ಕೇಳಿ ಅಮ್ಮ ಸ್ವಲ್ಪ ಹೊತ್ತು ತಬ್ಬಿಬ್ಬಾದರು. ಈ ಬಗ್ಗೆ ಅವನ ಟೀಚರ್ಗೆ ಫೋನ್ ಮಾಡಿ ಕೇಳಿದಾಗ ಪಾಠ ಪುಸ್ತಕದಲ್ಲಿ ಹಾಲು ಯಾಕೆ ಉತ್ತಮ ಆಹಾರ ಎಂಬುದನ್ನು ವಿವರಿಸುವ 4 ಸಾಲುಗಳಿವೆ ಎಂದು ಹೇಳಿದರು ಹಾಗೂ ಆ ಸಾಲುಗಳನ್ನು ಉದಾಹರಿಸಿ ಅವನಿಗೆ ಹಾಲು ಉಕ್ಕುವುದಕ್ಕೆ ಇರುವ ಕಾರಣವನ್ನು ವಿವರಿಸುವಂತೆ ಸೂಚಿಸಿದರು. ಈ ಸಲಹೆ ಅಮ್ಮನಿಗೂ ಇಷ್ಟವೆನಿಸಿತು. ಪಾಠ ಪುಸ್ತಕವನ್ನು ತೆರೆದು ಅಮ್ಮ, ನೋಡು, ಹಾಲಿನಲ್ಲಿ ನೀರಿನಂಶವೇ ಜಾಸ್ತಿ ಇರುತ್ತದೆ. ಆದರೆ ಬಿಸಿ ಜಾಸ್ತಿಯಾದಾಗ ನೀರಿನೊಂದಿಗೆ ಸೇರಿರುವ ಕೊಬ್ಬಿನಂಶ ಮತ್ತು ಪ್ರೋಟೀನುಗಳು ಹಾಲಿನ ಮೇಲ್ಭಾಗದಲ್ಲಿ ದಪ್ಪನೆಯ ಪದರವೊಂದನ್ನು ಕಟ್ಟಿಕೊಳ್ಳುತ್ತದೆ. ಆಗ ಕುದಿಯುವ ನೀರಿನಂಶವು ಸೃಷ್ಟಿಸುವ ಹಬೆ ಹೊರ ಹೋಗಲು ಅವಕಾಶ ಇರುವುದಿಲ್ಲ. ಅದು ಪ್ರೋಟೀನ್ ಮತ್ತು ಕೊಬ್ಬಿನಂಶದ ಪದರವನ್ನು ಮೇಲಕ್ಕೆ ದೂಡುತ್ತಾ ಇರುತ್ತದೆ. ಆಗ ಹಾಲು ಉಕ್ಕಿ ಚೆಲ್ಲುತ್ತದೆ ಎಂದು ವಿವರಿಸಿದರು. ಸುನಿಲ್ಗೆ ಹಾಲು ಉಕ್ಕುವುದು ಹೇಗೆ ಎಂಬ ವಿಷಯ ಮಾತ್ರವಲ್ಲ, ವಿಜ್ಞಾನವು ಹೇಗೆ ಬದುಕಿಗೆ ಅನ್ವಯವಾಗುತ್ತದೆ ಎಂಬ ಅಂಶವು ಅರಿವಿಗೆ ಬಂದಂತೆ ಆಯಿತಲ್ಲವೇ? ಅನ್ನದ ಮೇಲೆ ಬಡಿಸಿದ ತುಪ್ಪ ಕರಗುವಾಗ, ಮಳೆಯ ನೀರು ಜಗಳಿಗೆ ಎರಚುವಾಗ, ಬಾಲ್ಕನಿಯಲ್ಲಿ ಹಕ್ಕಿ ಗೂಡು ಕಟ್ಟುವಾಗ, ತೆಂಗಿನಕಾಯಿ ಸುಲಿಯುವ ಸನ್ನೆಯಂಥ ಸಾಧನವನ್ನು ಬಳಸುವಾಗ ವಿಜ್ಞಾನದ ಪಾಠಗಳನ್ನು ಹೇಳುವ ಅವಕಾಶಗಳು ದೊರೆಯುತ್ತವೆ. ಇಂತಹ ಅವಕಾಶಗಳನ್ನು ದೊಡ್ಡವರು ಬಳಸಿಕೊಳ್ಳಬೇಕು. ತಮ್ಮ ಮಕ್ಕಳಿಗೆ ಮಾತ್ರವಲ್ಲ, ಪಕ್ಕದ ಮನೆಯ ತುಂಟಪೋರ ಪೊರಿಯರಿಗೂ ಇಂತಹ ಕಥೆಗಳನ್ನು, ಕಾರಣಗಳನ್ನು ದೊಡ್ಡವರು ಹೇಳುತ್ತಿರಬೇಕು. ಆಗ ಮಕ್ಕಳ ಜೊತೆಗೆ ದೊಡ್ಡವರು ಬೆಳೆಯುತ್ತಾರೆ. 7 ಆಚರಣೆ ಭಾರತ ಹುಣ್ಣಿಮೆ ವಿಶೇಷ, ಭಗಿನಿಯರ ಕೈಯಲ್ಲಿ ಲಕ್ಷ್ಮೀ ರಥದ ಹಗ್ಗ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ವಡಿಕೆ ಗ್ರಾಮದ ಬಹುತೇಕ ಗ್ರಾಮಸ್ಥರು ಬಡವರಾಗಿರಬಹುದು. ಆದರೆ ಅವರ ಹೃದಯ ಶ್ರೀಮಂತವಾಗಿದೆ. ಸರಿಯಾಗಿ ಮಳೆ ಬೆಳೆ ಇಲ್ಲದೆ ಇಲ್ಲಿನ ಬಹುತೇಕ ಜನ ಗುಳೆ ಹೋಗುವುದನ್ನೇ ವಾಡಿಕೆ ಮಾಡಿಕೊಂಡಿದ್ದಾರೆ. ರಾಜ್ಯದ ವಿವಿಧ ಕಡೆ ಗುಳೆ ಹೋದವರು ಭಾರತ ಹುಣ್ಣಿಮೆ ಆಚರಣೆಗಾಗಿ ತಪ್ಪದೆ ಮರಳಿ ಬಂದು ನಾಡಿಗೆ ನಾಡೆ ಬೆರಗಾಗುವಂತೆ ತಮ್ಮ ಹಳ್ಳಿಯಲ್ಲಿ ಮಹಿಳೆಯರ ಜಾತ್ರೆ ನಡೆಸುತ್ತಾರೆ. ತೇರು ಎಳೆಯುವುದರಿಂದ ಹಿಡಿದು ಜಾತ್ರೆಗೆ ತೆರೆ ಬೀಳುವವರೆಗೂ ಇಲ್ಲಿ ಹೆಂಗಳೆಯರದೇ ಸಾಮ್ರಾಜ್ಯ. ಈಗ ಈ ಜಾತ್ರೆಗಾಗಿ ದೇಶದ ಮೂಲೆ ಮೂಲೆಯಿಂದ ಗ್ರಾಮಕ್ಕೆ ಮರಳಿ ಜಾತ್ರೆ ಆಚರಿಸಿದ್ದಾರೆ. ಈ ವರ್ಷ 1 ಫೆಬ್ರವರಿರಂದು ನಡೆದ ಇಲ್ಲಿನ ಲಕ್ಷ್ಮೀ ಜಾತ್ರೆ ಹಾಗೂ ರಥೋತ್ಸವ ನಾಡಿನಾದ್ಯಂತ ಹೆಸರುವಾಸಿಯಾಗಿದೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿಯಿಂದ 10 ಕಿಲೋಮೀಟರ್ ದೂರದಲ್ಲಿರುವ ವಡಿಕೆ ಎಂಬ ಗ್ರಾಮ ನಿರಂತರ ಬರಗಾಲಕ್ಕೆ ನಲುಗುತ್ತಿದೆ. ಅಂತರ್ಜಲ ಬತ್ತಿದ್ದರಿಂದಾಗಿ ಇದ್ದ ಕೊಳವೆ ಬಾವಿಗಳೆಲ್ಲ ಇಂಗಿ ಹೋಗಿ ತೋಟಗಳೆಲ್ಲ ಬೊಡಿಬಕ್ಕುಲಗಳಾಗಿವೆ. ಹೇಳಿಕೊಳ್ಳುವಷ್ಟೇನು ವಿದ್ಯಾವಂತರು ಈ ಗ್ರಾಮದಲ್ಲಿಲ್ಲ. ಇಲ್ಲಿನವರೆಲ್ಲರೂ ಒಣ ಬೇಸಾಯದ ಅವಲಂಬಿಗಳು. ಮಳೆ ಬಂದರೆ ಬೆಳೆ, ಇಲ್ಲದಿದ್ದರೆ ಊರ ಮಂದಿಯೇ ಎಲ್ಲ ಗುಳೆ. ಇದು ಇಲ್ಲಿನ ಪ್ರತಿ ವರ್ಷದ ಕಥೆ. ವಡಿಕೆ ಗ್ರಾಮಕ್ಕೆ ಮೊದಲು ಗಡಿ ವಡಿಕೆ ಎಂಬ ಹೆಸರಿತ್ತು. ಈಗ ಅದರ ಹೆಸರು ಮೊಟಕಾಗಿ ವಡಿಕೆ ಎಂದಾಗಿದೆ. ರಣ ಬಿಸಿಲಿನಲ್ಲಿ ಕೃಷಿ ಭೂಮಿ ಹುಡಿ ಹಾರಿಸುತ್ತಿರುತ್ತದೆ. ಗುಳೆ ಹೋದ ಗ್ರಾಮದ ಬಹುತೇಕ ಜನರ ಮನೆಗಳು ಧೂಳು ಹೊದ್ದು ಬಾಗಿಲು ಮುಚ್ಚಿಕೊಂಡಿವೆ. ಬಿಕೋ ಎನ್ನುವ ಓಣಿಗಳು, ದುಡಿಯಲು ಹೋದ ಮಕ್ಕಳ ಬರುವಿಕೆಯ ದಾರಿ ಕಾಯುತ್ತಾ ಊರ ಮುಂದಿನ ಲಕ್ಷ್ಮೀ ಗುಡಿಯ ಕಟ್ಟೆಯಲ್ಲಿ ಕುಳಿತಿರುವ ನಡುಬಾಗಿದ ಮುಡುಕರು. ಹೀಗೆ ಬಿರು ಬಿಸಿಲಿನಲ್ಲಿ ನಡೆದು ಈ ಗ್ರಾಮಕ್ಕೆ ಬಂದರೆ ಇಂತಹ ದೃಶ್ಯಗಳೇ ಕಣ್ಣಿಗೆ ಬೀಳುತ್ತವೆ. ಹೀಗೆ ನೀರವ ಮೌನ ತಾಂಡವವಾಡುತ್ತಿರುವ ಈ ಗ್ರಾಮ ಭಾರತ ಹುಣ್ಣಿಮೆ ಸಮೀಪಿಸುತ್ತಿದ್ದಂತೆ ಅದೆಂಥ ಕಳೆ ಸೂಸುತ್ತದೆ ಎನ್ನುತ್ತೀರಾ? ದುಡಿಮೆ ಅರಸಿ ನಾಡಿನ ಮೂಲೆ ಮೂಲೆಗೆ ತೆರಳಿದ್ದ ಗ್ರಾಮಸ್ಥರು ತಂಡವಾಗಿ ಕುಟುಂಬ ಸಮೇತ ಇಲ್ಲಿಗೆ ಹಿಂದಿರುಗುತ್ತಾರೆ. ಅಲ್ಲಿಯವರೆಗೆ ಧೂಳು ಹೊದ್ದು ಮಲಗಿದ್ದ ಮನೆಗಳೆಲ್ಲ ಬಣ್ಣ ಬಳೆದುಕೊಂಡು ಕೊಡವಿ ನಿಲ್ಲುತ್ತವೆ. ಬಾಗಿಲುಗಳು ತಳಿರು ತೋರಣಗಳಿಂದ ಶೃಂಗಾರಗೊಳ್ಳುತ್ತವೆ. ನಿರ್ಜನವಾಗಿದ್ದ ಓಣಿಗಳೆಲ್ಲ ಮಕ್ಕಳು, ಯುವಕರು, ಯುವತಿಯರಿಂದ ತುಂಬಿ ತುಳುಕುತ್ತಿರುತ್ತವೆ. ವಸಂತ ಮಾಸದಲ್ಲಿ ಬನಗಳೆಲ್ಲ ಹಣ್ಣೆಳೆಗಳನ್ನು ಉದುರಿಸಿಕೊಂಡು ಚಿಗುರುವಂತೆ ಈ ಗ್ರಾಮ ಚೈತನ್ಯ ಪಡೆಯುತ್ತದೆ. ವಲಸೆ ಹಕ್ಕಿಗಳು ಬಂದಾಗ ಮರಗಳು ಹೇಗೆ ಮೌನ ಮರೆಯುತ್ತವೆಯೋ ಹಾಗೆ ವಲಸೆ ಹೋಗಿದ್ದ ಜನರು ಇಲ್ಲಿಗೆ ಬಂದಾಗ ಈ ಹಳ್ಳಿ ಮೌನ ಮರೆಯುತ್ತದೆ. ನಮ್ಮೂರ ಲಕ್ಷ್ಮವ್ವಳ ಜಾತ್ರೆ ಬಂತು ನೋಡ್ರಿ. ಹೌದು, ಈಗ್ಯಾಕೆ ಒಮ್ಮಿಂದೊಮ್ಮೇಲೆ ಮನೆಗಳಿಗೆ ಇಷ್ಟೆಲ್ಲ ಸಿಂಗಾರ ಬಂಗಾರ ಎಂದು ಕೇಳಿದರೆ ನಮ್ಮೂರ ಲಕ್ಷ್ಮವ್ವಳ ಜಾತ್ರೆ ಬಂತು ನೋಡ್ರಿ, ದುಡ್ಯಾಕ ಹೋದವರು ಊರಿಗೆ ಬರ್ತಾರ.
ಆಗ ಊರಿಗೆ ಊರೇ ಹಬ್ಬದಾಗ ಮುಳಗತಾಯಿತ್ರಿ. ಬೀಗರು, ಬಿಜ್ಜರು, ಅಣ್ಣ ತಮ್ಮ, ಬಂಧು ಬಳಗ ಹೀಗೆ ದೂರ ದೂರ ಹೋಗಿದ್ದ ಕಳ್ಳುಬಳ್ಳಿ ಒಂದಾಗಿ ಹಬ್ಬ ಮಾಡಿತೀವ್ರಿ ಎಂದು ಊರ ಮುಂದೆ ಪುಟ್ಟದೊಂದು ಅಂಗಡಿ ಇಟ್ಟುಕೊಂಡಿರುವ ಶರಣಗೌಡ ಪಾಟೀಲ ತಮ್ಮೂರಿನ ಗರಿಮೆಯನ್ನು ಸೊಗಸಾಗಿ ಬಣ್ಣಿಸುತ್ತಾರೆ. ಇಲ್ಲಿ ನಡೆಯುತ್ತಿರುವುದು ಕೇವಲ ತಿಂದುಂಡು ಹೋಗುವ ಜಾತ್ರೆಯಲ್ಲ, ಅದೊಂದು ಮನುಕುಲದ ಸಮಾನತೆ ಸಾರಲೆಂದು, ಸ್ತ್ರೀಕುಲಕ್ಕೂ ಸಮಾಜದಲ್ಲಿ ಸ್ವಾತಂತ್ರ್ಯ ನೀಡಲೆಂದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ನಡಾವಳಿ. ನಾಡಿಗೆ ನಾಡೆಬ್ಬೆರಗಾಗಿ ಒಮ್ಮೆ ಈ ಕುಗ್ರಾಮದ ಕಡೆಗೆ ದೃಷ್ಟಿ ಬೀರುವಂತೆ ಹೆಂಗಳೆಯರಿಗೆ ನೀಡಿದ ಸಮಾನತೆಯ ಗೌರವ ಲಭಿಸಿದೆ. ಸಾರ್ವಭೌಮತ್ವ, ತಾಯ್ತನ, ಸಹೋದರಿಯ ಪ್ರೀತಿ, ವಾತ್ಸಲ್ಯ ಈ ಜಾತ್ರೆಯಲ್ಲಿ ಬಿಂಬಿತವಾಗಿದೆ. ಸುಮಾರು 700 ವರ್ಷಗಳ ಇತಿಹಾಸ ಹೊಂದಿರುವ ಇಲ್ಲಿನ ಲಕ್ಷ್ಮೀ ದೇವಾಲಯದಲ್ಲಿ ಪ್ರತಿ ವರ್ಷ ಭಾರತ ಹುಣ್ಣಿಮೆಯ ಬಳಿಕ ಇರುವ ನವಮಿ ಹಾಗೂ ದಶಮಿ ತಿಥಿಗಳಂದು ರಥೋತ್ಸವಗಳು ನಡೆಯುತ್ತವೆ. ನವಮಿಯಂದು ಪುರುಷರಿಂದ ರಥೋತ್ಸವ ನಡೆದರೆ, ದಶಮಿಯ ದಿನದ ಲಕ್ಷ್ಮೀ ರಥೋತ್ಸವಕ್ಕೆ ಸ್ತ್ರೀಯರದೇ ಪಾರುಪತ್ಯ. ಗುಡಿಯಲ್ಲಿನ ಲಕ್ಷ್ಮಿಯನ್ನೇ ಗ್ರಾಮದ ಹೆಂಗಳೆಯರ ಕಣ್ಣಲ್ಲಿ ಕಾಣುವ ಗ್ರಾಮಸ್ಥರು ರಥದ ಸಾರಥ್ಯವನ್ನು ಮಹಿಳೆಯರಿಗೆ ಒಪ್ಪಿಸುತ್ತಾರೆ. ಇದು 50 ವರ್ಷಗಳಿಂದ ಸಾಗಿ ಬಂದಿದ್ದರೂ ನಾಡಿನ ಇತರ ಭಾಗಗಳಿಗೆ ಅಪರಿಚಿತವಾಗಿಯೇ ಉಳಿದಿದೆ. ರಥ ಗಂಡು ಮಕ್ಕಳು ಎಳೆಯೋದು ಬೇಡ. ರಥಕ್ಕೆ ಲಕ್ಷ್ಮೀ ರಥ ಅಂತ ನಾಮಕರಣ ಮಾಡಿದ್ರು. ಈ ರಥ ಯಾರು ಎಳಿಬೇಕು? ಎಲ್ಲ ಕಡೆ ಇದ್ದಂಗ ಗಂಡು ಮಕ್ಕಳೇ ಎಳೆಯೋದು ಬ್ಯಾಡ ಅಂತ ಹಿರಿಯರು ಆರಂಭದಲ್ಲಿಯೇ ವಿಚಾರ ಮಾಡಿದ್ರು. ಹೇಳಿ ಕೇಳಿ ಇದು ಹೆಣ್ಣು ದೇವತೆ ರಥ ಐತಿ, ಹೆಣ್ಣು ಮಕ್ಕಳಿಗೆ ನೀಡೋಣ, ಅವರಿಗೂ ಒಂದು ಗೌರವ ಕೊಟ್ಟಂಗಾಗ್ತೈತಿ ಅಂತ ನಮ್ಮೂರ ಸೋಮನಗೌಡ, ಲಕ್ಷ್ಮಪ್ಪಯ್ಯ, ಮುತ್ತನಗೌಡ, ಜಕ್ಕನಗೌಡ, ಭೂತನಗೌಡರಂತ ಅನೇಕ ಊರ ಹಿರಿಯರು ಕುಳಿತು ತೀರ್ಮಾನ ಮಾಡಿದ್ರು. ಅವರ ಈ ವಿಚಾರಕ್ಕೆ ಊರ ಮಂದಿಯೇ ಎಲ್ಲ ಸೈ ಅಂದ್ರು. ಆರಂಭದಲ್ಲಿ ಸಣ್ಣದಾಗಿದ್ದ ರಥದ ಹಗ್ಗ ಬರುತ್ತಾ ಹನುಮಂತನ ಬಾಲದ ಹಂಗ ಹ್ಯಾಂಗ ಬೆಳಕೊಂತ ಹೊಂಟೈತಿ ನೋಡ್ರಿ ಎಂದು 50 ವರ್ಷಗಳ ಹಿಂದೆ ಮಹಿಳೆಯರಿಗೆ ರಥದ ಪಾರುಪತ್ಯ ವಹಿಸಲು ನಡೆಸಿದ್ದ ಗ್ರಾಮ ಸಭೆಯನ್ನು ವೃದ್ಧ ಯಮನೂರ ಗೌಡ ಈಗಲೂ ನೆನಪಿಸಿಕೊಳ್ಳುತ್ತಾರೆ. ಪುರುಷರು ಎಳೆಯುವ ರಥಕ್ಕೆ ತೆರೆಮರೆಯಲ್ಲಿ ನಿಂತು ಉತ್ತತ್ತಿ ತೂರುವುದಷ್ಟಕ್ಕೆ ಸೀಮಿತವಾಗಿದ್ದ ಸ್ತ್ರೀಯರು ಗೋಡೆಯ ಮರೆಗೆ ನಿಂತು ಈ ಸಭೆಯ ತೀರ್ಮಾನ ಕೇಳಿ, ಇನ್ನು ಮುಂದೆ ಲಕ್ಷ್ಮೀ ರಥ ಎಳೆಯುವ ಭಾಗ್ಯ ನಮ್ಮದಾಗುವುದಲ್ಲ ಎಂದು ಮನದಲ್ಲಿಯೇ ಆನಂದ ತುಂಬಿಕೊಂಡು ಹಿರಿಹಿರಿಗಿದ್ದರು. ಹೀಗೆ ಅಲ್ಲಿಂದ ಇಲ್ಲಿಯವರೆಗೆ ಲಕ್ಷ್ಮೀಯ ತೇರು ಎಳೆಯುವುದರಿಂದ ಹಿಡಿದು ಜಾತ್ರೆಗೆ ತೆರೆ ಬೀಳುವವರೆಗೂ ಹೆಂಗಳೆಯರು ಉತ್ಸಾಹದಿಂದ ಪಾಲ್ಗೊಳ್ಳುತ್ತಾರೆ. ಈ ಉತ್ಸವದ ಹಿಂದೆ ಸ್ತ್ರೀ ಕುಲದ ಉದ್ಧಾರದ ಚಿಂತನೆಗಳಿವೆ. ಪ್ರಗತಿಪರ ಆಲೋಚನೆಯಿದೆ. ಮಹಿಳಾ ಕಲ್ಯಾಣದ ಕಲ್ಪನೆಯಂಥ ಉದಾತ್ತ ವಿಚಾರಗಳಿವೆ. ಹುಣ್ಣಿಮೆಯಿಂದ ದಶಮಿ ತನಕ. ಭಾರತ ಹುಣ್ಣಿಮೆಯಿಂದ ದಶಮಿ ದಿನಗಳವರೆಗಿನ ಈ ದಿನಗಳು ಹೆಂಗಳೆಯರ ಪಾಲಿಗೆ ಉಲ್ಲಾಸದ ದಿನಗಳು. ಮಹಿಳೆಯರು ಗುಂಪು ಗುಂಪಾಗಿ ಗಂಡಾರತಿ, ಗೌರಿ ಕಲಶ ಹಿಡಿದು ಸಾಮೂಹಿಕವಾಗಿ ಬರುವುದಾಗಲಿ, ಎಲೆ ಪೋಣಿಸಿ ಹೆಣೆದ ಎಲೆ ಚಟ್ಟು ಲಕ್ಷ್ಮಿಗೆ ಮುಡಿಸುವುದಾಗಲಿ, ಬಂಧು ಭಾಗಿನಿಯರಿಗೆ ಉಡಿ ತುಂಬಿ ಬಾಗಿನ ನೀಡುವುದಾಗಲಿ, ಭಕ್ತೆಯರು ದೀಡ್ ನಮಸ್ಕಾರ ಹಾಕುವುದಾಗಲಿ, ಎಲ್ಲವೂ ಸಂಭ್ರಮದಿಂದ ನೆರವೇರುತ್ತವೆ. ತೆರನೆಳೆಯಲು ಬಂತು ನೀರಿಯರ ದಂಡು. ದಶಮಿಯ ದಿನದಂದು ನಡೆಯುವ ಜಾತ್ರೆಗಾಗಿ ರಥದ ವೀಳ್ಯ ಸ್ವೀಕರಿಸಿರುವ ಆಕಳು ಕುಂಪೆ, ಜೀರಾಳು, ಚಿಕ್ಕಡಂಕನಕಲ್ಲು, ಹಿರೇಡಂಕನಕಲ್ಲು, ನವಲಿ, ಹಟ್ಟಿಯಂತಹ 10 ಗ್ರಾಮಗಳ ಮಹಿಳೆಯರು ದಂಡು ದಂಡಾಗಿ ಬಂದು ವಡಿಕೆಯ ಹೆಣ್ಣು ಮಕ್ಕಳೊಂದಿಗೆ ಶ್ರದ್ಧೆಯಿಂದ ಬೆರೆಯುತ್ತಾರೆ. ಮಧ್ಯಾಹ್ನದಿಂದಲೇ ಸಾಲು ಸಲಾಗಿ ಬರುವ ಅಲಂಕೃತ ಚಕ್ಕಡಿಗಳು, ಟ್ರ್ಯಾಕ್ಟರ್, ಜೀಪು, ಟಾಮ್ ಧೂಳೆಬ್ಬಿಸುತ್ತಾ ವಾಡಿಕೆ ಗ್ರಾಮದತ್ತ ಮುಖ ಮಾಡುತ್ತವೆ. ತಮ್ಮ ಹರೆಯದಲ್ಲಿ ಗರಿಗರಿಯಾಗಿದ್ದ ಮದುವೆ ಸೀರೆ ಉಟ್ಟು ಇದೇ ಲಕ್ಷ್ಮೀ ರಥ ಎಳೆದಿದ್ದ ವೃದ್ಧೆಯರು ಈಗ ಹಳೆ ಸಂದೂಕದಿಂದ ಮುದುಡಿರುವ ಅದೇ ಸೀರೆಯುಟ್ಟು ತಮ್ಮ ಸೊಸೆ, ಮಕ್ಕಳೊಂದಿಗೆ ಸೇರಿಕೊಂಡು ರಥ ಜಗ್ಗಿದರೆ, ಹೊಸದಾಗಿ ದಾಂಪತ್ಯ ಆರಂಭಿಸಿದ ಯುವಕರು ತಮ್ಮ ಪತ್ನಿಯರನ್ನು ಕರೆತಂದು ಅವರಿಂದ ಲಕ್ಷ್ಮೀ ರಥದ ಹಗ್ಗ ಹಿಡಿಸುತ್ತಾರೆ. ಈ ಎಲ್ಲದರ ನಡುವೆ ಮನೆಯ ತಾಪತ್ರಯ ತೀರಲೆಂದೋ, ಮಕ್ಕಳಿಗಾಗಿಯೋ, ಮದುವೆಗಾಗಿಯೋ ಹರಕೆ ಹೊತ್ತ 100 ಮಾನಿನಿಯರು ರಥ ಜಗ್ಗಲು ಮುಂದಾಗುತ್ತಾರೆ. ಕೈಯಲ್ಲಿ ರಥದ ಹಗ್ಗ, ಕಣ್ಣಲ್ಲಿ ಆನಂದ ಬಾಷ್ಪ. ಗ್ರಾಮದ ವಾಡಿಕೆಯಂತೆ ಗೌಡರ ಮನೆಯಿಂದ ರಥದ ಹಗ್ಗ ಹಾಗೂ ಕಲಶವನ್ನು ಹೆಂಗಳೆಯರ ಕೈಗೆ ನೀಡುತ್ತಿದ್ದಂತೆ ನೀಳೆಯರ ಉತ್ಸಾಹ ಇಮ್ಮಡಿಗೊಳ್ಳುತ್ತದೆ. ತೇರಿಗೆ ಕಟ್ಟಿದ ಹಗ್ಗ ಹೆಂಗಳೆಯರ ಕೈಗೆ ತಲುಪುವ ಹೊತ್ತಿಗೆ ಸ್ತ್ರೀಯರ ಉದ್ದನೆಯ 2 ಸಾಲು ಊರ ಗಡಿಯನ್ನು ಮೀರಿರುತ್ತದೆ. 1000 ರೂಪಾಯಿ ಹೆಂಗಳೆಯರು ಜೈಕಾರ ಹೇಳುತ್ತಾ ರಥ ಎಳೆಯುತ್ತಿದ್ದಂತೆ ಮಹಿಳೆಯರ ಕಣ್ಣಲ್ಲಿ ತೆರೆನೆಳೆದ ಆನಂದ ಬಾಷ್ಪ.
ಅನತಿ ದೂರ ಸಾಗಿದ್ದ ರಥಪಾದಗಟ್ಟೆಯನ್ನು ತಲುಪಿ ಮರಳಿ ಲಕ್ಷ್ಮೀ ಗುಡಿಗೆ ಬಂದು ನಿಂತಾಗ ಅವರ ಮನದಲ್ಲಿ ಉತ್ಸವ ಮುಗಿಸಿದ ಧನ್ಯತಾ ಭಾವ. ಈ ಸಮಯದಲ್ಲಿ ಜಾತಿ ಭೇದ ಅಡ್ಡ ಬಂದಿಲ್ಲ, ಮೇಲು ಕೀಳು ಕಂಡು ಬಂದಿಲ್ಲ, ವರದ ನೆನಪಾಗುವುದಿಲ್ಲ. ಪುರುಷರು ಬದಿಯಲ್ಲಿ ನಿಂತು ತೆರಿಗೆ ಉತ್ತತ್ತಿ, ಚುರುಮುರಿ ತುರಿ ಹೆಂಗಳೆಯರು ಪಡುವ ಸಂತಸಕ್ಕೆ ತಮ್ಮ ಖುಷಿಯನ್ನು ಬೆರೆಸುತ್ತಾರೆ. ಕಡುಬಿನ ಕಾಳಗ. ಈ ಕಾರ್ಯಕ್ರಮದ ಅನಂತರ ನಡೆಯುವ ಕಡುಬಿನ ಕಾಳಗಕ್ಕೆ ಮಹಿಳೆಯರು ಸಿದ್ಧರಾಗುತ್ತಾರೆ. ಅದಕ್ಕೂ ಪೂರ್ವದಲ್ಲಿ ಗುಡಿಯ ಆವರಣದಲ್ಲಿ ತಮ್ಮಲ್ಲೇ ಹೆಣ್ಣು ಬೀಗರು, ಗಂಡು ಬೀಗರಾಗಿ ಇದಿರುಗೊಳ್ಳುತ್ತಾರೆ. ಇಲ್ಲಿ ಹಾಡು, ಒಗಟು, ಹಾಸ್ಯ, ವಿನೋದ ತುಂಬಿರುತ್ತದೆ. ಇದೊಂದು ರೀತಿ ಲಕ್ಷ್ಮಿಯ ಮದುವೆಯ ಸಂಪ್ರದಾಯದಂತೆ. ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ತಾವು ಬುಟ್ಟಿ ತುಂಬಾ ತಂದಿರುವ ಕಡುಬುಗಳನ್ನು ಒಬ್ಬರಿಗೊಬ್ಬರು ಹಂಚಿಕೊಳ್ಳುತ್ತಾರೆ. ತಮಾಷೆಗೆಂದು ಒಬ್ಬರ ಮುಖಕ್ಕೆ ಒಬ್ಬರು ಮೆಟ್ಟುತ್ತಾರೆ, ಒತ್ತಾಯದಿಂದ ತಿನ್ನಿಸುತ್ತಾರೆ. ಹೀಗೆ ರಾತ್ರಿ 10 ಗಂಟೆಯವರೆಗೂ ನಡೆಯುತ್ತದೆ ಈ ಗಮ್ಮತ್ತು. ಇದು ಜಾತ್ರೆಯ ಕೊನೆಯ ಸಮಾರಂಭ. ರಥದ ಕಲಶ ಇಳಿಸಿದ ಅನಂತರ ವಿಜಯೋತ್ಸಾಹದ ಹುರುಪಿನಲ್ಲಿ ಒಬ್ಬರಿಗೊಬ್ಬರು ಬಣ್ಣ ಎರಚುತ್ತಾ ಸಂಭ್ರಮಿಸುತ್ತಾರೆ. ಜಾತ್ರೆಗೆಂದು ಪರ ಊರುಗಳಿಂದ ಬಂದವರು ಯಾರೇ ಆಗಿರಲಿ, ಯಾವ ಜಾತಿಯವರೇ ಆಗಿರಲಿ, ಅವರೆಲ್ಲರನ್ನೂ ಅಕ್ಕರೆಯಿಂದ ಮನೆಗೆ ಕರೆದೊಯ್ದು ತಮ್ಮ ಮನೆಯ ಸ್ಥಿತಿಗನುಸಾರವಾಗಿ ಮಾಡಿದ ಅಡುಗೆ ಉಣಬಡಿಸಿ ಧನ್ಯರಾಗುತ್ತಾರೆ. ಜಾತ್ರೆ ಮುಗಿಯುತ್ತಿದ್ದಂತೆಯೇ ಪರಸ್ಥಳದಿಂದ ಬಂದ ಚಕ್ಕಡಿಗಳು ಒಂದೊಂದಾಗಿ ತಮ್ಮೂರ ದಾರಿ ಹಿಡಿಯುತ್ತಿರುವಾಗ ಈ ಗಡಿವಡಿಕೆಯ ಬಹುತೇಕ ಬಡ ಗ್ರಾಮಸ್ಥರು ದುಡಿಮೆ ಅರಸಿ ಯಥಾವತ್ಗುಳೆ ಹೊರಡುತ್ತಾರೆ. ಅಲ್ಲಿಯವರೆಗೆ ತೆರೆದುಕೊಂಡಿರುವ ಆ ಹಳ್ಳಿ ಮನೆಯ ಬಾಗಿಲುಗಳು ಮುಚ್ಚಿಕೊಳ್ಳುತ್ತವೆ. ಓಣಿಗಳೆಲ್ಲ ನಿರ್ಜನವಾಗುತ್ತವೆ. ಗ್ರಾಮದ ತುಂಬೆಲ್ಲ ಮೌನ ಆವರಿಸುತ್ತದೆ. ವೃದ್ಧರು ಗುಡಿಯ ಕಟ್ಟಿಗೆ ಬಂದು ಮತ್ತೆ ತಮ್ಮ ಮಕ್ಕಳ ದಾರಿ ಕಾಯುತ್ತಾ ಕೂರುತ್ತಾರೆ. ಯಪ್ಪ, ಮಳೆಯಾದ್ರ ಫೋನ್ ಮಾಡ್ರಿ, ಬಂದು ಹೊಲ ಬಿತ್ತಿ ಹೋಗ್ತೀವಿ ಎಂದು ಮಕ್ಕಳು ತಮ್ಮ ವೃದ್ಧ ಪಾಲಕರಿಗೆ ಹೇಳಿ ಹೋಗುತ್ತಾರೆ. ಆದರೆ ವೃದ್ಧರಾರು ಮಕ್ಕಳಿಗೆ ಬಾ ಎಂದು ಫೋನ್ ಮಾಡುವುದಿಲ್ಲ. ಯಾಕಂದರೆ ಇಲ್ಲಿ ಸರಿಯಾಗಿ ಮಳೆಯೇ ಬರುವುದಿಲ್ಲ. ಅವರೆಲ್ಲ ಮತ್ತೆ ಒಂದಾಗಿ ಬರುವುದು ಮುಂದಿನ ಭಾರತ ಹುಣ್ಣಿಮೆಯಲ್ಲಿ ನಡೆಯುವ ಲಕ್ಷ್ಮೀ ಜಾತ್ರೆಗಷ್ಟೇ. 8 ಪ್ರವಾಸ ಭಾರತದ ಟಾಪ್ 10 ಶಿವ ಪ್ರತಿಮೆಗಳು. ರಾಮೇಶ್ವರದಿಂದ ಅಮರನಾಥದ ತನಕ ಭಾರತದಾದ್ಯಂತ ಭಕ್ತಗಣ ಶಿವನನ್ನು ಪೂಜಿಸುವುದು ಲಿಂಗ ರೂಪದಲ್ಲಿ. ಪ್ರಾಚೀನ ಕಾಲದ ಗುಹಾಲಯಗಳಲ್ಲಿ ಗೋಡೆಗಳ ಮೇಲೆ ನಟರಾಜ, ಶಿವ ಪಾರ್ವತಿ ಪರಿಣಯ, ರಾವಣ ಗರ್ವಭಂಗ ಇತ್ಯಾದಿಗಳನ್ನು ಬಿಂಬಿಸುವ ಶಿವಲೀಲೆಯ ಉಬ್ಬು ಶಿಲ್ಪಗಳು ಅಲಂಕಾರಕ್ಕಾಗಿ ಕಾಣಿಸಿಕೊಳ್ಳುತ್ತವೆ. ಆದರೂ ಪೂಜೆ ಸಲ್ಲುವುದು ಲಿಂಗ ಸ್ವರೂಪಿ ಶಿವನಿಗೆ ಮಾತ್ರ. ಆದರೆ ಈಗಿನ ವರ್ಷಗಳಲ್ಲಿ ಶಿವನ ಬೃಹತ್ ವಿಗ್ರಹಗಳು ತಯಾರಾಗುತ್ತಿವೆ. ಭಕ್ತ ಸಮುದಾಯವನ್ನು ಆಕರ್ಷಿಸುತ್ತಿವೆ. ರಾಜಸ್ಥಾನದಲ್ಲಿರುವ ವಿಶ್ವಾಸ ಸ್ವರೂಪಮೆ ಎಂಬ ಮಹಾದೇವನ ವಿಗ್ರಹ ಜಗತ್ತಿನ ಬೃಹತ್ ಪ್ರತಿಮೆಗಳಲ್ಲಿ ಒಂದೆನಿಸಿದೆ. ಕರ್ನಾಟಕದ 4 ಶಿವ ವಿಗ್ರಹಗಳು ಭಾರತದ ಟಾಪ್ 10 ಯಾದಿಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಮೂರನೆಯದಾಗಿ ಕೊಯಮತ್ತೂರಿನ ಆದಿಯೋಗಿ ಶಿವ ವಿಗ್ರಹವನ್ನು ಸರಿಗಟ್ಟುವ ವಿಗ್ರಹ ಬೆಂಗಳೂರಿನ ಸಮೀಪ ಸ್ಥಾಪನೆಗೊಂಡಿದೆ. ಶಿವರಾತ್ರಿಯ ಈ ಸಂದರ್ಭದಲ್ಲಿ ಭಾರತದ ವಿವಿಧೆಡೆಗಳಲ್ಲಿ ಇರುವ ವಿರಾಟ್ ಶಿವ ವಿಗ್ರಹಗಳ ಬಗ್ಗೆ ಇಲ್ಲಿದೆ ಮಾಹಿತಿ. 1. ವಿಶ್ವಾಸ ಸ್ವರೂಪಂ, ನಾಥದ್ವಾರ, ರಾಜಸ್ಥಾನ. ರಾಜಸ್ಥಾನದ ನಾಥದ್ವಾರ ಕ್ಷೇತ್ರ ಪ್ರಸಿದ್ಧವಾಗಿರುವುದು ಶ್ರೀನಾಥಜಿ ಅರ್ಥಾತ್ ಶ್ರೀಕೃಷ್ಣನ ದೇವಾಲಯಕ್ಕಾಗಿ. 1672ರಲ್ಲಿ ಉತ್ತರ ಭಾರತವನ್ನು ಪುಡಿಗಟ್ಟುತ್ತಿದ್ದ ಮುಸ್ಲಿಂ ಸೇನಾ ಪಡೆಗಳಿಂದ ಬಚಾಯಿಸಲು ಮಥುರೆಯ ದೇವಾಲಯದಿಂದ ತಪ್ಪಿಸಿ ಇಲ್ಲಿಗೆ ತರಲಾಗಿದ್ದ ಬಾಲಕೃಷ್ಣನ ಮೂರ್ತಿಯನ್ನು ಶ್ರೀನಾಥಜಿ ದೇವಾಲಯದಲ್ಲಿ ಪೂಜಿಸಲಾಗುತ್ತದೆ. ಉದಯಪುರದಿಂದ 45 ಕಿಲೋಮೀಟರ್ ದೂರದಲ್ಲಿರುವ ನಾಥದ್ವಾರದಲ್ಲಿ ಇದೀಗ ಇನ್ನೊಂದು ಭವ್ಯ, ಸುಂದರ ಕ್ಷೇತ್ರ ತಲೆ ಎತ್ತಿದೆ. ಇದೇ ವಿಶ್ವಾಸ ಸ್ವರೂಪಮೆಂಬ ಹೆಸರಿನ ಮಹಾದೇವನ ಮೂರ್ತಿ. ತಾಮ್ರವರ್ಣದಲ್ಲಿ ಮಿಂಚುವ ಈ ಪ್ರತಿಮೆಯ ಒಟ್ಟು ಎತ್ತರ 369 ಅಡಿಗಳು. ಗಣೇಶ ಟೆಕ್ ಡಿ ಎಂಬ ಪುಟ್ಟ ಬೆಟ್ಟದ ಮೇಲೆ 110 ಅಡಿ ಎತ್ತರದ ವೇದಿಕೆಯ ಮೇಲೆ ನಿರ್ಮಾಣವಾಗಿರುವ ಕಾಂಕ್ರೀಟಿನ ಭವ್ಯ ವಿಗ್ರಹ ಇದು. ಬೃಹತ್ ಗಾತ್ರದ ಈ ಪ್ರತಿಮೆ 20 ಕಿಲೋಮೀಟರ್ ದೂರದ ತನಕ ಸ್ಪಷ್ಟವಾಗಿ ಕಾಣುತ್ತದೆ. ಶಿವ ತ್ರಿಶೂಲ ಹಿಡಿದು ಬಂಡೆಯ ಮೇಲೆ ಕುಳಿತಿರುವ ಭಂಗಿಯಲ್ಲಿರುವ ಕಾಂಕ್ರೀಟಿನ ಭವ್ಯ ವಿಗ್ರಹ ಇದು. ವೈರಜ್ಞ ಮೂರ್ತಿ ಸದಾಶಿವ ಅಂತರಿಕ್ಷದತ್ತ ನೋಡುತ್ತಿದ್ದಾನೆ. ಜಗತ್ತಿನಲ್ಲೇ ಅತ್ಯಂತ ಎತ್ತರದ ಶಿವ ವಿಗ್ರಹ ಎಂಬುದು ಈ ವಿಗ್ರಹದ ಕೀರ್ತಿ.
ಗುಜರಾತಿನಲ್ಲಿರುವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ವಿಗ್ರಹ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಯ ಬಳಿಕ ಭಾರತದ ಎರಡನೆಯ ಅತ್ಯುನ್ನತ ವಿಗ್ರಹ ಇದಾಗಿದೆ. ವಿಶ್ವಾಸ ಸ್ವರೂಪ ಮೂರ್ತಿಯ ಕಲ್ಪನೆ ತಯಾರಾಗಿದ್ದು 2011ರಲ್ಲಿ. 2016ರಲ್ಲಿ ಇದರ ನಿರ್ಮಾಣ ಕಾರ್ಯ ಆರಂಭಗೊಂಡು ಪೂರ್ಣವಾಗಿದ್ದು 2020ರಲ್ಲಿ. 2022ರ 29 ಅಕ್ಟೋಬರ್ರಂದು ಇದನ್ನು ಅನಾವರಣಗೊಳಿಸಲಾಯಿತು. ಈ ಮೂರ್ತಿಯ ನಿರ್ಮಾಣಕ್ಕೆ 3,000 ಟನ್ ಕಬ್ಬಿಣ ಮತ್ತು ಉಕ್ಕ, 2.5 ಲಕ್ಷ ಟನ್ ಕಾಂಕ್ರೀಟ್ ಮತ್ತು ಮರಳನ್ನು ಬಳಸಲಾಗಿದೆ. ಮೂರ್ತಿಯ ಮೇಲೆ ದ್ರವ ರೂಪದ ಸತುವಿನ ಸ್ಪರೆ ಮಾಡಿ, ಅದರ ಮೇಲೆ ತಾಮ್ರದ ಲೇಪ ಕೊಡಲಾಗಿದೆ. ಸೂರ್ಯನ ಬೆಳಕಿಗೆ ಇದು ಲೋಹದ ಮೂರ್ತಿಯಂತೆ ಮಿಂಚುತ್ತದೆ. ಪ್ರತಿಮೆಯ ಕೆಳಗೆ, ವೇದಿಕೆಯ ಒಳಭಾಗದಲ್ಲಿ ಪ್ರದರ್ಶನಾಲಯ ಮತ್ತು ಸಭಾಗೃಹಗಳಿವೆ. ಮೂರ್ತಿಯ ಒಳಭಾಗ ಟೊಳ್ಳಾಗಿದ್ದು, ಒಳಗೆ ಲಿಫ್ಟ್ಗಳಿವೆ. ವಿಗ್ರಹದ ಒಳಗೆ 20 ಅಡಿ, 110 ಅಡಿ ಮತ್ತು 270 ಅಡಿ ಎತ್ತರದಲ್ಲಿ ಗ್ಯಾಲರಿಗಳಿವೆ. ಪ್ರವಾಸಿಗಳು ಲಿಫ್ಟ್ಗಳಲ್ಲಿ ಈ ಗ್ಯಾಲರಿಗಳಿಗೆ ಸಾಗಿ ಸುತ್ತಲಿನ ವಿಹಂಗಮ ಪ್ರಕೃತಿ ದರ್ಶನ ಮಾಡಬಹುದು. ಮೂರ್ತಿಯ ಸುತ್ತ ಇರುವ 16 ಎಕರೆ ಪ್ರದೇಶದಲ್ಲಿ 3 ಗಿಡಮೂಲಿಕೆಗಳ ಉದ್ಯಾನಗಳಿವೆ. ಒಂದು ಫುಡ್ ಕೋರ್ಟ್ ಮತ್ತು ಒಂದು ಲೇಸರ್ ಫೌಂಟನ್, ಚಿಲುಮೆ, ಇದೆ. ಇಲ್ಲಿ ಸ್ಥಳೀಯ ನಿರ್ಮಾಣದ ಕರಕುಶಲ ವಸ್ತುಗಳನ್ನು ಮಾಡುವ ಮಳಿಗೆಗಳು ಇವೆ. ಪ್ರವಾಸಿಗಳು ಒಂದು ಮಿನಿ ರೈಲಿನಲ್ಲಿ ಈ ಕ್ಷೇತ್ರದ ಸುತ್ತ ವಿಹಾರ ಮಾಡಬಹುದು. ಸಾಹಸಿ ಪ್ರವಾಸಿಗರಿಗಾಗಿ ಅಡ್ವೆಂಚರ್ ಪಾರ್ಕ್, ಜಂಗಲ್ ಕೆಫೆಗಳು ಮಾತ್ರವಲ್ಲದೆ ಬಂಗಿ ಜಂಪಿಂಗ್, ಗೋ ಕಾರ್ಟ್ ಮುಂತಾದ ಕ್ರೀಡೆಗಳು ಇವೆ. ಹೀಗಾಗಿ ಉದಯಪುರದಲ್ಲಿ ಈ ಕ್ಷೇತ್ರ ಒಂದು ಜನಪ್ರಿಯ ಪ್ರವಾಸಿ ಆಕರ್ಷಣೆಯಾಗಿ ಬೆಳೆಯುತ್ತಿದೆ. 2 ಮುರುಡೇಶ್ವರ, ಕರ್ನಾಟಕ. 123 ಅಡಿ ಎತ್ತರದ ಮುರುಡೇಶ್ವರ ವಿಗ್ರಹ ಭಾರತದ ಎಲ್ಲೆಡೆಯ ಅತಿ ಎತ್ತರದ ಶಿವನ ವಿಗ್ರಹಗಳಲ್ಲಿ 2ನೇಯ ಸ್ಥಾನದಲ್ಲಿದೆ. ಮುರುಡೇಶ್ವರ ಗೋಕರ್ಣಕ್ಕೆ ಸಮೀಪದಲ್ಲಿರುವ ಒಂದು ಪ್ರಾಚೀನ ತೀರ್ಥಕ್ಷೇತ್ರ. ಸ್ಥಳ ಪುರಾಣದ ಪ್ರಕಾರ ಲಂಕೇಶ್ವರ ರಾವಣ ಸದಾಶಿವನಿಂದ ವರವಾಗಿ ಪಡೆದ ಆತ್ಮಲಿಂಗವನ್ನು ಲಂಕೆಗೆ ಒಯ್ಯುತ್ತಿರುವಾಗ, ದೇವತೆಗಳು ಅವನನ್ನು ತಡೆಯಲು ಗಣೇಶನಿಗೆ ಮೊರೆ ಹೋಗಿದ್ದರು. ದೇವತೆಗಳ ತಂತ್ರದಿಂದಾಗಿ ರಾವಣ ಭೂಮಿಗೆ ಇಳಿದು, ಆತ್ಮಲಿಂಗವನ್ನು ವಟುರೂಪದಲ್ಲಿದ್ದ ಗಣೇಶನ ಕೈಗೆ ಕೊಟ್ಟಿದ್ದ. ಗಣೇಶ ರಾವಣನ ಕಣ್ಣು ತಪ್ಪಿಸಿ ಅದನ್ನು ನೆಲದ ಮೇಲೆ ಇರಿಸಿದ್ದ. ಆತ್ಮಲಿಂಗ ಅಲ್ಲೇ ಶಾಶ್ವತವಾಗಿ ನೆಲೆಯೂರಿತ್ತು. ಕೋಪದಿಂದ ರಾವಣ ಆತ್ಮಲಿಂಗವನ್ನೇ ಪುಡಿಗಟ್ಟಲು ಪ್ರಯತ್ನಿಸಿದ್ದ. ಅದರ ತುಣುಕುಗಳು ಹಾರಿ ಎಲ್ಲೆಲ್ಲೋ ಹೋಗಿ ಬಿದ್ದಿದ್ದವು. ಹೀಗೆ ಆತ್ಮಲಿಂಗದ ಮೇಲಿನ ಬಟ್ಟೆಯನ್ನು ಅವನು ಕಿತ್ತೆಸೆದಾಗ ಅದು ಕಂದುಕಾಗಿರಿ ಎಂಬ ಬೆಟ್ಟದ ಮೇಲೆ ಬಿದ್ದಿತ್ತು. ಈ ಜಾಗಕ್ಕೆ ಮುರುಡೇಶ್ವರ ಎಂದು ಹೆಸರು ಬಂದಿತ್ತು. ಇದೇ ಇಂದಿನ ಮುರುಡೇಶ್ವರ. ಅರಬ್ಬಿ ಸಮುದ್ರದ ತೀರದಲ್ಲಿರುವ ಕಂದುಕಗಿರಿಯ ಮೇಲಿನ ಪ್ರಾಚೀನ ಶಿವ ದೇವಾಲಯ ದಕ್ಷಿಣ ಭಾರತದ ಸುಪ್ರಸಿದ್ಧ ತೀರ್ಥಕ್ಷೇತ್ರವಾಗಿ ಬೆಳೆಯುತ್ತಿದೆ. ಕಂದುಕಗಿರಿಯ ಸರ್ವಪ್ರಥಮ ಪ್ರವಾಸಿ ಆಕರ್ಷಣೆ ಮಹಾದೇವನ ವಿಗ್ರಹ. ಬೆಟ್ಟದ ಮೇಲೆ ಧ್ಯಾನ ಮುದ್ರೆಯಲ್ಲಿ ಕುಳಿತಿರುವ ಚತುರ್ಭುಜ ಸದಾಶಿವನ ವಿಗ್ರಹ ಬಹು ದೂರದ ತನಕ ಭವ್ಯ, ಮನೋಹರವಾಗಿ ಕಾಣಿಸುತ್ತದೆ. ಸದಾಶಿವನ ವಿಗ್ರಹದ ಬಳಿ ಗೀತೋಪದೇಶದ ಸುಂದರ ರೂಪಕ ಶಿಲ್ಪ ಇದೆ. ದೇವಾಲಯದ ಪ್ರವೇಶ ದ್ವಾರದಲ್ಲಿರುವ 20 ಮಹಡಿಗಳ 209 ಅಡಿ ಎತ್ತರದ ರಾಜಗೋಪುರ ಇಲ್ಲಿನ ಇನ್ನೊಂದು ವಿಶೇಷ ಆಕರ್ಷಣೆ. ಪ್ರವಾಸಿಗಳು ಲಿಫ್ಟ್ನಲ್ಲಿ ಗೋಪುರದ ಮೇಲೇರಿ ನಿಸರ್ಗ ದರ್ಶನ ಮಾಡಬಹುದು. 3 ಸರ್ವೇಶ್ವರ ಮಹಾದೇವ, ಸುರ್ಸಾಗರ್ ಸರೋವರ, ಬರೋಡಾ. ವಡೋದರ, ಬರೋಡಾ, ಗುಜರಾತ್ನ ಒಂದು ಮುಖ್ಯ ಪಟ್ಟಣ. ಹಿಂದೆ ಮೊಘಲರ ವಶದಲ್ಲಿದ್ದ ಈ ನಗರ 1721ರಲ್ಲಿ ಮರಾಠರ ಕೈಗೆ ಸೇರಿತ್ತು. ಮುಂದೆ 1948ರ ತನಕ ಇದನ್ನು ಗಾಯಕ್ವಾಡ್ ಮನೆತನದ ರಾಜರು ಆಳುತ್ತಿದ್ದರು. ಬರೋಡಾ ಪಟ್ಟಣದ ನಟ್ಟ ನಡುವೆ ಇರುವ ಪ್ರಾಚೀನ ಸರೋವರ ಚಾಂದ್ ತಲಾವ್. 18ನೇಯ ಶತಮಾನದಲ್ಲಿ ಕಲ್ಲುಗಾರಿಯಿಂದ ಕಟ್ಟಲಾಗಿದ್ದ ಕೆರೆ ಇದು. ಇದನ್ನು ಇಂದು ಸುರಸಾಗರ್ ಸರೋವರ ಎಂದು ಕರೆಯಲಾಗುತ್ತದೆ. ಈ ಕೆರೆಯಲ್ಲಿ ವರ್ಷವಿಡೀ ನೀರು ತುಂಬಿರುತ್ತದೆ. ಮಳೆಗಾಲದಲ್ಲಿ ನೀರು ಹೆಚ್ಚಾದರೆ ಅದನ್ನು ಹೊರಬಿಡಲು ಕೆರೆಯ ತಳದಲ್ಲಿ ದ್ವಾರಗಳಿವೆ. ಈ ನೀರು ಸಮೀಪದ ವಿಶ್ವಾಮಿತ್ರ ನದಿಗೆ ಹೋಗುತ್ತದೆ. ಸುರಸಾಗರ ಸರೋವರದ ನಟ್ಟ ನಡುವೆ ಈ ಶತಮಾನದ ಆರಂಭದಲ್ಲಿ ಮಹಾದೇವನ ಬೃಹತ್ ವಿಗ್ರಹ ಅನಾವರಣವಾಯಿತು. ವಡೋದರ ಮಹಾನಗರ ಸೇವಾ ಸದನ ಆಯೋಜಿಸಿದ್ದ ಈ ವಿಗ್ರಹದ ನಿರ್ಮಾಣ ಕಾರ್ಯ 1996ರಲ್ಲಿ ಆರಂಭವಾಗಿ 2002ರಲ್ಲಿ ಪೂರ್ಣಗೊಂಡಿತು.
ತ್ರಿಶೂಲ ಹಿಡಿದು ನಿಂತಿರುವ ಮಹಾದೇವನ ಭವ್ಯ ವಿಗ್ರಹ ಇದು. ಉಕ ಮತ್ತು ಕಾಂಕ್ರೀಟಿನಿಂದ ತಯಾರಾಗಿರುವ 120 ಅಡಿ ಎತ್ತರದ ಈ ವಿಗ್ರಹ ಭಾರತದಲ್ಲೇ ಎರಡನೆಯ ಅತ್ಯುನ್ನತ ಶಿವ ಪ್ರತಿಮೆಯಾಗಿದೆ. ನೀರಿನ ಕೆಳಗೆ 78 ಅಡಿ ಆಳಕ್ಕೆ ಸಾಗುವ ಕಾಂಕ್ರೀಟ್ ಸ್ತಂಭ ಈ ವಿಗ್ರಹವನ್ನು ನೀರಿನ ಮೇಲೆ ಎತ್ತಿ ಹಿಡಿದಿದೆ. ಹುಣ್ಣಿಮೆಯ ಬೆಳಕಿನಲ್ಲಿ ಸರೋವರದ ನಡುವೆ ಮಹಾದೇವನ ವಿಗ್ರಹ ದಿವ್ಯ ಸುಂದರವಾಗಿ ಕಾಣಿಸುತ್ತದೆ. ಶಿವರಾತ್ರಿಯಂದು ಶಿವ ದರ್ಶನಕ್ಕೆ ಭಾರೀ ಜನಸಂದಣಿ ಇರುತ್ತದೆ. ಸುವರ್ಣ ಸಂಕಲ್ಪ ಪ್ರತಿಷ್ಠಾನ ಎಂಬ ಸಂಘಟನೆ ಇದೀಗ ಈ ವಿಗ್ರಹಕ್ಕೆ ಬಂಗಾರದ ಹಾಳೆಗಳ ಅಲಂಕಾರ ಹೊದೆಸಿದೆ. 4 ಆದಿಯೋಗಿ ಶಿವ, ಕೊಯಮತ್ತೂರು. ಕೊಯಮತ್ತೂರಿನಲ್ಲಿ ಈಶಾಯೋಗ ಕೇಂದ್ರದ ನಡುವೆ ಇರುವ 112 ಅಡಿ ಎತ್ತರದ ಆದಿಯೋಗಿ ಸದಾಶಿವ ಮೂರ್ತಿ ಜಗತ್ತಿನ 4ನೆಯ ಅತ್ಯುನ್ನತ ಶಿವ ವಿಗ್ರಹದ ಸ್ಥಾನ ಪಡೆದಿದೆ. 2017 ರ 24 ಫೆಬ್ರವರಿರಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ಇದನ್ನು ಅನಾವರಣಗೊಳಿಸಿದರು. 500 ಟನ್ ಭಾರದ ಉಕ್ಕಿನ ಶಿಲಾ ವಿಗ್ರಹ ಇದು. ಎದೆಯ ಮೇಲಿನ ಭಾಗ ತೋರಿಸುವ ಈ ವಿಗ್ರಹದಲ್ಲಿ ಶಿವ ಧ್ಯಾನ ಭಂಗಿಯಲ್ಲಿ ಇದ್ದಾನೆ. ಇದರ ತಳಭಾಗ 147 ಅಡಿ ಉದ್ದ, 82 ಅಡಿ ಅಗಲ ಇದೆ. ಮೂರ್ತಿಯ ಮುಂದೆ ಪ್ರತಿಷ್ಠಾಪನೆಯಾಗಿರುವ ಲಿಂಗಕ್ಕೆ ಯೋಗೇಶ್ವರ ಲಿಂಗ ಎಂದು ಹೆಸರು. 112 ಅಡಿಯ ಶಿವ ಪ್ರತಿಮೆ ಮನುಷ್ಯ ದೇಹದಲ್ಲಿರುವ 112 ಚಕ್ರಗಳನ್ನು ಮಾತ್ರವೇ ಅಲ್ಲ, ಮೋಕ್ಷದ 112 ಮಾರ್ಗಗಳನ್ನು ಸೂಚಿಸುತ್ತದೆ ಎಂದು ಈ ಪ್ರತಿಮೆಯನ್ನು ರೂಪಿಸಿರುವ ಸದ್ಗುರು ಜಗ್ಗಿ ವಾಸುದೇವ್ ಹೇಳುತ್ತಾರೆ. ಇದೀಗ ಕರ್ನಾಟಕದ ಚಿಕ್ಕಬಳ್ಳಾಪುರದ ಈಶಾ ಯೋಗ ಕೇಂದ್ರದಲ್ಲಿ ಇಷ್ಟೇ ಎತ್ತರದ ಇನ್ನೊಂದು ಆದಿಯೋಗಿ ಶಿವ ವಿಗ್ರಹ ನಿರ್ಮಾಣವಾಗಿದೆ. 2023 ರ 15 ಜನವರಿರಂದು ಈ ವಿಗ್ರಹ ಅನಾವರಣಗೊಂಡಿದೆ. ಇದರ ಜೊತೆಗೆ 8 ನವಗ್ರಹ ದೇವಾಲಯಗಳು ಮತ್ತು ಭೈರವಿ ಮಂದಿರಗಳನ್ನು ಕೂಡ ಇಲ್ಲಿ ನಿರ್ಮಿಸಲಾಗಿದೆ. 5 ಸಿದ್ದೇಶ್ವರ, ನಾಮ್ಚಿ, ಸಿಕ್ಕಿಂ. ಈಶಾನ್ಯ ಭಾರತದ ಸುಪ್ರಸಿದ್ಧ ಮಹಾದೇವ ಕ್ಷೇತ್ರವಾದ ಸಿದ್ದೇಶ್ವರ ಧಾಮ ಇರುವುದು ಸಿಕ್ಕಿಮನ ನಾಮ್ಚಿ ಪಟ್ಟಣದಿಂದ ನೈಋತ್ಯಕ್ಕೆ 5 ಕಿಲೋಮೀಟರ್ ದೂರದಲ್ಲಿ. ಸೊಲೋಫೋಕ್ ಎಂಬ ಬೆಟ್ಟದ ಮೇಲೆ ನಿರ್ಮಾಣವಾಗಿರುವ ವಿಶಾಲ ದೇವಾಲಯ ಸಮುಚ್ಚಯ ಇದು. ಇದನ್ನು 2011 ರ ನವೆಂಬರ್ನಲ್ಲಿ ಉದ್ಘಾಟಿಸಲಾಗಿತ್ತು. ಇಲ್ಲಿ ಬದರಿನಾಥ, ಪುರಿ, ರಾಮೇಶ್ವರಂ ಮತ್ತು ದ್ವಾರಕಾ ದೇವಾಲಯಗಳ ಯಥಾವತ್ ಪ್ರತಿಕೃತಿಗಳಿರುವ ಕಾರಣ ಇದನ್ನು ಚಾರ್ಧಾಮ್ ಎಂದು ಕರೆಯುತ್ತಾರೆ. ಸಿದ್ದೇಶ್ವರ ಮಂದಿರ ಈ ದೇವಾಲಯ ಸಮುಚ್ಚಯದ ಮಹತ್ವದ ದೇವಾಲಯವಾಗಿದೆ. ಇದರ ಒಳಗೆ 12 ಜ್ಯೋತಿರ್ಲಿಂಗಗಳ ಪ್ರತಿಕೃತಿಗಳಿವೆ. ಸಂಕುಲದ ನಡು ಮಧ್ಯೆ, ಬೆಟ್ಟದ ನೆತ್ತಿಯಲ್ಲಿರುವ 108 ಅಡಿ ಎತ್ತರದ ಸಿದ್ದೇಶ್ವರ ಮೂರ್ತಿ ಇಲ್ಲಿನ ಸುಪ್ರಸಿದ್ಧ ಪ್ರವಾಸಿ ಆಕರ್ಷಣೆ. ಧ್ಯಾನ ಮುದ್ರೆಯಲ್ಲಿ ಕುಳಿತು ಭಕ್ತರಿಗೆ ಆಶೀರ್ವಚನ ನೀಡುತ್ತಿರುವ ಭಂಗಿಯಲ್ಲಿರುವ ಶ್ವೇತವರ್ಣದ ಶಿವಮೂರ್ತಿ ಈ ಗುಡ್ಡಗಾಡು ಪ್ರದೇಶದಲ್ಲಿ 16 ಕಿಲೋಮೀಟರ್ ದೂರದ ತನಕ ಕಾಣಿಸುತ್ತದೆ. ಶಿವನನ್ನು ಬೇಟೆಗಾರನ ರೂಪದಲ್ಲಿ ತೋರಿಸುವ 18 ಅಡಿ ಎತ್ತರದ ಕಿರಾತೇಶ್ವರ ವಿಗ್ರಹ ಇಲ್ಲಿನ ಇನ್ನೊಂದು ವಿಶೇಷ ಆಕರ್ಷಣೆ. ಅರ್ಜುನನಿಗೆ ಶಿವ ಬೇಟೆಗಾರನ ರೂಪದಲ್ಲಿ ಕಾಣಿಸಿಕೊಂಡು ಪಾಶುಪತ ನೀಡಿದ್ದು ಇದೇ ಬೆಟ್ಟದ ಮೇಲೆ ಎಂದು ಸ್ಥಳ ಪುರಾಣ ಹೇಳುತ್ತದೆ. ಕಿರಾತೇಶ್ವರ ಮೂರ್ತಿ ಶಿವನ ಈ ಅವತಾರವನ್ನು ಚಿತ್ರಿಸುತ್ತದೆ. 6 ಹಕಿ ಪೌಡಿ, ಹರಿದ್ವಾರ. ಭಾರತದಲ್ಲಿ ಮಹಾದೇವನ 6ನೆಯ ಅತ್ಯುನ್ನತ ವಿಗ್ರಹ ಇರುವುದು ಹರಿದ್ವಾರದ ಹರ್ ಕಿ ಪೌಡಿ ಎಂಬ ಘಾಟ್, ಸ್ನಾನದ ಕಟ್ಟೆ, ನಲ್ಲಿ. ಹರ್ ಕಿ ಪೌಡಿ ಎಂದರೆ ಭಗವಂತನ ಮೆಟ್ಟಿಲು ಎಂದರ್ಥ. ಗಂಗಾ ನದಿ ಬೆಟ್ಟದಿಂದ ಇಳಿದು ಬಯಲು ಭೂಮಿಯನ್ನು ಪ್ರವೇಶಿಸುವ ಪವಿತ್ರ ಕ್ಷೇತ್ರ ಹರಿದ್ವಾರ. ಇದು ಉತ್ತರಾಖಂಡದ ಚತುರ್ಧಾಮ, ಚಾರ್ಧಾಮ್ ಗಳಲ್ಲಿ ಒಂದಾಗಿದೆ. ಚತುರ್ಧಾಮಗಳ ಪ್ರವೇಶ ದ್ವಾರ ಇದು. ಹರ್ ಕಿ ಪೌಡಿ ಮತ್ತು ಅದರ ಬಳಿ ಇರುವ ಬ್ರಹ್ಮಕುಂಡ ಇವು ಹರಿದ್ವಾರದ ಸುಪ್ರಸಿದ್ಧ ತೀರ್ಥಕ್ಷೇತ್ರಗಳು. ಹಿಂದೂ ಧರ್ಮದಲ್ಲಿ ಬ್ರಹ್ಮಕುಂಡಕ್ಕೆ ಪೌರಾಣಿಕ ಮಹತ್ವ ಇದೆ. ಪುರಾಣ ಕಾಲದಲ್ಲಿ ತ್ರಿಮೂರ್ತಿಗಳು ಇಲ್ಲಿಗೆ ಭೇಟಿ ನೀಡಿದ್ದರು. ಬ್ರಹ್ಮದೇವ ಮತ್ತು ಮಹಾವಿಷ್ಣು ಬ್ರಹ್ಮಕುಂಡದಲ್ಲಿ ತಪಸ್ಸಿಗೆ ಕುಳಿತಿದ್ದರು ಎನ್ನುತ್ತದೆ ಸ್ಥಳ ಪುರಾಣ. ಬ್ರಹ್ಮಕುಂಡದಲ್ಲಿ ಪ್ರತಿದಿನವೂ ಸಂಜೆಯ ವೇಳೆಗೆ ಗಂಗಾ ಆರತಿ ನಡೆಯುತ್ತದೆ. ಸಮುದ್ರ ಮಂಥನದಲ್ಲಿ ಮೇಲೆದ್ದ ಅಮೃತ ಕಲಶವನ್ನು ಗರುಡ ಒಯ್ಯುವಾಗ ಈ ಕುಂಡದಲ್ಲಿ ಅದರ ಹನಿಗಳು ಬಿದ್ದಿದ್ದವು ಎಂದು ಪುರಾಣದಲ್ಲಿ ಹೇಳಿದೆ. ಹೀಗಾಗಿ ಇಲ್ಲಿ 12 ವರ್ಷಗಳಿಗೊಮ್ಮೆ ಕುಂಭಮೇಳ, 6 ವರ್ಷಗಳಿಗೊಮ್ಮೆ ಅರ್ಧ ಕುಂಭಮೇಳದ ಪವಿತ್ರ ಸ್ನಾನ ನಡೆಯುತ್ತದೆ. ಹರ್ ಕಿ ಪೌಡಿಯನ್ನು ರಾಜ ವಿಕ್ರಮಾದಿತ್ಯ ಕ್ರಿಸ್ತ ಪೂರ್ವ 1ನೇ ಶತಮಾನದಲ್ಲಿ ನಿರ್ಮಿಸಿದ್ದ.
19ನೆಯ ಶತಮಾನದಲ್ಲಿ ಇದರ ಸುತ್ತ ಹಲವಾರು ದೇವಾಲಯಗಳ ರಚನೆಯಾಗಿತ್ತು. ಮಹಾವಿಷ್ಣುವಿನ ಹೆಜ್ಜೆಯ ಗುರುತುಗಳು ಮತ್ತು ಸದಾಶಿವನ ವಿರಾಟ್ ವಿಗ್ರಹ ಇವು ಹರ್ ಕಿ ಪೌಡಿಯ ಮುಖ್ಯ ಆಕರ್ಷಣೆಗಳು. ಹರ್ ಕಿ ಪೌಡಿಯ ಪಕ್ಕದಲ್ಲಿ ಸ್ವಾಮಿ ವಿವೇಕಾನಂದ ಉದ್ಯಾನದ ನಡುವೆ ತ್ರಿಶೂಲ ಹಿಡಿದು ನಿಂತುಕೊಂಡಿರುವ 100 ಅಡಿ ಎತ್ತರದ ಶಿವನ ಭವ್ಯ ಮೂರ್ತಿ ದೇಶ ವಿದೇಶಗಳಿಂದ ಪ್ರವಾಸಿಗಳನ್ನು ಆಕರ್ಷಿಸುತ್ತದೆ. 7 ಶಿವಗಿರಿ, ವಿಜಯಪುರ, ಕರ್ನಾಟಕ. ಕರ್ನಾಟಕದ ವಿಜಯಪುರದ ಶಿವಗಿರಿ ಎಂಬಲ್ಲಿರುವ 85 ಅಡಿ ಎತ್ತರ, 1500 ಟನ್ ಭಾರದ ಸದಾಶಿವನ ಮೂರ್ತಿ ಭಾರತದ ಬೃಹತ್ ಶಿವ ವಿಗ್ರಹಗಳಲ್ಲಿ 7ನೆಯ ಸ್ಥಾನದಲ್ಲಿದೆ. ಧ್ಯಾನ ಮುದ್ರೆಯಲ್ಲಿರುವ ಶಿವನ ಅತ್ಯುನ್ನತ ಮೂರ್ತಿಗಳಲ್ಲಿ ಇದಕ್ಕೆ 3ನೆಯ ಸ್ಥಾನ. 8 ನಾಗೇಶ್ವರ, ದ್ವಾರಕ, ಗುಜರಾತ್. ಗುಜರಾತ್ನ ಸುಪ್ರಸಿದ್ಧ ಶ್ರೀಕೃಷ್ಣ ಕ್ಷೇತ್ರ ದ್ವಾರಕೆಯ ಸಮೀಪದಲ್ಲಿ ಇರುವ ಜ್ಯೋತಿರ್ಲಿಂಗ ಧಾಮ ನಾಗೇಶ್ವರ. ನಾಗೇಶ್ವರ ದೇವಾಲಯದ ಹೊರಗೆ ಇರುವ ಬೃಹತ್ ಶಿವ ವಿಗ್ರಹ 82 ಅಡಿ ಎತ್ತರ ಹೊಂದಿದೆ. ಧ್ಯಾನ ಮುದ್ರೆಯಲ್ಲಿ ಕುಳಿತಿರುವ ಚತುರ್ಭುಜ ಸದಾಶಿವ ಭಕ್ತರಿಗೆ ಅಭಯ ಪ್ರದಾನ ಮಾಡುತ್ತಿದ್ದಾನೆ. ಭಾರತದ 8ನೆಯ ಬೃಹತ್ ಶಿವ ವಿಗ್ರಹ ಇದು. ಸ್ಥಳ ಪುರಾಣದ ಪ್ರಕಾರ ನಾಗೇಶ್ವರ ಜ್ಯೋತಿರ್ಲಿಂಗದ ಸಮೀಪದಲ್ಲಿರುವ ಗೋಪಿತಲಾವೆಂಬಲ್ಲಿ ಶ್ರೀಕೃಷ್ಣ ಗೋಕುಲದ ಗೋಪಿಯರಿಗೆ ಮೋಕ್ಷ ದಯಪಾಲಿಸಿದ್ದ ಈ ಸರೋವರದಲ್ಲಿ ಪವಿತ್ರ ಗೋಪಿ ಚಂದನ ಸಿಗುತ್ತದೆ. 9 ಕೀರಮಂಗಲಂ ಪೆರಿಯ ಸಿವಾನ್, ತಮಿಳುನಾಡು. ತಮಿಳುನಾಡಿನ ಪುದುಕೊಟ್ಟಾಯಿ ಜಿಲ್ಲೆಯ ಕೀರಮಂಗಲಂ ಸುಪ್ರಸಿದ್ಧವಾಗಿರುವುದು ಮೈನೀಂದ್ರನಾಥ ಸ್ವಾಮಿ ಅರ್ಥಾತ್ ಶಿವ ದೇವಾಲಯಕ್ಕಾಗಿ. ಈ ದೇವಾಲಯದ ಕೆರೆಯ ನಡುವೆ ಇರುವ 81 ಅಡಿ ಎತ್ತರದ ಮೈನೀಂದ್ರನಾಥ ಸ್ವಾಮಿಯ ವಿಗ್ರಹ ಭಾರತದ 9ನೆಯ ಅತ್ಯುನ್ನತ ಶಿವ ವಿಗ್ರಹವಾಗಿದೆ. ತಮಿಳು ಭಾಷೆಯಲ್ಲಿ ಇದನ್ನು ಪೆರಿಯ ಸಿವಾನ್ ಎಂದು ಕರೆಯುತ್ತಾರೆ. 10 ರಾಮದುರ್ಗದ ಶಿವ, ಕರ್ನಾಟಕ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಿಂದ 2.3 ಕಿಲೋಮೀಟರ್ ದೂರದಲ್ಲಿ ದೊಡ್ಡ ಮಂಗಡಿ ಉದ್ಯಾನ, ಮುಳ್ಳೂರು ಗುಡ್ಡ ಎಂಬಲ್ಲಿ ಭಾರತದ 10ನೆಯ ಅತ್ಯುನ್ನತ ಶಿವ ವಿಗ್ರಹ ಇದೆ. 78 ಅಡಿ ಎತ್ತರದ ಶಿವ ಧ್ಯಾನ ಮುದ್ರೆಯಲ್ಲಿರುವ ಈ ವಿಗ್ರಹ 2018ರಲ್ಲಿ ಅನಾವರಣವಾಗಿತ್ತು. 9 ಚಿಣ್ಣರ ಪುಟ. ಅ. ಪ್ರಕೃತಿಯ ಗೆಳೆಯ. ಒಂದು ಹಳ್ಳಿಯಲ್ಲಿ ರವಿ ಎಂಬ ಚಿಕ್ಕ ಹುಡುಗನಿದ್ದ. ರವಿಗೆ ಮರಗಳು, ಹೂವುಗಳು, ಪಕ್ಷಿಗಳು ಎಂದರೆ ತುಂಬಾ ಇಷ್ಟ. ಶಾಲೆಗೆ ಹೋಗುವಾಗಲೂ ಅವನು ರಸ್ತೆಯ ಬದಿಯ ಮರಗಳಿಗೆ ನೀರು ಹಾಕುತ್ತಿದ್ದ. ಒಂದು ದಿನ ರವಿ ತನ್ನ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದ. ಸ್ನೇಹಿತರು ಕಾಗದ, ಪ್ಲಾಸ್ಟಿಕ್ ಕವರ್ಗಳನ್ನು ನೆಲಕ್ಕೆ ಎಸೆಯುತ್ತಿದ್ದರು. ಅದನ್ನು ನೋಡಿ ರವಿ ಹೇಳಿದ, ಇದು ಸರಿಯಲ್ಲ. ನೆಲ ನಮ್ಮ ತಾಯಿಯ ಹಾಗೆ. ಕಸ ಹಾಕಿದರೆ ಅವಳಿಗೆ ನೋವಾಗುತ್ತದೆ ಎಂದನು. ಸ್ನೇಹಿತರು ನಗುತ್ತಾ, ಇದು ಸಣ್ಣ ವಿಷಯ ರವಿ. ಎಲ್ಲರೂ ಕಸ ಹಾಕುತ್ತಾರೆ ಎಂದರು. ಅದೇ ದಿನ ಸಂಜೆ ಭಾರೀ ಗಾಳಿ ಮಳೆ ಬಂತು. ರಸ್ತೆಯಲ್ಲಿ ನೀರು ನಿಂತಿತು. ಕಸದಿಂದ ನೀರು ಹೋಗಲು ದಾರಿ ಇರಲಿಲ್ಲ. ಹಳ್ಳಿಯ ಜನರಿಗೆ ತುಂಬಾ ತೊಂದರೆ ಆಯಿತು. ಮುಂದಿನ ದಿನ ಶಾಲೆಯಲ್ಲಿ ಶಿಕ್ಷಕರು ಹೇಳಿದರು, ಮಕ್ಕಳೇ, ನಾವು ಪ್ರಕೃತಿಯನ್ನು ಕಾಪಾಡದಿದ್ದರೆ ಪ್ರಕೃತಿಯೇ ನಮಗೆ ಪಾಠ ಕಲಿಸುತ್ತದೆ. ಆ ಮಾತು ಕೇಳಿ ರವಿಯ ಸ್ನೇಹಿತರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರು ರವಿಯ ಬಳಿಗೆ ಬಂದು, ನೀನು ಹೇಳಿದ್ದು ಸರಿ. ಇನ್ನು ಮುಂದೆ ನಾವು ಕಸ ಎಸೆಯುವುದಿಲ್ಲ ಎಂದರು. ಆ ದಿನದಿಂದ ಮಕ್ಕಳು ಎಲ್ಲರೂ ಸೇರಿ ಹಳ್ಳಿಯನ್ನು ಸ್ವಚ್ಛ ಮಾಡಿದರು. ಗಿಡಗಳನ್ನು ನೆಟ್ಟರು. ಕೆಲ ದಿನಗಳ ನಂತರ ಹಳ್ಳಿಯಲ್ಲಿ ಹಸಿರು ದಿನ ಆಚರಿಸಲು ತೀರ್ಮಾನ ಮಾಡಲಾಯಿತು. ಆ ದಿನ ಎಲ್ಲ ಮಕ್ಕಳು ಹಸಿರು ಬಟ್ಟೆ ಧರಿಸಿ ಶಾಲೆಗೆ ಬಂದರು. ರವಿಯು ಒಂದು ಸಣ್ಣ ಭಾಷಣ ಮಾಡಬೇಕೆಂದು ಶಿಕ್ಷಕರು ಹೇಳಿದರು. ರವಿ ಧೈರ್ಯವಾಗಿ ನಿಂತು ಹೇಳಿದ, ನಾವು ಗಿಡಗಳನ್ನು ನೆಡುವುದಷ್ಟೇ ಅಲ್ಲ, ಅವುಗಳನ್ನು ಕಾಪಾಡಬೇಕು. ನೀರನ್ನು ವ್ಯರ್ಥ ಮಾಡಬಾರದು. ಪ್ಲಾಸ್ಟಿಕ್ ಬಳಸಬಾರದು. ಇದು ನಮ್ಮ ಭವಿಷ್ಯಕ್ಕಾಗಿ ಕೈಗೊಳ್ಳುವ ಉತ್ತಮ ಕಾರ್ಯವಾಗುವುದು ಎಂದು. ಅವನ ಮಾತು ಕೇಳಿ ಎಲ್ಲರೂ ಚಪ್ಪಾಳೆ ತಟ್ಟಿ ಮೆಚ್ಚಿದರು. ಆ ದಿನ ಮಕ್ಕಳು ಮನೆಯಿಂದ ಗಿಡಗಳನ್ನು ತಂದು ಶಾಲೆಯ ಆವರಣದಲ್ಲಿ ನೆಟ್ಟರು. ಪ್ರತಿಯೊಬ್ಬ ಮಗುವಿಗೂ ಒಂದು ಗಿಡದ ಜವಾಬ್ದಾರಿ ನೀಡಲಾಯಿತು. ಮಕ್ಕಳಿಗೆ ತಮ್ಮ ಗಿಡಗಳಿಗೆ ಹೆಸರು ಕೊಡಲು ಹೇಳಿದರು. ಕಾಲ ಕಳೆದಂತೆ ಆ ಗಿಡಗಳು ದೊಡ್ಡ ಮರಗಳಾದವು. ಪಕ್ಷಿಗಳು ಗೂಡು ಕಟ್ಟಿದವು. ಶಾಲೆಯ ಮೈದಾನದಲ್ಲಿ ನೆರಳು ಇತ್ತು. ಮಕ್ಕಳು ಮರಗಳ ಅಡಿಯಲ್ಲಿ ಆಟವಾಡತೊಡಗಿದರು. ಹಳ್ಳಿಯಲ್ಲಿ ತಂಪು ಗಾಳಿ ಬೀಸತೊಡಗಿತು. ಜನರು ಸಂತೋಷದಿಂದ ಬದುಕಲು ಆರಂಭಿಸಿದರು.
ಒಂದು ದಿನ ರವಿಯ ತಂದೆ ಹೇಳಿದರು, ಪ್ರಕೃತಿ ನಮ್ಮ ಮನೆ. ಅದನ್ನು ಕಾಪಾಡುವುದು ನಮ್ಮ ಕರ್ತವ್ಯ. ಚಿಕ್ಕ ಹೆಜ್ಜೆಯೇ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ನೀನಂತೂ ಪ್ರಕೃತಿಯ ಗೆಳೆಯನಾಗಿ ಬಿಟ್ಟೆ. ನಿನ್ನ ಸಹಪಾಠಿಗಳಿಗೂ ಇದರ ಬಗ್ಗೆ ತಿಳಿಸಿ ಹೇಳಿದೆ ಎಂದರು. ರವಿ ಮಂದಹಾಸ ಬೀರಿದ. ಒಂದು ಬೇಸಿಗೆ ದಿನ ಹಳ್ಳಿಯ ಕೆರೆ ಒಣಗತೊಡಗಿತು. ನೀರು ಕಡಿಮೆಯಾದುದರಿಂದ ಹಸುಗಳು, ಪಕ್ಷಿಗಳು ನೀರಿಗಾಗಿ ಅಲೆಯುತ್ತಿದ್ದವು. ಮಕ್ಕಳು ಚಿಂತಿತರಾದರು. ರವಿಗೆ ಒಂದು ಯೋಚನೆ ಬಂತು. ಅವನು ತನ್ನ ಸ್ನೇಹಿತರನ್ನು ಕರೆದು, ನಾವು ಎಲ್ಲರೂ ಸೇರಿ ಕೆರೆಯನ್ನು ಉಳಿಸೋಣ, ಕೆರೆಯ ಹೂಳು ತೆಗೆಯೋಣ, ನೀರನ್ನು ವ್ಯರ್ಥ ಮಾಡದೆ ಬಳಸೋಣ ಎಂದು ಹೇಳಿದ. ಮಕ್ಕಳು ಮನೆಯಲ್ಲಿದ್ದ ಖಾಲಿ ಕೊಡ, ಪಾತ್ರೆಗಳನ್ನು ತೆಗೆದುಕೊಂಡು ಕೆರೆಯ ಬಳಿ ಇಟ್ಟರು. ಗುದ್ದಲಿ, ಪಿಲ್ಕಾಸಿ, ಬುತ್ತಿ ತಂದರು. ಕೆರೆಯ ಹೂಳು ತೆಗೆಯಲು ಮಕ್ಕಳ ಜೊತೆಗೆ ಹಳ್ಳಿಯ ಹಿರಿಯರು ನೆರವಾದರು. ಕೆಲವೇ ದಿನಗಳಲ್ಲಿ ಮಳೆ ಬಂತು. ಕೆರೆ ನಿಧಾನವಾಗಿ ತುಂಬತೊಡಗಿತು. ಪಕ್ಷಿಗಳು ಮರಳಿ ಬಂದೆವು. ಹಸುಗಳು ಸಂತೋಷದಿಂದ ನೀರು ಕುಡಿಯುತ್ತಿದ್ದವು. ಒಂದು ಚಿಕ್ಕ ಹುಡುಗಿ ರವಿಯನ್ನು ಕೇಳಿದಳು, ಅಣ್ಣ, ನಾನು ಏನಾದರೂ ಸಹಾಯ ಮಾಡಬೇಕು, ನನಗೂ ಕೆಲಸ ಕೊಡಿ ಎಂದಳು. ರವಿ ನಗುತ್ತಾ ಉತ್ತರಿಸಿದ, ನಿನ್ನ ಉತ್ಸಾಹ ನೋಡಿದರೆ ಖುಷಿಯಾಗುತ್ತದೆ. ಒಳ್ಳೆಯ ಕೆಲಸಕ್ಕೆ ವಯಸ್ಸು ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ಈಗ ಬೇಡ, ದೊಡ್ಡವಳಾದ ಮೇಲೆ ಈ ಹಳ್ಳಿಗಾಗಿ ನೆರವಾಗು ಎಂದನು. ಅಂದು ಮಕ್ಕಳಿಗೆ ಒಂದು ವಿಷಯ ಸ್ಪಷ್ಟವಾಯಿತು. ಪ್ರಕೃತಿಯನ್ನು ಕಾಪಾಡುವುದು ದೊಡ್ಡವರ ಕೆಲಸ ಮಾತ್ರವಲ್ಲ, ಮಕ್ಕಳ ಜವಾಬ್ದಾರಿಯೂ ಹೌದು. ಆ ದಿನದಿಂದ ಹಳ್ಳಿಯ ಮಕ್ಕಳು ಯಾರೇ ಕಸ ಎಸೆದರೂ ಹೇಳುತ್ತಿದ್ದರು, ಇದು ನಮ್ಮ ಪ್ರಕೃತಿ, ದಯವಿಟ್ಟು ಕಸ ಹಾಕಬೇಡಿ ಎಂದು. ಅಲ್ಲದೆ, ಮರ ನೆಡಿ, ನೀರನ್ನು ಉಳಿಸಿ, ಪ್ರಾಣಿಗಳನ್ನು ಪ್ರೀತಿಸಿ, ಪ್ರಕೃತಿಯೊಂದಿಗೆ ಸ್ನೇಹ ಮಾಡಿ ಎಂದು. ಅಲ್ಲಲ್ಲಿ ಕಾಣಸಿಗುವ ಹಿರಿಯ ಮರಗಳಿಗೆ ನಾಮಫಲಕಗಳನ್ನು ನೇತು ಹಾಕಲಾಯಿತು. ನೀತಿ, ಪ್ರಕೃತಿಯನ್ನು ಕಾಪಾಡುವ ಮಕ್ಕಳು ಭವಿಷ್ಯವನ್ನು ಕಾಪಾಡುತ್ತಾರೆ. ಆ ಜ್ಞಾನ ಭಂಡಾರ ಗಳಿಸಬೇಕು ನಾವು ಎಲ್ಲ ಜ್ಞಾನವನ್ನು. ಪಡೆಯಬೇಕು ನಾವು ಒಳ್ಳೆ ವಿಷಯವನ್ನು. ವಿಷಯ ಪಡೆದ ಮೇಲೆ ಅದನ್ನು ಓದಿ ತಿಳಿಯಬೇಕು, ಓದಿ ತಿಳಿಯಬೇಕು. ಓದಿ ತಿಳಿದ ಬಳಿಕ ನಾವದನ್ನು ಅರ್ಥ ಮಾಡಬೇಕು. ಅರ್ಥಗೊಂಡ ಮೇಲೆ ಅದನ್ನು ಮನನ ಮಾಡಬೇಕು, ಮನನ ಮಾಡಬೇಕು. ನಿತ್ಯ ಇರಲಿ ರೂಢಿ ಪತ್ರಿಕೆ ಓದುವಲ್ಲಿ, ಸುತ್ತಮುತ್ತಲಿನ ಸುದ್ದಿ ತಿಳಿಯುವಲ್ಲಿ. ಸುದ್ದಿ ತಿಳಿದ ಮೇಲೆ ನಾವದರ ಚಿಂತನ ಮಾಡಬೇಕು, ಚಿಂತನ ಮಾಡಬೇಕು. ಪುಸ್ತಕವನ್ನು ನಾವು ಬಗೆದು ಓದಬೇಕು. ಆಗ ತಿಳಿದ ವಿಷಯ ನಾವು ಕೂತು ಚರ್ಚೆ ಮಾಡಬೇಕು. ಜೊತೆಗೆ ಬುದ್ಧಿ ಹೊಂದಬೇಕು, ಬುದ್ಧಿ ಹೊಂದಬೇಕು. ಶುದ್ಧ ನಡತೆಯಿಂದ ನಡೆದುಕೊಳ್ಳಬೇಕು. ಒಳ್ಳೆ ಮನಸ್ಸಿನಿಂದ ಕೆಲಸ ಮಾಡಬೇಕು. ಆಗ ನೋಡು ನಿನ್ನ ಜ್ಞಾನ ಹೇಗೆ ಹೆಚ್ಚುತ್ತಿಹುದು, ಹೇಗೆ ಹೆಚ್ಚುತ್ತಿಹುದು. ಎಲ್ಲ ಜ್ಞಾನವನ್ನು ಹೊಂದಿದರೆ ನಮಗೆ ಆಗ ದೊರೆಯುವುದು ಒಳ್ಳೆ ಸ್ಥಾನಮಾನ. ಆ ಸ್ಥಾನಮಾನವೇ ನಮ್ಮ ಜೀವನದ ಆಧಾರ. ಆಗ ನೋಡು ನಿನ್ನ ಜೀವನದ ಪಯಣ. ಗಳಿಸಬೇಕು ನಾವು ಎಲ್ಲ ಜ್ಞಾನವನ್ನು. ರಚನೆ ಟಿ. ಎಸ್. ಮನು, ಥರಟಿ ಗ್ರಾಮ, ಕೊರಟಗೆರೆ ತಾಲೂಕು, ತುಮಕೂರು ಜಿಲ್ಲೆ. ಬಿಕಾಂ ಪದವಿಯನ್ನು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುವ ಟಿ. ಎಸ್. ಮನು ಅವರು ಮಿತ್ರ ಜ್ಯೋತಿ ಗ್ರಂಥಾಲಯದ ಸದಸ್ಯರಾಗಿದ್ದು, ಸಂಪೂರ್ಣ ದೃಷ್ಟಿ ಹಾಗೂ ಶ್ರವಣ ದೋಷವುಳ್ಳ ವಿಶೇಷ ಚೇತನ ವ್ಯಕ್ತಿಯಾಗಿದ್ದಾರೆ. ಇವರು ಅನೇಕ ಕವಿತೆಗಳನ್ನು ರಚಿಸಿದ್ದು, ಮೇಲಿನ ಅವರ ಈ ಕವಿತೆಯು ನಮ್ಮೆಲ್ಲರ ಜ್ಞಾನ ಭಂಡಾರವನ್ನು ಶ್ರೀಮಂತಗೊಳಿಸುವಂತಿದೆ. 10 ಅಡುಗೆ ಮನೆ ಬಗೆ ಬಗೆ ಉಂಡೆಗಳು. 1 ಅವಲಕ್ಕಿ ಉಂಡೆ. ಏನೇನು ಬೇಕು? ಗಟ್ಟಿ ಅವಲಕ್ಕಿ 1 ಕಪ್, ಪುಡಿ ಬೆಲ್ಲ 1/4 ಕಪ್, ಒಣ ಕೊಬ್ಬರಿ ತುರಿ 1/4 ಕಪ್, ಏಲಕ್ಕಿ ಪುಡಿ 1/4 ಚಮಚ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಸ್ವಲ್ಪ, ತುಪ್ಪ 5 ಇಂದ 6 ಚಮಚ. ಮಾಡೋದು ಹೇಗೆ? ಅವಲಕ್ಕಿಯನ್ನು ಬಾಣಲೆಯಲ್ಲಿ ಹಾಕಿ ಹುರಿದುಕೊಳ್ಳಿ. ಆರಿದ ನಂತರ ಮಿಕ್ಸಿಗೆ ಹಾಕಿ ಚಿರೋಟಿ ರವೆಯ ಹದದಲ್ಲಿ ಪುಡಿ ಮಾಡಿಕೊಳ್ಳಿ. ಪುಡಿ ಮಾಡಿದ ಅವಲಕ್ಕಿ ಜೊತೆಗೆ ಬೆಲ್ಲ, ಒಣ ಕೊಬ್ಬರಿ ಮತ್ತು ಏಲಕ್ಕಿ ಪುಡಿಯನ್ನು ಹಾಕಿ ಒಮ್ಮೆ ಪುಡಿ ಮಾಡಿ. ಬಾಣಲೆಯಲ್ಲಿ ತುಪ್ಪ ಬಿಸಿ ಮಾಡಿ ಗೋಡಂಬಿ, ಬಾದಾಮಿ ಚಿಕ್ಕದಾಗಿ ಕತ್ತರಿಸಿ ಅದರಲ್ಲಿ ಹಾಕಿ. ನಂತರ ದ್ರಾಕ್ಷಿಯನ್ನು ಹಾಕಿ ಕೆಂಬಣ್ಣ ಬರುವವರೆಗೆ ಹುರಿಯಿರಿ. ಬಳಿಕ ಪುಡಿ ಮಾಡಿಕೊಂಡ ಮಿಶ್ರಣಕ್ಕೆ ಸೇರಿಸಿ ಮಿಶ್ರಣ ಮಾಡಿ.
ಈಗ ನಿಮಗೆ ಬೇಕಾದ ಗಾತ್ರದಲ್ಲಿ ಉಂಡೆಗಳನ್ನು ಕಟ್ಟಿಕೊಳ್ಳಿ. ರುಚಿಯಾದ ಅವಲಕ್ಕಿ ಉಂಡೆಯನ್ನು ಸವಿಯಿರಿ. 2 ಹೆಸರು ಬೇಳೆ ತಂಬಿಟ್ಟು. ಏನೇನು ಬೇಕು? ಹೆಸರು ಬೇಳೆ 1 ಕಪ್, ಒಣ ಕೊಬ್ಬರಿ ತುರಿ ಅರ್ಧ ಕಪ್, ಪುಡಿ ಬೆಲ್ಲ 1 ಕಪ್, ಏಲಕ್ಕಿ ಪುಡಿ ಅರ್ಧ ಟೀ ಚಮಚ, ನೀರು ಅರ್ಧ ಕಪ್. ಮಾಡೋದು ಹೇಗೆ? ಹೆಸರು ಬೇಳೆಯನ್ನು ಬಾಣಲೆಯಲ್ಲಿ ಹಾಕಿ ಹಸಿ ವಾಸನೆ ಹೋಗುವವರೆಗೆ ಹುರಿಯಿರಿ. ಹುರಿದ ಹೆಸರು ಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿ. ಬಾಣಲೆಗೆ ಬೆಲ್ಲದ ಪುಡಿ ಮತ್ತು ನೀರು ಹಾಕಿ ಎಳೆ ಪಾಕ ತಯಾರಿಸಿಕೊಳ್ಳಿ. ಅಗಲವಾದ ಬಾಣಲೆಗೆ ಪುಡಿ ಮಾಡಿಕೊಂಡ ಹೆಸರು ಬೇಳೆ, ಒಣ ಕೊಬ್ಬರಿ ತುರಿ, ಏಲಕ್ಕಿ ಪುಡಿ ಹಾಕಿ ಬೆರೆಸಿ. ಈ ಮಿಶ್ರಣಕ್ಕೆ ತಯಾರಿಸಿಕೊಂಡ ಬೆಲ್ಲದ ಪಾಕವನ್ನು ಹಾಕಿ ಬೆರೆಸಿ. ಈಗ ನಿಮಗೆ ಬೇಕಾದ ಗಾತ್ರಕ್ಕೆ ಉಂಡೆಗಳನ್ನು ಕಟ್ಟಿಕೊಳ್ಳಿ. 3 ಹುರಿಗಡಲೆ ತಂಬಿಟ್ಟು. ಏನೇನು ಬೇಕು? ಹುರಿಗಡಲೆ 1 ಕಪ್, ಒಣ ಕೊಬ್ಬರಿ ತುರಿ 1/4 ಕಪ್, ಏಲಕ್ಕಿ ಪುಡಿ ಅರ್ಧ ಟೀ ಚಮಚ, ಬೆಲ್ಲ 3/4 ಕಪ್, ನೀರು ಅರ್ಧ ಕಪ್. ಮಾಡೋದು ಹೇಗೆ? ಹುರಿಗಡಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿ ಬಳಿಕ ಜರಡಿ ಹಿಡಿಯಿರಿ. ಪುಡಿ ಮಾಡಿಕೊಂಡ ಹುರಿಗಡಲೆ, ಒಣ ಕೊಬ್ಬರಿ ತುರಿ, ಏಲಕ್ಕಿ ಪುಡಿಯನ್ನು ಒಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಬೆಲ್ಲಕ್ಕೆ ನೀರು ಸೇರಿಸಿ ಒಂದೆಳೆ ಪಾಕ ಬರುವವರೆಗೆ ಕುದಿಸಿ. ಬಳಿಕ ತಯಾರಿಸಿಕೊಂಡ ಮಿಶ್ರಣಕ್ಕೆ ಬೆಲ್ಲದ ಪಾಕವನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ. ಈ ಮಿಶ್ರಣವನ್ನು 10 ನಿಮಿಷ ಹಾಗೆ ಬಿಡಿ. ಬಳಿಕ ಕೈಗೆ ತುಪ್ಪವನ್ನು ಸವರಿಕೊಂಡು ನಿಂಬೆ ಗಾತ್ರದ ಉಂಡೆಗಳನ್ನು ತಯಾರಿಸಿ. 4 ಬೇಸನ್ ಲಾಡು. ಏನೇನು ಬೇಕು? ಕಡಲೆ ಹಿಟ್ಟು 2 ಕಪ್, ಸಕ್ಕರೆ 1 ಕಪ್, ಗೋಡಂಬಿ 20, ತುಪ್ಪ 3/4 ಕಪ್, ಏಲಕ್ಕಿ ಪುಡಿ ಅರ್ಧ ಟೀ ಚಮಚ. ಮಾಡೋದು ಹೇಗೆ? ಸಕ್ಕರೆಯನ್ನು ನುಣ್ಣಗೆ ಪುಡಿ ಮಾಡಿ. ಗೋಡಂಬಿ ಚಿಕ್ಕದಾಗಿ ಕತ್ತರಿಸಿ ಹುರಿಯಿರಿ. ಬಾಣಲೆಗೆ ಅರ್ಧ ಕಪ್ ತುಪ್ಪ ಹಾಕಿ ಕಡಲೆ ಹಿಟ್ಟು ಸೇರಿಸಿ 10 ನಿಮಿಷ ಸಣ್ಣ ಉರಿಯಲ್ಲಿ ಮಿಶ್ರಣ ಮಾಡುತ್ತೀರಿ. ಕಡಲೆ ಹಿಟ್ಟು ತುಪ್ಪದೊಂದಿಗೆ ಬೆರೆತು ಉದುರಾಗುವವರೆಗೆ ಹುರಿಯಿರಿ. ಈಗ 1/4 ಕಪ್ ತುಪ್ಪವನ್ನು ಸೇರಿಸಿ. ಕಡಲೆ ಹಿಟ್ಟು ಬಣ್ಣ ಬದಲಾಗಿ ತುಪ್ಪ ಹಿಟ್ಟಿನಿಂದ ಬಿಟ್ಟು ಬಂದಾಗ ಒಲೆಯನ್ನು ಆರಿಸಿ, ಮಿಶ್ರಣವನ್ನು ಆರಲು ಬಿಡಿ. ಮಿಶ್ರಣಕ್ಕೆ ಏಲಕ್ಕಿ ಪುಡಿ, ಗೋಡಂಬಿ, ಪುಡಿ ಮಾಡಿದ ಸಕ್ಕರೆ ಹಾಕಿ ಮಿಶ್ರಣ ಮಾಡಿ. ಇದನ್ನು ನಿಂಬೆ ಗಾತ್ರದ ಉಂಡೆಗಳಾಗಿ ಕಟ್ಟಿ ಸವಿಯಿರಿ. 5 ಅಕ್ಕಿ ತಂಬಿಟ್ಟು. ಏನೇನು ಬೇಕು? ಅಕ್ಕಿ 1 ಕಪ್, ಶೇಂಗಾ ಅರ್ಧ ಕಪ್, ಎಳ್ಳು 2 ಚಮಚ, ಒಣ ಕೊಬ್ಬರಿ ತುರಿ 1/4 ಕಪ್, ಹುರಿಗಡಲೆ 1/4 ಕಪ್, ಏಲಕ್ಕಿ ಪುಡಿ ಅರ್ಧ ಟೀ ಚಮಚ, ತುಪ್ಪ 2 ಟೇಬಲ್ ಚಮಚ, ಬೆಲ್ಲ 1 ಕಪ್, ನೀರು ಅರ್ಧ ಕಪ್. ಮಾಡೋದು ಹೇಗೆ? ಅಕ್ಕಿಯನ್ನು 3 ಗಂಟೆ ನೆನೆಸಿಡಿ. ಬಳಿಕ ನೀರನ್ನು ಸೋಸಿ ನೀರಿನಾಂಶ ಹೋಗುವವರೆಗೆ ಒಣ ಹಾಕಿ. ನಂತರ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿ ಜರಡಿ ಹಿಡಿಯಿರಿ. ಶೇಂಗಾ ಮತ್ತು ಎಳ್ಳನ್ನು ಬಣ್ಣ ಬದಲಾಗುವವರೆಗೆ ಹುರಿಯಿರಿ. ಬಳಿಕ ಶೇಂಗಾದ ಸಿಪ್ಪೆ ತೆಗೆದು ತರಿತರಿಯಾಗಿ ಪುಡಿ ಮಾಡಿ. ಹುರಿಗಡಲೆಯನ್ನು ಮಿಕ್ಸಿಗೆ ಹಾಕಿ ತರಿತರಿಯಾಗಿ ಪುಡಿ ಮಾಡಿ. ಒಣ ಕೊಬ್ಬರಿಯನ್ನು ಬಣ್ಣ ಬದಲಾಗುವವರೆಗೆ ಹುರಿಯಿರಿ. ಅಕ್ಕಿ ಹಿಟ್ಟಿನ ಜೊತೆಗೆ ಶೇಂಗಾ, ಹುರಿಗಡಲೆ, ಎಳ್ಳು, ಒಣ ಕೊಬ್ಬರಿ, ಏಲಕ್ಕಿ ಪುಡಿ, ತುಪ್ಪ ಸೇರಿಸಿ ಮಿಶ್ರಣ ಮಾಡಿ. ಬಾಣಲೆಯಲ್ಲಿ ಬೆಲ್ಲ ಮತ್ತು ನೀರು ಹಾಕಿ 8 ರಿಂದ 10 ನಿಮಿಷ ಮಧ್ಯಮ ಉರಿಯಲ್ಲಿ ಕುದಿಸಿ. ಪಾಕ ಬೆಣ್ಣೆಯಂತೆ ಮೃದುವಾಗಿರಬೇಕು. ಒಂದೆಳೆ ಪಾಕಕ್ಕಿಂತ ಒಂದು ಸಾಂದ್ರತೆ ಜಾಸ್ತಿ ಪಾಕವಿರಲಿ. ಪಾಕ ಬಿಸಿ ಇರುವಾಗಲೇ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಬಳಿಕ 5 ನಿಮಿಷ ಹಾಗೆ ಬಿಡಿ. ನಂತರ ಕೈಗೆ ತುಪ್ಪವನ್ನು ಸವರಿಕೊಂಡು ನಿಂಬೆ ಗಾತ್ರದ ಉಂಡೆಗಳನ್ನು ತಯಾರಿಸಿಕೊಳ್ಳಿ. 11 ಮಿತ್ರ ಜ್ಯೋತಿ ವಾರ್ತೆ. ಬೆಂಗಳೂರಿನಲ್ಲಿರುವ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ KSI ನಲ್ಲಿ 5 ಜನವರಿ 2026 ರಂದು ದಿ ನ್ಯಾಷನಲ್ ಫೆಡರೇಷನ್ ಆಫ್ ದಿ ಬ್ಲೈಂಡ್ NFB ವಿಶ್ವ ಬ್ರೈಲ್ ದಿನವನ್ನು ಹಾಗೂ NFB ಕರ್ನಾಟಕದ 21ನೇ ವಾರ್ಷಿಕೋತ್ಸವವನ್ನು ಜಂಟಿಯಾಗಿ ಆಚರಿಸಿತು. ಈ ಕಾರ್ಯಕ್ರಮದಲ್ಲಿ ದೃಷ್ಟಿ ವಿಶೇಷ ಚೇತನರ ಸಬಲೀಕರಣಕ್ಕೆ ಬ್ರೈಲ್ ಲಿಪಿ ನೀಡಿರುವ ಕೊಡುಗೆಯನ್ನು ಸಂಭ್ರಮಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ NFB ಯ ಉಪಾಧ್ಯಕ್ಷರಾದ ಡಾಕ್ಟರ್ ಮಧು ಸಿಂಘಾಲ್ ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ಅನೇಕ ಸ್ಪರ್ಧೆಗಳು, ಆರೋಗ್ಯದ ಬಗ್ಗೆ ತಜ್ಞರಿಂದ ಮಾಹಿತಿ, ಗಣ್ಯ ಅತಿಥಿಗಳೊಂದಿಗೆ ಮಾತುಕತೆ ಮುಂತಾದ ಚಟುವಟಿಕೆಗಳನ್ನು ಆಯೋಜಿಸಲಾಗಿತ್ತು.
ಇದೇ ಸಂದರ್ಭದಲ್ಲಿ ಪ್ರಖ್ಯಾತ ವ್ಯಕ್ತಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು. 16 ಜನವರಿ 2026 ರಂದು ಶಂಕರ ಕಣ್ಣಿನ ಆಸ್ಪತ್ರೆಯ ವೈದ್ಯರ ತಂಡವು ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ಒಂದು ದಿನದ ಕಣ್ಣಿನ ತಪಾಸಣೆಯ ಶಿಬಿರವನ್ನು ಆಯೋಜಿಸಿತ್ತು. ವೈದ್ಯರು, ಮಿತ್ರ ಜ್ಯೋತಿಯ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳ ಕಣ್ಣಿನ ತಪಾಸಣೆಯನ್ನು ನಡೆಸಿ, ಆಯ್ದ ಕೆಲವರಿಗೆ ಆಸ್ಪತ್ರೆಯಲ್ಲಿ ಮುಂದಿನ 15 ದಿನಗಳವರೆಗೆ ಅವಶ್ಯಕವಾದ ಉಚಿತ ಚಿಕಿತ್ಸೆ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುವುದೆಂದು ತಿಳಿಸಿದರು. ಮಿತ್ರ ಜ್ಯೋತಿ ಸಂಸ್ಥೆಯು ಕಳೆದ ಕೆಲವು ವರ್ಷಗಳಿಂದ ಶಂಕರ ಕಣ್ಣಿನ ಆಸ್ಪತ್ರೆಯೊಂದಿಗೆ ಸಹಯೋಗವನ್ನು ಹೊಂದಿದ್ದು, ಇಲ್ಲಿಯ ವೈದ್ಯರ ಸಹಕಾರ ಹಾಗೂ ಅವರು ನೀಡುತ್ತಾ ಬಂದಿರುವ ಮೌಲ್ಯಯುತ ಅನುಭವಕ್ಕಾಗಿ ಸಂಸ್ಥೆಯು ಧನ್ಯವಾದಗಳನ್ನು ಅರ್ಪಿಸುತ್ತದೆ. ಭವಿಷ್ಯದಲ್ಲಿ ಇವರೊಂದಿಗಿನ ಇನ್ನೂ ಅನೇಕ ಪ್ರಭಾವಶಾಲಿ ಸಹಯೋಗಕ್ಕಾಗಿ ನಾವು ಎದುರು ನೋಡುತ್ತಿದ್ದೇವೆ. ಬೆಂಗಳೂರಿನ ಎಚ್.ಎಸ್.ಆರ್. ಲೇಔಟ್ನಲ್ಲಿರುವ ಹೈರಾಕ್ಸ್ ಡೆಂಟಲ್ ಮಲ್ಟಿಸ್ಪೆಷಾಲಿಟಿ ಕ್ಲಿನಿಕ್ನ ಡಾಕ್ಟರ್ ಗುರುದೀಪ್ ಕೌರ್ ಚೌಹಾಣ್ ಹಾಗೂ ಅವರ ತಂಡವು 23 ಜನವರಿ 2026 ರಂದು ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ದಂತವೈದ್ಯಕೀಯ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿತ್ತು. ಮೊದಲಿಗೆ ಮಿತ್ರ ಜ್ಯೋತಿಯ ವಿದ್ಯಾರ್ಥಿಗಳೆಲ್ಲರಿಗೂ ದಂತ ಆರೋಗ್ಯ ಹಾಗೂ ಬಾಯಿ ನೈರ್ಮಲ್ಯದ ಪ್ರಾಮುಖ್ಯತೆಯ ಬಗ್ಗೆ ಅವರು ಅರಿವನ್ನು ನೀಡಿದರು. ಬಳಿಕ ಪ್ರತಿಯೊಬ್ಬರ ದಂತ ಆರೋಗ್ಯವನ್ನು ಪರೀಕ್ಷಿಸಿ, ಎಲ್ಲರಿಗೂ ಟೂತ್ ಬ್ರಷ್ ಮತ್ತು ಟೂತ್ ಪೇಸ್ಟ್ ಅನ್ನು ವಿತರಿಸಿದರು. ವಿದ್ಯಾರ್ಥಿಗಳ ದಂತ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ತಿಳುವಳಿಕೆ ನೀಡಿದ ಡಾಕ್ಟರ್ ಗುರುದೀಪ್ ಹಾಗೂ ತಂಡಕ್ಕೆ ನಮ್ಮ ಹೃತ್ಪೂರ್ವಕ ಪ್ರಣಾಮಗಳು. 24 ಜನವರಿ 2026 ರಂದು ಬೆಂಗಳೂರಿನಲ್ಲಿ ನಡೆದ ಪಿಂಕಾಥಾನ್ 2026 ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಮಿತ್ರ ಜ್ಯೋತಿಯ ವಿದ್ಯಾರ್ಥಿನಿ ಗೀತಾಂಜಲಿ 25 ಕಿಲೋಮೀಟರ್ ಓಟವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾಳೆ ಎಂದು ತಿಳಿಸಲು ನಮಗೆ ಅತ್ಯಂತ ಹೆಮ್ಮೆಯಾಗುತ್ತದೆ. ಈ ಸಂದರ್ಭದಲ್ಲಿ ನಟ ಮಿಲಿಂದ್ ಸೋಮನ್ ಅವರನ್ನು ಭೇಟಿಯಾಗುವ ಅವಕಾಶ ಗೀತಾಂಜಲಿಗೆ ಲಭಿಸಿದ್ದು, ಈ ಭೇಟಿಯು ಅವರ ಮ್ಯಾರಥಾನ್ ಅನುಭವವನ್ನು ಮತ್ತಷ್ಟು ವಿಶೇಷವಾಗಿಸಿತು. ಗೀತಾಂಜಲಿಗೆ ಈ ಅವಕಾಶ ಒದಗಿಸಿದ ಗೈಡ್ ರನ್ನರ್ಸ್ ಇಂಡಿಯಾದ ಸಂಸ್ಥಾಪಕರು ಹಾಗೂ ಕಿಂಡ್ರಿಲ್ನ ಸಹವರ್ತಿಯಾಗಿರುವ ಭೂಮಿಕಾ ಪಟೇಲ್ ಅವರಿಗೆ ಹಾಗೂ ಗೀತಾಂಜಲಿಗೆ ಪ್ರತಿಯೊಂದು ಹಂತದಲ್ಲೂ ಸಹಕರಿಸಿದ ಎಲ್ಲ ಸ್ವಯಂ ಸೇವಕರಿಗೂ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ರೇಡಿಯೋ ಉಡಾನ್ ಸ್ಥಾಪಕರಾದ ಶ್ರೀ ಡ್ಯಾನಿಶ್ ಮಹಾಜನ್, ತಮ್ಮ ಪತ್ನಿ ಶಿಲ್ಪಾ ಹಾಗೂ ಎನೇಬಲ್ ಮಿ ಆಕ್ಸಿಸ್ ಅಂಡ್ ವಿಶುಯಲ್ ಡಿಸೈನ್ ಕೊಲಾಬೋರೇಟಿವ್ಸ್ನ ಸಹ ಸಂಸ್ಥಾಪಕರಾದ ಶ್ರೀಮತಿ ಅನುಭಾ ಸಿಂಘಾಲ್ ಮತ್ತು ಆಕ್ಸೆಸಿಬಲ್ ನೇಷನ್ ಆಪ್ನ ಸಂಸ್ಥಾಪಕರಾದ ಶ್ರೀ ಸುನಿಲ್ ಚೌಧರಿ ಅವರೊಂದಿಗೆ ಮಿತ್ರ ಜ್ಯೋತಿ ಸಂಸ್ಥೆಗೆ 31 ಜನವರಿ 2026 ರಂದು ಭೇಟಿ ನೀಡಿದ್ದರು. ಶ್ರೀ ಗೌತಮ್ ಅಗರವಾಲ್ ಅವರು ಕೂಡ ಇವರೊಂದಿಗಿದ್ದು, ಇವರೆಲ್ಲರಿಗೂ ಮಿತ್ರ ಜ್ಯೋತಿಯ ಕಾರ್ಯಚಟುವಟಿಕೆಗಳ ಪರಿಚಯ ಮಾಡಿಸಿ ವಿದ್ಯಾರ್ಥಿಗಳೊಂದಿಗೆ ಸಂವಹಿಸಲು ಅವಕಾಶ ಮಾಡಿಕೊಡಲಾಗಿತ್ತು. ಪಂಜಾಬಿನ ಪಠಾಣಕೋಟ್ನಿಂದ ಆಗಮಿಸಿದ್ದ ಶ್ರೀ ಡ್ಯಾನಿಶ್ ಅವರು ಎಲ್ಲರೊಂದಿಗೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿದ್ದು ನಮಗೆಲ್ಲ ಅತ್ಯಂತ ಹರ್ಷವನ್ನು ಉಂಟು ಮಾಡಿದೆ. ನಮಗಾಗಿ ತಮ್ಮ ಸಮಯವನ್ನು ಮೀಸಲಿಟ್ಟ ಇವರೆಲ್ಲರೊಂದಿಗೆ ಭವಿಷ್ಯದಲ್ಲೂ ಸಹಯೋಗವನ್ನು ಮುಂದುವರೆಸುವುದನ್ನು ನಾವು ಮುನ್ನೋಡುತ್ತಿದ್ದೇವೆ. ಇವರೆಲ್ಲರೂ ನೀಡುತ್ತಿರುವ ಸಹಕಾರಕ್ಕಾಗಿ ಮಿತ್ರ ಜ್ಯೋತಿಯ ಕುಟುಂಬದ ಪರವಾಗಿ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಲಿಕಾ ಸಾಮಗ್ರಿಯನ್ನು ಭಾರತ ಸರ್ಕಾರದ ದಿವ್ಯಾಂಗರ ಸಬಲೀಕರಣ ಇಲಾಖೆಯ ಡಿ.ಇ.ಪಿ.ಡಬ್ಲ್ಯೂ.ಡಿ. ದಿವ್ಯಾಂಗ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆಯ ಅನುಷ್ಠಾನ ಯೋಜನೆಯ ಎಸ್.ಐ.ಪಿ.ಡಿ.ಎ. ಸುಲಭ್ಯತೆಯ ಕಲಿಕಾ ಸಾಮಗ್ರಿಗಳ ಅಭಿವೃದ್ಧಿಗಾಗಿ ಆರ್ಥಿಕ ಬೆಂಬಲ ನೀಡುವ ಯೋಜನೆ ಅಡಿಯಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಇದರ ನೋಡಲ್ ಏಜೆನ್ಸಿ ಡೆಹ್ರಾಡೂನಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಎಂಪವರ್ಮೆಂಟ್ ಆಫ್ ದಿ ಪರ್ಸನ್ಸ್ ವಿತ್ ವಿಶುಯಲ್ ಡಿಸೆಬಿಲಿಟೀಸ್ (NIEPV)